ತಾಯೇ ದೇವರು ತಾಯೇ ಆದರು ಯಾಕೋ ಕಾಣೆ ಕಣ್ಣಿಂದು ಕುರುಡಾಯ್ತೆ ಹಣೆ ಬರಹ ನೋಡಯ್ಯ ಜೋಗಿ ನಿನ್ನ ಹಡೆದವ್ವ ನಿನ್ನಿಂದೆ ಜೋಗಿ. ಜೋಗಿಯ ಕ್ರಿಯೇಟರ್ ನೀವೇ, ಬಟ್ ಅದು ನಿಮ್ ಫಿಲಮ್ ಅಲ್ಲ, ನಮ್ ಫಿಲಮ್ ಅಲ್ಲ. 100% ನಾವೇನೇ ಕ್ರಿಯೇಟ್ ಮಾಡಿದ್ರು ಅದು ನಮ್ದಲ್ಲ. ಕಲೆ, ಕಲಾವಿದ ಮತ್ತೆ ತಿರ್ಗಾ ಒಬ್ಬ ಕ್ರಿಯೇಟರು ಯಾವತ್ತೂ ಅವನು ನಂದು ಅಂತ ಸ್ವಂತಸ್ತಿಗೆ ಹೇಳ್ಕೋಬಾರ್ದು. ಯಾರು ಪ್ರೀತಿ ಮಾಡ್ತಾ ಅದು ಅವ್ರದ್ದು. ಫ್ರೇಮ್ ಬ್ಯೂಟಿ ಅಂಡ್ ದೆನ್ ಫೋಟೋಗ್ರಾಫಿ ಅಂಡ್ ದೆನ್ ಮೇಕಿಂಗ್ ಅಂದ್ರೆ ಯಾವ ಹಾಲಿವುಡ್ ಸಿನಿಮಾ ಬೇಕಾದ್ರೂ ನೀವು ತಗೊಂಡು ಮಾಡ್ಬೋದು. ರಜನಿಕಾಂತ್ ಸರ್ ಪಿಕ್ಚರ್ ಆಗ್ಲಿ, ಬೇರೆ ವಿಜಯ್ ಸಿನಿಮಾ ಆಗ್ಲಿ, ಬೇರೆ ಹಿಂದಿ ಸಿನಿಮಾ ಶಾರುಖ್ ಖಾನ್ ಸಿನಿಮಾ ಆಗ್ಲಿ, ಅದಕ್ಕಿಂತ ಮೀರಿ ಮಾಡಿದೀನಿ. ನಾನು ಹೇಳ್ತೀನಿ, ಎಮ್ಮೆಯಿಂದ ಹೇಳ್ಕೊತೀನಿ, ಅದಕ್ಕಿಂತ ಮೀರಿ. ಅವೆಲ್ಲ ಹಿಟ್ ಆಗಿವೆ, ಬಟ್ ಅದಕ್ಕಿಂತ ಮೀರಿ ಮಾಡಿದೀನಿ. ಪ್ರೇಮ್ ಅಂದ ತಕ್ಷಣ ಫ್ರೇಮ್ ಹೆಂಗಿರುತ್ತೆ ಅನ್ನೋದನ್ನ ಹೇಳ್ಕೊ ಬಂದಿದ್ದೀನಿ. ಏನದು ಹುಚ್ಚು ಅಂದ್ರೆ ಏನದು? ನಿಮ್ ತಲೆ ಏನ್ ನೋಡ್ತಾರೆ? ನಾನಿಲ್ಲಿ ಸ್ಪೆಷಲ್ ಆಗಿ ಏನಾದ್ರು ಮಾಡ್ಬೇಕು ಅಂತಲ್ಲ, ಅಥವಾ ನಾನಿಲ್ಲಿ ಹೊಸದಾಗಿ ಏನಾದ್ರು ಮಾಡ್ಬೇಕು ಅಂತ? ವಾಟ್ ವಾಸ್ ಗೋಯಿಂಗ್? ಇಲ್ಲೊಂದು ಮರ ಇದೆ, ಅಲ್ಲೊಂದು ಹಳ್ಳ ಇದೆ, ಚೆನ್ನಾಗಿದೆಯಲ್ಲ ಇದು ಅಂತ ಈ ತರ ಯೋಚನೆ ಮಾಡೋದು. ನಾನು ಅವಾಗಿಂದಾನು ಹುಚ್ಚಿನ ತರನೇ. ಸಿನಿಮಾ ಹುಚ್ಚು ಜಾಸ್ತಿ ನನಗೆ. ನನ್ನ ಮಗನೇ ಟೀ ಕುಡಿ, ಹೊಟ್ಟೆ ತುಂಬಿಸ್ಕೋ, ಇವತ್ತು ಕೆಲಸನೇ ಇಲ್ಲ ನಿನಗೆ, ನೀನ್ ಅದ್ರ ಬದ್ರೆ ಏನ್ ಮಣಿರತ್ನಮು ಶಂಕರ್ ಬಗ್ಗೆ ಮಾತಾಡ್ತಿಲ್ಲ, ಮನೆ ಮಾಡ್ತೀನಿ ಒಂದ್ ದಿವಸ. ಇವತ್ತು ಅದೇ ಜೀವನ. ದುಡ್ಡಿದೆ ಪ್ರೇಮ ಹತ್ರ, ಹೆಸರಿದೆ ಪ್ರೇಮ ಹತ್ರ, ಯಾರಾದ್ರೂ ಬರ್ತಾರೆ, ಅವ್ನು ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ, ಅವ್ನ ಇದಿರ್ತದೆ. ಆದ್ರೂ 48 ಗಂಟೆ ಕಾಲ ಊಟ ಮಾಡಿರ್ಲಿಲ್ಲ. ಮುಂಬೈಗೆ ಹೋದಾಗ ಸ್ಕ್ರೀನ್ ಮೇಲೆ ಬಂದು ವಿಜಲ್ ಹೊಡಿತಾನಲ್ಲ, ಅವಾಗ ನೀನ್ ಹೊಟ್ಟೆ ತುಂಬ್ತೀಯ. ಅಲ್ಲಿವರೆಗೆ ನೀನ್ ಹಸ್ಕೊಂಡೆ ಮಗನೇ ಅಂತ. ಸೋಲು ಅಥವಾ ಫೇಲ್ಯೂರ್ ಅಂದ್ರೆ ನಿಮ್ಗೆ ಭಯನಾ? ನೀನ್ ಸೋಲ್ಸ್ಕೋ, ಗೆಲ್ಲಿಸ್ಕೋ. ಪ್ರೇಮ್ ಹಿಂಗೆ ಒಂದೇ ರೂಟು. ಪ್ರೇಮ್ ಹಿಂಗೇನೆ. ಪ್ರೇಮ್ ಅವರೇ ನಮಸ್ತೆ. ನಮಸ್ತೆ ಬಾಸ್, ಹೆಂಗಿದ್ರಿ? ಆರಾಮಿದ್ದೀರಿ, ನೀವ್ ಹೇಗಿದ್ದೀರಿ? ಖುಷಿ ಆಯ್ತು ನನಗೆ ನಿಮ್ಮನ್ನ ನೋಡಿ. ಯಾಕಂದ್ರೆ ನಿಮ್ದೆಲ್ಲ ಯೂಟ್ಯೂಬ್ ಅಲ್ಲಿ ಜಾಸ್ತಿ ನೋಡ್ತಿದ್ದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ಮೇಡಮ್ ನಿಮ್ ಬಗ್ಗೆ ಹೇಳ್ತಿದ್ರು ಯಾವಾಗ್ಲೂ. ಯಾಕೆ ಹೇಳ್ತಿದ್ರು ಅಂತಂದ್ರೆ, ತುಂಬಾ ಪ್ರಾಂಪ್ಟ್ ಆಗಿ, ತುಂಬಾ ಓಪನ್ ಆಗಿ ತಿದ್ದಿ ಬುದ್ಧಿ ಹೇಳೋ ವ್ಯಕ್ತಿ ಯೂಟ್ಯೂಬ್ ಅಲ್ಲಿ ಅಂತ. ಅವ್ರೊಮ್ಮೆ ಕಾಲ್ ಮಾಡ್ಬಿಟ್ರೆ ಅವ್ರ ದರ್ಶನ್ ಅವ್ರದ್ದು ನಾನು ವಿಡಿಯೋ ಇಂಟರ್ವ್ಯೂ ನೋಡಿದ್ದೆ, ತುಂಬಾ ಚೆನ್ನಾಗಿತ್ತು, ಮಾತಾಡೋಣ ಅಂದ್ರೆ ಖಂಡಿತ ಮಾತಾಡೋಣ. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಬಾಸ್. ಥ್ಯಾಂಕ್ ಯು ಸರ್. ನೀವು ಅನೇಕ ಟೆನ್ಷನ್ ಗಳಲ್ಲಿ ಇದ್ದೀರಿ, ನಂಗೆ ಗೊತ್ತು. ರಿಲೀಸ್ ಬಿಸಿಯಲ್ಲಿ ಕೂಡ ಇದ್ದೀರಿ. ನಾನೇ ನರ್ವಸ್ ಆಗಿದ್ದೀನಿ, ಯಾಕೆ ಅಂತ ಕೂಡ ಹೇಳ್ತೀನಿ ಈ ಸಂದರ್ಶನಕ್ಕೆ. ಒಂದು ಸ್ಟಾರ್ಟಿಂಗ್ ಅಲ್ಲ, ಕ್ಯಾಮ್ರಾ ಮುಂದೆ ಹೇಳ್ಬಿಡ್ತೀನಿ, ಆಫ್ ಕ್ಯಾಮ್ರಾ ಕೇಳಿದ್ದೆ, ನನ್ಗೊಂದು ಸ್ವಲ್ಪ ಸಮಯ ಕೊಡಿ. ಪ್ಲೀಸ್. ನಾನು ಯಾಕೆ ನರ್ವಸ್ ಆಗಿದ್ದೀನಿ ಅಂದ್ರೆ, ಇವತ್ತು ಎಲ್ಲೋ ಭಾವಕನಾಗ್ಬಿಡ್ತೀನೇನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ, ನನ್ನ ಜೀವನದ ಏಳಿಗೆಗೋ ಅಭಿವೃದ್ಧಿಗೋ ಅಷ್ಟಕ್ಕೆ ಮಾತ್ರ ಅಲ್ಲ, ನನ್ನ ಜೀವನದ ಒಂದು ಭಾಗವೇ ನೀವು. ಅಯ್ಯೋ ಬಾಸ್, ಯಾಕೆ ಅಂತ ಹೇಳ್ತೀನಿ. ಪ್ಲೀಸ್. ನಿಮಗೆ ನೆನಪಿರ್ಲಿಕ್ಕಿಲ್ಲ, ನನಗದು ದೊಡ್ಡ ಮೊಮೆಂಟ್, ಹಾಗಾಗಿ ಹೇಳ್ತಾ ಇದ್ದೀನಿ. ಸುಮಾರು ಆಯ್ತು ಸರ್, ಒಂದ್ 2-3 ವರ್ಷನೇ ಆಯ್ತಾನೋ, ಅಥವಾ ಜಾಸ್ತಿನೇ ಆಯ್ತಾನೋ. ಅದಕ್ಕಿಂತ ಸುದೀಪ್ ಅವರ ಮನೆ ಟೆರೇಸ್ ಅಲ್ಲಿ ಒಂದೇ ಒಂದ್ಸಲ ನನ್ನ ಭೇಟಿ ಆಗಿರೋದು ಇಲ್ಲಿವರೆಗೂ. ಗೊತ್ತ ನನಗೆ. ಅವಾಗ ನಾನು ಹೇಳ್ತಾ ಇದ್ದೆ, ಅಂದ್ರೆ ನನ್ನನ್ನ ಯಾರು ಫಾಲೋ ಮಾಡ್ಕೊಂಡ್ ಬಂದಿದ್ದಾರೋ ಅವ್ರೆಲ್ರಿಗೂ ಒಂದು ಗೊತ್ತು ನನ್ನ ಬಗ್ಗೆ. ನಾನು ಅದೇನೇ ಫಿಲ್ಮ್ಗಳನ್ನ ನೋಡಿದ್ರು ಕೂಡ, ಬೇರೆ ಬೇರೆ ದೇಶಗಳ ಭಾಷೆಗಳ ಫಿಲ್ಮ್ ನೋಡಿದ್ರು ಕೂಡ, ಆಲ್ಮೋಸ್ಟ್ ನಂಬರ್ 1 ಅಲ್ಲಿ ನನಗೆ ಜೋಗಿ ಇರ್ಲೇಬೇಕು. ಆ ರೀತಿಯ ಒಂದು ಜೋಗಿ ನಿಮ್ ಫಿಲಮ್ಮೇ ಅಲ್ಲ, ಅದು ನಮ್ ಫಿಲಮ್. ನಾನು ಹಾಗೆ ಹೇಳುವಾಗ ನಿಮ್ಗೆ ಏನ್ ಅನ್ಸುತ್ತೆ? ಜೋಗಿಯ ಕ್ರಿಯೇಟರ್ ನೀವೇ, ಬಟ್ ಅದು ನಿಮ್ ಫಿಲಮ್ ಅಲ್ಲ, ನಮ್ ಫಿಲಮ್ ಅಲ್ಲ. 100%. ಬೇಸಿಕಲಿ ನಾವು ಏನೇ ಮಾಡಿದ್ರು, ನಾವೇನೇ ಕ್ರಿಯೇಟ್ ಮಾಡಿದ್ರು ಅದು ನಮ್ದಲ್ಲ. ನಾನು ಯಾಕಂಗೆ ಹೇಳ್ತೀನಿ ಅಂದ್ರೆ, ಕಲೆ, ಕಲಾವಿದ ಮತ್ತೆ ತಿರ್ಗಾ ಒಬ್ಬ ಕ್ರಿಯೇಟರು ಯಾವತ್ತೂ ಅವನು ನಂದು ಅಂತ ಸ್ವಂತಸ್ತಿಗೆ ಹೇಳ್ಕೋಬಾರ್ದು. ಯಾರು ಪ್ರೀತಿ ಮಾಡ್ತಾ ಅದು ಅವ್ರದ್ದು, ಯಾರು ರೆಸ್ಪೆಕ್ಟ್ ಮಾಡ್ತಾ ಅದು ಅವ್ರದ್ದು. ಆಮೇಲೆ ಯಾರು ಅದನ್ನ ತಿದ್ದಿ ಬುದ್ಧಿವಾದ ಹೇಳ್ತಾರೆ ಅದು ಅವ್ರದ್ದು. ಯಾಕಂದ್ರೆ ಅದು ದೊಡ್ಡತನ. ಅದು ಅಂದ್ರೆ ನಮಗಿನ್ನ ದೊಡ್ಡವರು ಅಂತ. ಅದು ಯಾರು ತುಂಬಾ ಅದನ್ನ ಹಚ್ಕೊಂಡು ಹೋಗ್ತಾರೆ, ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ, ಅದು ಅವನದದು. ಯಾಕಂದ್ರೆ ನಾವು ದೇವ್ರನ್ನು ಅದೇ ರೀತಿ ಇದು ಮಾಡ್ತೀವಿ. ನಾವು ತುಂಬಾ ಪ್ರೀತಿ ಮಾಡಿ ತುಂಬಾ ದೇವ್ರನ್ನ ತಗೊಂಡೋಗಿ ಮೇಲೆ ಕುತ್ಕೊಂಡು ತಗೊಂಡೋಗಿ ಮೆರವಣಿಗೆ ಮಾಡಿಸ್ತೀವಿ, ಪೂಜೆ ಮಾಡ್ತೀವಿ, ಅವ್ನಿಗೆ ಆರತಿ ಮಾಡ್ತೀವಿ, ತೆಂಗಿನಕಾಯಿ ಹೊಡಿತೀವಿ. ಯಾಕೆಂದ್ರೆ ನಂದು ನೀನು ಅಂತ, ಅನ್ನೋನ್ ನೀನು ಅಂತ. ಸೊ ದಟ್ ಇಸ್ ಲವ್ಲಿ. ಎಷ್ಟೋ ಕಡೆ ನಾನು ಕಂಪೇರ್ ಮಾಡೋ ಹಾಗಿಲ್ಲ, ಬಟ್ ನಾನು ಜೋಗಿ ಪರ ವಾದಿಸ್ಲೇಬೇಕು ಅಂತ ನಾನು ಓಂ ವರ್ಸಸ್ ಜೋಗಿ ಡಿಬೇಟ್ಗೆಲ್ಲ ಹೋಗ್ಬಿಟ್ಟು ಹಾಗಾಗಿ ನನಗೆ ಇವತ್ತು ನಾನು ಹೆಚ್ಚು ಜೋಗಿ ಬಗ್ಗೆ ಮಾತಾಡೋದಿಲ್ಲ, ಕೆಡಿ ಬಗ್ಗೆ ಮಾತಾಡೋಣ. ಬಟ್ ನನಗೆ ಜೋಗಿಗೆ ಒಂದು ಸಪರೇಟ್ ಇಂಟರ್ವ್ಯೂ ಬೇಕೇ ಬೇಕು. ಇನ್ಫ್ಯಾಕ್ಟ್ ನನ್ನ ಆಸೆ ಏನ್ ಗೊತ್ತಾ ಸರ್, ಜೊತೆ ಕೂತು ಒಂದು ಅರ್ಧ ದಿನ ಕೂತು ಒಂದು ಡಾಕ್ಯುಮೆಂಟರಿ ಮಾಡ್ಬಿಡ್ಬೇಕು ಅಂತ ಜೋಗಿ. 100% ರಿಲೀಸ್ ಆದ ತಕ್ಷಣ ನಿಮ್ ಜೊತೆ ಕೊಡ್ತೀನಿ. ಎನಿ ಟೈಮ್ ನೀವು ಹೇಳಿ ನನಗೆ. ಆಗಸ್ಟ್ ರಿಲೀಸ್ ಇದು ಜೋಗಿ ಬಂದ್ಬಿಟ್ಟಿಲ್ಲ, ಅಕ್ಟೋಬರ್, ಸಾರಿ ಆಗಸ್ಟ್ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಕರೆಕ್ಟ್. ಸೊ ಈ ವರ್ಷದ ರಿಲೀಸ್ ಮಾಡ್ತೀನಿ, ಅದನ್ನ ರಿಲೀಸ್ ಮಾಡಿಸ್ತೀನಿ. ಇದಾದ್ಮೇಲೆ ನಂಗೆ ಒಂದು ಇಂಟರ್ವ್ಯೂ ಬೇಕೇ. 100%. ಸರಿ ಸರ್, ನಾನು
ಈ ಸಂದರ್ಶನದಲ್ಲಿ 3 ಕ್ವಿಸ್ ಅನ್ನ ಇಟ್ಟಿದ್ದೀನಿ ನಿಮ್ಗೆ, 3 ಟೆಸ್ಟ್. ಓಕೆ, ಓ ಮೈ ಗಾಡ್. ಅಗೇನ್ ಆಸ್ ಅ ಫ್ಯಾನ್ ಅಲ್ಲಿಂದ ಬರ್ತಾ ಇದೆ. ಓಕೆ, ಅದೇನು ಅಂದ್ರೆ 3 ಸಲ ನಾನು ಒಂದೊಂದು ಸಾಲನ್ನ ಹೇಳ್ತೀನಿ, ನೀವು 2ನೇ ಸಾಲು ಅಥವಾ ಅದನ್ನ ಕಂಪ್ಲೀಟ್ ಮಾಡಬೇಕು. ಓಕೆ, ಆಯ್ತಾ? ಓಕೆ, ಇದೆಲ್ಲ ನನಗೆ ನನ್ನ ಜೀವನವನ್ನ ರೂಪಿಸಿದ Okay. ಗಳಿಗೆಗಳು ನಿಮ್ಮ ಫಿಲಂ ಅಲ್ಲಿ. ಹಾಗಾಗಿ ನನಗೆ ತುಂಬಾ ಇಂಪಾರ್ಟೆಂಟ್, ನಿಮ್ಮಿಂದ ಕೇಳಲೇಬೇಕು ಅಂತ. ಅಯ್ಯೋ, ತಾಯೇ ದೇವರು. ದಯವಿಟ್ಟು ಕಂಪ್ಲೀಟ್ ಮಾಡಿ ನೀವು. ಅಯ್ಯೋ, ಅದನ್ನ ನೆನಪು ಮಾಡಿದ್ರೆ, ಅದನ್ನ ನೆನೆಸ್ಕೊಂಡ್ರೆ ಒಂಥರ ಮೈಯೆಲ್ಲ ಜುಮ್ ಅನ್ಸುತ್ತೆ ಬಸ್ ನನಗೆ. ನಾನು ಯಾವಾಗ್ಲೂ ಯಾವುದೇ ಸ್ಟೇಜ್ ಮಾಡಿದ್ರೆ ನನ್ಗೆ ನಮ್ಮ ತಾಯಿಗೆ ನೆನಪು ಬಂದ್ಬಿಡ್ತಾಳೆ ನಿಜವಾಗ್ಲೂ. ಯಾಕಂದ್ರೆ ನಿಮ್ಗೆ ಈಗ ಏನಾಗ್ತಾ ಇದೆಯೋ ಅದು ನಮಗಾಗತ್ತೆ. ನಾನು ಪ್ರತಿ ಸಲ ಅಂದ್ರೆ ಇದನ್ನ ನಾನು ಕ್ಯಾಮ್ರಾ ಮುಂದೆ ಹೇಳ್ಕೊಳಕ್ ನನ್ಗೆ ಎಂಥ ನಾಚಿಕೆನೂ ಇಲ್ಲ. ನನ್ಗೆ ಏನೋ ಅಳು ಬರ್ತಾ ಇದೆ, ಹತ್ಬಿಡ್ಬೇಕು ಅಂತಂದ್ರೆ ನಾನು ಏನು ಮಾಡ್ಬೇಕಾಗಿಲ್ಲ, ಜೋಗಿಯ ಆ ಮುಹೂರ್ತ ಶಾಟ್ ನೋಡಿದ್ರೆ ಸಾಕು ನನಗೆ. ಅದು ನೋ 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 ನೆವರ್. ಅದನ್ನೆಲ್ಲ ಯಾವ್ದಕ್ಕೂ ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಅಷ್ಟು. ನೆವರ್. ನಾನು ಸ್ಟಾರ್ಟಿಂಗು ಅದನ್ನ ಮುಹೂರ್ತ ಮಾಡಿದಾಗ್ಲೂ ಅಷ್ಟೇ, ಸ್ಟುಡಿಯೋದಲ್ಲಿ ಕೂತಿದ್ರು ಅಪ್ಪಾಜಿ ಅಮ್ಮ ಇಬ್ರು. ಅಮೃತಣ್ಣ ಸ್ವಲ್ಪ ಲೇಟ್ ಆಯಿತು. ಅಮೃತಣ್ಣ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಒಂಚೂರು ಲೇಟ್ ಮಾಡ್ತಾರೆ. ಬರೋದು ಲೇಟ್ ಆಯಿತು. ಅಪ್ಪಾಜಿ ಅಮ್ಮ ಕರೆದ್ಬಿಟ್ಟು ರಾಗಣ್ಣ ಕೇಳಿದ್ರು ನನಗೆ. ಅಲ್ಲಿ ಬಂದು ಅಪ್ಪಾಜಿ ಅಮ್ಮ ಕ್ಲಾಪ್ ಮಾಡ್ಬೇಕಾ ಹೇಳಿದೆ. ಇಲ್ಲ ಅಣ್ಣ ನಾನು ಹೇಳ್ತೀನಿ, ಕ್ಲಾಪ್ ಮಾಡೋದು ಅಮೃತಣ್ಣ ಮಾಡ್ತಾರೆ, ನಾನು ಹೇಳ್ತೀನಿ. ಅಲ್ಲಮ್ಮ ಇಲ್ಲೇ ಹೇಳ್ಬಿಡು ಏನು ಮಾಡಬೇಕು ಅಂತ. ನಾನು ಹೇಳ್ತೀನಿ ಅಣ್ಣ ಪ್ಲೀಸ್, ನಾನು ಹೇಳ್ತೀನಿ. ನಾನು ಸಾಮಾನ್ಯವಾಗಿ ನಾನು ಏನೇ ಮಾಡಿದ್ರು ನಾನು ಸಡನ್ನಾಗಿ ಯಾರಿಗೂ ಅಷ್ಟೇ ಹೇಳಲ್ಲ. ಅಲ್ಲಿ ನನ್ನ ಮೇಲೆ ಕರ್ಕೊಂಡೋಗಿ ಅದು ಬಿಟ್ಟು ಅಣ್ಣನ ಮಾತ್ರ ಶಿವಣ್ಣ ಮಾತ್ರ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು, ಅಣ್ಣ ಅಮ್ಮ ಅಪ್ಪಾಜಿ ಇಬ್ರು ನಿನಗೆ ಜೋಳಿಗೆ ಹಾಕ್ತಾರೆ, ಓಕೆ, ಒಂದು ಮನೆ ಮುಂದೆ ನಿಂತ್ಕೊಂಡು ಜೋಳಿಗೆ ಹಾಕ್ತಾರೆ, ನೀನು ಹೋಗಿ ಭವತಿ ಭಿಕ್ಷಾ ಅಂದೇಹಿ ಜೋಗಿಗಳು. ಸೊ ನೀನು ಭಿಕ್ಷೆ ಬೇಡಿ ಇನ್ನೊಬ್ರು ಹೊಟ್ಟೆ ತುಂಬಿಸೋದು ನಿನ್ನ ಕಾಯಕ. ಓಕೆ, ಸೊ ಇದನ್ನು ಇದು ಮಾಡಬೇಕು. ಇದು ಫಸ್ಟ್ ಶಾರ್ಟ್. ಒಂದು ಓಹ್ ಏನಮ್ಮ ಅಮ್ಮ ಅಪ್ಪಾಜಿ ನಂಗೆ ಭಿಕ್ಷೆ ಆಗ್ತಾರೆ. ಹೌದು, ನಿಮ್ಮ ಹುಟ್ಟಿಗೆ ಅವರೇ ಭಿಕ್ಷೆ. ಹುಟ್ಟು ದಾನ ಕಣೋ, ಸಾವು ಗುಟ್ಟು ಕಣೋ. ಹುಟ್ಟು ದಾನ. ಅದು ಯಾರಿಗೆ ಗೊತ್ತು ನಾನು ಹಿಂಗೆ ಹುಡ್ತೀನಿ ಅಂತ? ಯಾರಿಗೆ ಗೊತ್ತು? ಪ್ರಪಂಚಕ್ಕೆ ಗೊತ್ತಿಲ್ಲ ನಾನು ಹಿಂಗೆ ಹುಡ್ತೀನಿ ಅಂತ. ಅದು ಗೊತ್ತಿರೋದು ಓನ್ಲಿ ಅಪ್ಪ ಅಮ್ಮ ಮಾತ್ರ. ಅದು ಹುಟ್ಟು ದಾನ, ಸಾವು ಗುಟ್ಟು. ಸಾವು ಯಾವ ಟೈಮಲ್ಲಿ ಹೆಂಗೆ ಬೇಕಾದ್ರೂ ಬರ್ಬೋದು, ಅದು ಅದರಿಷ್ಟ. ಅದು ಹುಟ್ಟು ಹೇಳ್ತದ ಐ ಆಮ್ ಕಮಿಂಗ್, ಬರ್ತಾ ಇದ್ದೀನಿ ಅಂತ ಇಲ್ಲ. ಸೊ ಇದು ಅಣ್ಣ ಐಡಿಯಾ. ಅಪ್ಪ ನೀವು ಹೋಗು, ಅವ್ರಿಗೆ ನಿನ್ನ ಕತೆ ಕೇಳಿದಾಗಲೇ ಒಂದು ಅನ್ಸ್ಬಿಡ್ತು, ನೀನು ಮಾಡ್ಕೊಳಪ್ಪ ಹೋಗಪ್ಪ ಅಂತ. ಅವ್ರು ಬಂದು ಅಮ್ಮ ಅಪ್ಪಾಜಿಗೆ ಹೇಳ್ಬಿಟ್ಟು ಹಾಕಿ ಅಪ್ಪಾಜಿ ಅಮ್ಮಗೆ ಇಬ್ರಿಗೂ, ಹೌದಾಕಂದ ಏನೋ ಇದು ನೀನು ಹಳ್ಳಿಯವನು. ಅದು ಅವ್ರಿಗೇನಂತಂದ್ರೆ ನಿನಗೆ ನಾಡಿ ಮಿಡಿತ ಚೆನ್ನಾಗಿ ಗೊತ್ತು, ಪಲ್ಸು ಹಳ್ಳಿ ಜನಗಳ ಇದು ಅಂತ ಅವರು ಅಪ್ಪಾಜಿ ಅವ್ರನ್ನ. ಸರ್ ಸಿಟಿ ಜನರ ಪಲ್ಸು ಗೊತ್ತು. ದೆನ್ ತಗೊಂಡೋಗಿ ಅದನ್ನ ಮಾಡಾದ್ಮೇಲೆ ಅದು ಗ್ರಾಫಿಕ್ಸ್ ಮಾಡಿದೆ. ಮನೆ ಹಿಂದೆಗಡೆ ಅವ್ರ ಊರಿನ ಮನೆ ಅಲ್ಲ, ಹೌದು ಹೌದು, ಹಳೇ ಮನೆ ಮಾಡಿ ಅವರು ನೋಡ್ಬಿಟ್ಟು ಓಡ್ಬಂದು ತಪ್ಕೊಂಡ್ರು ನಂಗೆ ಅಪ್ಪಾಜಿ. ಅಪ್ಪ ಏನಯ್ಯ ಸಿನಿಮಾ ಪಿಕ್ಚರ್ ಓಪನಿಂಗ್ಗೆ ಕೂರ್ಸ್ಬಿಟ್ಟಿಯಲ್ಲೋ ಅಂತ. ಅದೇನೋ ನನಗೆ ಅದೃಷ್ಟ ಸರ್. ಅದ್ ಹೆಂಗಾಗತ್ತೆ, ಇವರು ಹರಹರ ಮಹಾದೇವ್ ಅನ್ನೋದಾಗ್ಲಿ, ಗುರುಕಿರಣ್ ಅವರು ಆಗ ಓಪನ್ ಆಗೋದಾಗ್ಲಿ, ಮಾನವನ ಜೀವಿತವೇ ಆಗ್ಲಿ, ಇದು ಝೂಮ್ ಔಟ್ ಆಗೋದಾಗ್ಲಿ, ಗ್ಲೋಬ್ ಬರೋದಾಗ್ಲಿ, ಅಯ್ಯಯ್ಯೋ ಬಾಸ್, ಅದಕ್ಕೆ ಕೆನಾಟ್ ಅದು ಇಮೇಜ್ ಮಾಡಕ್ಕಾಗಲ್ಲ ಬಾಸ್. ಇಟ್ ಕೆನಾಟ್ ಬಿ ರೀಕ್ರಿಯೇಟೆಡ್. ನೋ ನಾನು ಅದಕ್ಕೆ ಕೂಡಿ ಬಂದ್ಬಿಡ್ತು. ನಾನು ಅದಕ್ಕೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಮಾಡಕ್ ಕೇಳಿದ್ರು ನಾನು ಮಾಡಲ್ಲ ಅಂದೆ. ನನಗೆ ನಾಟ್ ಇಂಟ್ರೆಸ್ಟೆಡ್. ಸಲ್ಮಾನ್ ಖಾನ್ ಕೇಳಿದ್ರು, ಪ್ರಭಾಸ್ ಕೇಳಿದ್ರು, ಚಿರಂಜೀವಿ ಇವ್ರು ಕೇಳಿದ್ರು, ನನಗೆ ರಜನಿ ಸರ್. ನಾನು ಹೇಳಿದೆ ನನ್ನ ಕೈಲಿ ಮಾಡಕ್ಕಾಗಲ್ಲ. ಮತ್ತೆ ಆ ಸಿನಿಮಾನ ಯಥಾಸ್ಥಿತಿ ತಂದು ನಾನು ಇಳಿಸ್ತೀನಿ ಅಂತ ನನಗೆ ನಂಬಿಕೆ ಇಲ್ಲ ಅಂತ. ಯಾಕೆಂದ್ರೆ ಶಿವಣ್ಣನ ಆ ರೀತಿ ನೋಡ್ಬಿಟ್ಟಿದ್ದೀನಿ ನಾನು. ಶಿವರಾಜ್ ಕುಮಾರ್ ಅನ್ನೋ ಪಾತ್ರನ ಒಬ್ಬ ಸಾಮಾನ್ಯ ವ್ಯಕ್ತಿಲಿ ನೋಡ್ಬಿಟ್ಟಿದ್ದೆ ನಾನು ಅದನ್ನ. ಸೊ ಸಿಂಪಲ್. ಅಯ್ಯೋ ಅದು ಚರಿತ್ರೆ ವಾಸ್, ಚರಿತ್ರೆ. ಆಮೇಲೆ ನಿಮಗೆ ಗೊತ್ತಾಗ್ತಿತ್ತಾ ನೀವು ಮಾಡ್ಬೇಕಾದ್ರೆ ಇದೇನೋ ಸ್ಪೆಷಲ್, ಇದು ಇಲ್ಲ ಒಂಥರ ಎಲ್ಲರ ಗ್ರಹಿಕೆಗೆ ಮೀರಿದೇನೋ ಮಾಡ್ತಾ ಹೋಗ್ತಾ ಇದೀನಿ ಅಂತ? ಇಲ್ಲ 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 ನಾನು ಯಾವಾಗ್ಲೂ ನಾನು ಥಿಂಕ್ ಮಾಡೋದಿಲ್ಲ ವಾಸ್. ನಾನು ಬಟ್ ಪ್ಯೂರಿಟಿ ಇತ್ತು. ಆನೆಸ್ಟ್ ವರ್ಕ್ ಮಾಡ್ತೀನಿ, ಆನೆಸ್ಟ್ ಕೆಲಸ ಮಾಡ್ತೀನಿ. ಆ ಫೈಟ್ ಮಾಡಕ್ ನಾನು ಯಾರು ಬೇಕಾದ್ರೂ ಎದುರಾಕತ್ತೀನಿ. ನನಗೆ ನನ್ನ ಕಲ್ಪನೆಗೆ ತಕ್ಕಂತೆ ಬರ್ಬೇಕು. ಅದಕ್ಕೋಸ್ಕರ ನಾನು ಯಾರು ಬೇಕಾದ್ರೂ ನಾನು ಬೈಬೋದು, ಯಾರು ಬೇಕಾದ್ರೂ ನಾನು ಹೀಯಾಳಿಸ್ಬೋದು, ಯಾರು ಬೇಕಾದ್ರೂ ನಾನು ಕಾಲೆಳಿಬೋದು, ವಾಟ್ ಎವರ್ ಯುವರ್ ವಿಶ್. ಬಟ್ ನಾನು ಮಾಡ್ತೀನಿ. ಅದಾದ್ಮೇಲೆ ನಿನ್ನ ಇಷ್ಟ ಅಂತ ಬಿಡ್ಬಿಡ್ತೀನಿ ನಾನು. ಸೊ ಅದನ್ನ ಮಾಡ್ಬೇಕಾದ್ರೆ ಏನು ನನಗೆ ಇದೇ ಇಲ್ಲ. ಎಲ್ಲಿ ಬತ್ತು ಅದು ಅಂತಂದ್ರೆ, ನನಗೆ ನೀವು ಫಸ್ಟ್ ಕತೆ ಹೇಳಿದಾಗ ಹೊಡಿತು ನನಗೆ. ವರದಪ್ಪ ಅವ್ರಿಗೆ ಅಪ್ಪಾಜಿಗೆ ಕೂತ್ಕೊಂಡು ಕತೆ ಹೇಳಿಸಿ,
ಕತೆ ಹೇಳ್ಬೇಕಾದ್ರೆ ನಾನು ಮಳವಳ್ಳಿ ಸಾಯಿಕೃಷ್ಣ ಕತೆ ಹೇಳಿದ್ರು. ಕತೆ ಹೇಳ್ಬೇಕಾದ್ರೆ ಎದ್ದು ಹೋಗ್ಬಿಟ್ರು ಅಪ್ಪಾಜಿ. ಕತೆ ಮುಗಿದೋಯ್ತು, ಎದ್ದು ಹೋಗ್ಬಿಟ್ಟು ಕೂತಿದ್ದಾರೆ. ನಾನು ಅಕ್ಕನ ಗೀತಕ್ಕಂಗೆ ಕೇಳಿದೆ, ಅಕ್ಕ ಅಪ್ಪಾಜಿಗೆ ಏನು ಇಷ್ಟ ಆಗಲಿಲ್ವಾ ಅಂದೆ ನಾನು. ಇಲ್ಲ, ಅಲ್ಲಿ ಕೂತವ್ರು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಅಂದು. ಹೋದ್ರೆ ಕೂತಿದ್ರು. ಹೌದು ಅಪ್ಪಾಜಿ, ಯಾಕೆ ಇಷ್ಟ ಆಗಲಿಲ್ಲ ಅಪ್ಪಾಜಿ? ನೀನೇನೋ ಮಾಡ್ತೀವಿ ಅಪ್ಪಾಜಿ, ಬಿಟ್ಬಿಡ್ರಿ ಅವ್ನ ಅಂದರು. ಅವನೇನೂ ಕೇಳಬೇಡಿ, ಏನು ಮಾಡ್ತಾನೆ, ಏನು ಬರೀತಾನೆ, ಏನು ಮಾಡ್ತಾನೆ ನೆಕ್ಸ್ಟ್ ಅಂತ ಏನೂ ಕೇಳಬೇಡಿ. ಈ ಹುಡುಗ ಏನೋ ಮಾಡುತ್ತೆ. ಅವತ್ತು ಫಸ್ಟ್ ಇಂಟು ಕೊಟ್ಟರು ನನಗೆ ಅವರು. ಅದು ಯಾಕೆ ಕೊಟ್ಟರು, ಏನು ಕೊಟ್ಟರು ಅಂತ ಇವತ್ತಿನವರೆಗೂ ನಿಗೂಢನೇ ನನಗೆ. ಇವನೇನೋ ಮಾಡ್ತಾನೆ ಬೆಣ್ತದ್ದು ಕಳಿಸೋದು ನನಗೆ. ಅದಾದಮೇಲೆ ನಮ್ಮಮ್ಮ ಸಿನಿಮಾ ನೋಡಿದ್ರು. ನನ್ನ ತಾಯಿ, ನನ್ನ ಹೆತ್ತ ತಾಯಿ, ಅಯ್ಯೋ ನೇಕಾರ ಆ ಮಗು ಮುಖ ತೋರ್ಸೋಕ್ಕಿಲ್ವೇನೋ ತಾಯಿಗೆ ಅಂದ್ಬಿಟ್ರು. ನನಗೆ ಅದು ಇಂಟು ಗೊತ್ತಾಗಿಲ್ಲ. ಗೊತ್ತಿರ್ಲಿಲ್ಲ. ನೋ 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 ನೀವು ಬೇಕು ಅಂತ ಹಂಗ್ ಮಾಡ್ಲಿಲ್ಲ. ನೋ. ಅದಾದ್ಮೇಲೆ ಗುರುಕಿರಣ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾರೆ ಪಿಕ್ಚರ್ ಇನ್ನ ಮ್ಯೂಸಿಕ್ ಮಾಡಿರ್ಲಿಲ್ಲ. ಎಂಡಲ್ಲಿ ನೋಡ್ಬಿಟ್ಟು, ಪ್ರೇಮ್ ನಮ್ಮ ಅಮ್ಮಂಗೆ ಫೋನ್ ಮಾಡ್ಬತ್ತೀನಿ ಅಂದ್ರು. ನಾನು ಅವಾಗ್ಲೂ ಏನು ಅನ್ಸಿಲ್ಲ ನನಗೆ. ರಸ್ತೆಯಲ್ಲಿ ನಿಂತ್ಕೊಂಡು ಆ ಸೀನ್ನ ಬರ್ದಿದ್ದು ನಾನು. ಗಾಂಧಿನಗರದ ರಸ್ತೆಯಲ್ಲಿ ನಿಂತ್ಕೊಂಡು ಆ ಜೋಗಿ ಅನ್ನೋ ಸೀನ್ನ ಎಂಡ್ ಕ್ಲೈಮ್ಯಾಕ್ಸ್ ನ ಬರ್ದಿದ್ದು. ಅದನ್ನ ಯಾರು ನಮ್ಮ ಹುಡುಗರು ಒಪ್ಲಿಲ್ಲ. ಸಾರ್ ಅದಂಗೆ ನೀವು ಕನ್ವೆ ಮಾಡ್ಬಿಡ್ತೀರಾ, ತಾಯಿ ಮುಖ ನೋಡ್ಲೇಬೇಕು ಅವನು ಅಂತ ಹೇಳಿದ್ರೆ, ವ್ಯಾಲ್ಯೂ ಇಲ್ಲ ಕಣ್ರು, ಅವಳು ಚರಿತ್ರೆ ಆಗ್ಬೇಕು ಅಂದ್ರೆ ನೋಡಬಾರ್ದು ಅಂತಾನೆ ಸೀಲ್ ಮಾಡಿದ್ದೆ ಅದನ್ನ. ಇವೆಲ್ಲ ನನಗೇನೂ ಗೊತ್ತಿರ್ಲಿಲ್ಲ, ಅನ್ಕಂಡೇ ಮಾಡಿದೆ ಅಷ್ಟೇ. ಸರಿ ಸರಿ ಸರಿ. ಇನ್ಫ್ಯಾಕ್ಟ್ ನನಗೆ ತುಂಬಾ ಶಿವರಾಜ್ ಕುಮಾರ್ ಅವ್ರು ಹೇಳಿದ್ರು ಒಂದ್ಸಲ, ಇದರಲ್ಲಿ ರಮೇಶ್ ಭಟ್ ಅವ್ರಿಗೆ ಅನಾರೋಗ್ಯ ಆಗ್ಬಿಟ್ಟಿರುತ್ತೆ. ಶಿವರಾಜ್ ಕುಮಾರ್ ಅವ್ರು ಹೋಗ್ತಾರೆ ಪೂಜೆ ಮಾಡಕ್ಕೆ. ಅಲ್ಲಿ ಎಲ್ಲೂ ಕಾಣದ ಹಸುವಪ್ಪ ಅಂತ ಊಟ ಮಾಡ್ತಿರ್ತಾರೆ. ಅದು ಅವ್ರು ನನಗೆ ಹೇಳಿದ್ದೇನು ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹಾಗಾಗಿತ್ತಂತೆ. ಹೌದು, ನನ್ಗೆ ಹೇಳಿದ್ರು. ನನಗೆ ಹೇಳಿದ್ರು ಕೂಡ, ಶೂಟ್ ಡ್ರಾಮಾ ನಡಿಬೇಕಾದ್ರೆ ಸಡನ್ ಆಗಿ ಕರೆದಂತೆ. ಡ್ರಾಮಾ ಇನ್ನ ಸ್ಟೇಜ್ ಮೇಲೆ ಹೋಗ್ಬೇಕು, ಅವರು ಹತ್ತಕ್ಕೆ ಮುಂಚೆ ಹೋಗೋದಂತೆ. ಅಪ್ಪ ಹತ್ತಬೇಕು, ಅವಾಗ ಹೊಟ್ಟೆ ಹಸಿತಾ ಇದ್ದೀನಿ ಸಿಕ್ಕಾಬಟ್ಟೆ. ಅವಾಗ ಕೇಳದಂತೆ, ಹೋಗ್ತೀನಿ, ಒಂದಷ್ಟು ಜಡಾಯಿಸ್ಬಿಟ್ರೆ ಅವ್ರು ಹಂಗೆ ಅನ್ನೋರು, ಒಂದಷ್ಟು ಏನಾದ್ರು ಕೊಟ್ರೆ ಚೆನ್ನಾಗಿ ಜಡಾಯಿಸ್ಬಿಟ್ಟು ಸ್ಟೇಜ್ ಎಲ್ಲ ಅದ್ರಿಸ್ಬಿಡ್ತೀನಿ ಅಂದ್ರಂತೆ ಜನಗಳನ್ನ. ಅಂದ್ರೆ ಆ ಮಟ್ಟಕ್ಕೆ ಸ್ಟೇಜು ಇದು ಮಾಡಕ್ಕೆ ಚೆನ್ನಾಗಿ ತಿಂದ್ರಂತೆ. ಇನ್ನ ಹೋಗಿ ಹತ್ಬೇಕು, ಚೆನ್ನಾಗಿ ತಿಂದಾದ ಮೇಲೆ ಸಡನ್ ಅವಾಗ ಬತ್ತಂತೆ ನ್ಯೂಸ್. ಬಟ್ ಅವಾಗ ಹೋಗ್ಲಿಲ್ಲಂತೆ, ಹೋಗಿ ಜನಗಳನ್ನ ರಂಜಿಸೇ ಹೋದ್ರಂತೆ. ಅಂದ್ರೆ ಇವಾಗ ಮಾರಲ್ಲಾಗ್ಬೇಕದು. ನಿಮ್ಮ ಸೋಕಿಗಳು, ನಿಮ್ಮ ಅವೆಲ್ಲ ಬಿಟ್ಟು ಒಬ್ಬ ಕಲಾವಿದ, ಒಬ್ಬ ಮಹಾನ್ ಕಲಾವಿದನ ಆದಿ ಅಂತಂದ್ರೆ ಅದು ನೋಡಿ. ಹೊಟ್ಟೆ ಹಸ್ಕೊಂಡು ತಿಂದಾದ್ಮೇಲೆ ಇನ್ನೇನು ಸ್ಟೇಜ್ ಮೆಟ್ಲತ್ತೋ ಟೈಮಲ್ಲಿ ನಿಮ್ಮ ಅಪ್ಪ ತೀರೋಗ್ಬಿಟ್ಟಿಯಾನೆ ಅಂದಾಗ, ಇದು ಇನ್ಕ್ಲೂಡಿಂಗ್ ಅಂಬರೀಷಣ್ಣಂದು ಆಗಿದೆ. ಅಂಬರೀಷಣ್ಣ ಹೇಳಿದ್ರು ನನಗೆ, ಇನ್ಕ್ಲೂಡಿಂಗ್ ಅಂಬರೀಷಣ್ಣಂದು ಸೇಮ್. ಅದಕ್ಕೆ ಇವರೆಲ್ಲ ಲೆಜೆಂಡ್ಗಳಾಗಿ ಬದುಕಿರೋದು, ಅದಕ್ಕೆ ಇವ್ರನ್ನೆಲ್ಲ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವರು. ಅದಕ್ಕೆ ಕಲಾವಿದ, ಕನ್ನಡ ಸಿನಿಮಾ ಅಂದ್ರೆ ಇವರೆಲ್ಲ ಇರೋದ್ರಿಂದನೇ ಕನ್ನಡ ಸಿನಿಮಾ ಟಿಲ್ ಟುಡೇ ಬದುಕಿರೋದು. ಸೊ ಅದೊಂದು ದೊಡ್ಡ ಚರಿತ್ರೆ ವಾಸು. ಅದನ್ನ ನೆವರ್ ಅದ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಇಡೀ ದಿನ ಮಾತಾಡ್ಬೇಕು. ಅದೊಂದು ಬುಕ್ಸ್, ಅದು ಬೇಸಿಕಲಿ ಜೋಗಿ ಅನ್ನೋದೊಂದು ಬುಕ್ಸ್ ಅದು ನಿಜವಾಗ್ಲೂ. ಬಟ್ ಅದೇ ಏನ್ ಚಂದ ಅಂದ್ರೆ, ನೀವು ಅದಕ್ಕೆ ಕ್ರೆಡಿಟ್ ತಗೊಳ್ತಾ ಇಲ್ಲ, ನಾನು ಮಾಡಿದೆ ಅಂತ. ನಂದು ಅಲ್ಲಕ್ಕೆ ಅಲ್ಲ ವಾಸ್, ಅದು ನಾನೊಬ್ಬ ಕೆಲಸಗಾರ, ನಾನು ಕೆಲಸ ಮಾಡಿದೆ ಅಷ್ಟೇ. ನಾನೊಬ್ಬ ಐ ಆಮ್ ವರ್ಕರ್. ನಂದು ಅಲ್ಲಕ್ಕೆ ಅಲ್ಲ ಅದು. ನಾನು ಸಾಹಿತ್ಯ ಬರ್ದಿರೋದಾಗ್ಲಿ, ಇದು ಬರ್ದಿರೋದಾಗ್ಲಿ, ನಾನು ಜನಗಳಿಗೆ ತಲುಪಿಸ್ಬೇಕಾಗಿತ್ತು, ತಲುಪ್ಸಕ್ಕೆ ಅಂತ ನಾನು ಮಾಡಿದೆ. ನಂದಲ್ಲ ಅದು. ನಾನು ಏನೇ ಮಾಡಿದ್ರು ಎಲ್ಲರೂ ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಅವ್ರ ಇಷ್ಟ ಅದು, ನಾನೇನು ಮಾಡಿಲ್ಲ. ಅದಕ್ಕೆ ವಾಪಸ್ ಹೋದ್ರೆ, ತಾಯೇ ದೇವರು, ಕಾಣೋ ದೇವರು ತಾಯೇ ಆದರು, ಕಾಣೋ ದೇವರು ತಾಯೇ ಆದರು, ಅದು ಮುಗಿದಿದೆ. ಯಾಕೋ ಕಾಣೆ ಕಣ್ಣಿಂದು ಕುರುಡಾಯ್ತೆ, ಹಣೆ ಬರಹ ನೋಡಯ್ಯ ಜೋಗಿ, ನಿನ್ನ ಹಡೆದವ್ವ ನಿನ್ನಿಂದೆ ಜೋಗಿ. ಆ ದೇವಸ್ಥಾನದಲ್ಲಿ ಅದೇನ್ ಥಿಂಕ್ ಮಾಡ್ಬಿಟ್ಟತ್ರ, ಮಗ ಅಮ್ಮ ನೋಡ್ಲೇಬಾರ್ದು ಅಮ್ಮ ಬಂದ್ಮೇಲೆ ಸಿಟಿಗೆ. ಅದು ದಟ್ ವಾಸ್ ಆಲ್ರೆಡಿ ಥಾಟ್ ಆಫ್. ಇಲ್ಲ ಅಂದ್ರೆ ಬಿಕಾಸ್ ಅವರು ವಿಭೂತಿ ಹಚ್ಕೊಳ್ಳೋದು ಒಂದು ಸ್ಲೋ ಮೋಷನ್ ಶಾಟ್ ಇದೆಯಲ್ಲ, ದಟ್ ಇಸ್ ಎನಫ್. ಅಂದ್ರೆ ಏನಂತ ಹೇಳ, ಜೋಗಿಯ ಈ ಮೊಮೆಂಟ್ಸ್ ಸಾಕು. ಪ್ರೇಮ್ ಅವರನ್ನ ನಾನು ಪ್ರಾಯಶಃ ಜೀವನ ಪರ್ಯಂತ ಸ್ವಲ್ಪ ಮೇಲಿನ ಸ್ತರದಲ್ಲೇ ಇಡೋದಕ್ಕೆ. ನಾನು ಏನಕ್ಕೆ ಹಂಗೆಲ್ಲ ಮಾಡಿದೆ ಅಂತಂದ್ರೆ, ಮನುಷ್ಯನಿಗೆ ವ್ಯಾಲ್ಯೂಸ್ ಗೊತ್ತಾಗಬೇಕು. ಇದ್ದಾಗ ಈ ವಾಸಿಯವರು ಇವತ್ತು ನನ್ನ ವಾಸಿಯವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದಾಗ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇಲ್ದಾಗ ಅವ್ರಿಗೆ ಬೆಲೆ ಕೊಡಬೇಕು, ಅವರೆಲ್ಲ ಇದ್ದಾಗ ಬೆಲೆ ಕೊಡಬೇಕು, ಅದು ರೆಸ್ಪೆಕ್ಟ್ ಇರಬೇಕು. ಅದನ್ನ ಕಂಟಿನ್ಯೂ ಮಾಡಿ. ಯು ಡೋಂಟ್ ಇರ್ರೆಸ್ಪೆಕ್ಟಿವ್ ಪೀಪಲ್, ಯು ಡೋಂಟ್ ಎನಿಥಿಂಗ್ಸ್. ನೀವು ಏನೇ ಮಾಡಿದ್ರು ನೀವು ಕಳ್ಕೊಂಡು ಆದಮೇಲೆ ಪಶ್ಚಾತ್ತಾಪ ಪಡೋದಿದೆಯಲ್ಲ, ಅದಕ್ಕಿಂತ ಇದ್ದಾಗ ಸುಖ ಪಡಿ, ಇದ್ದಾಗ ರೆಸ್ಪೆಕ್ಟ್ ಮಾಡಿ, ಇದ್ದಾಗ ಪ್ರೀತಿ ಮಾಡಿ, ಇದ್ದಾಗ ಕೈ ಹಿಡ್ಕೊಂಡು ಜೊತೆಲಿ ಕರ್ಕೊಂಡು ಹೋಗಿ ಅಂತ ನನ್ನ ವಾದ. ಟಿಲ್ ಟುಡೇ ಅದೇ ವಾದ ನಂದು. ದ ವಿಲನ್ ಒಳ್ಳೆ ಐಡಿಯಾ.
ಏಕಲವ್ಯ ನನಗೆ ಅಷ್ಟು ವರ್ಕ್ ಆಗಲಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಸೊ ನನಗೆ ಅನ್ಸತ್ತೆ, ನನ್ನ ಹಾಗೆ ಕೆಲವರು ಇದ್ದಾರೆ, ಹಾಗಾಗಿ ಅವರ ಪ್ರತಿನಿಧಿಯಾಗೂ ಕೇಳ್ತಾ ಇದ್ದೀನಿ. ಅಂದ್ರೆ ನಾನು ಹೇಳಿದೆ, ಬೇಕಾದ್ರೆ ನಾನು ಇಂಟರ್ವ್ಯೂ ಆದ್ಮೇಲೆ ಒಂದು ಮೆಸೇಜ್ ತೋರಿಸ್ತೇನೆ, ನಮ್ಮ ಫ್ಯಾಮಿಲಿ ಗ್ರೂಪ್ ಅಂತಿದೆ, ಅದರಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಪ್ಲೀಸ್ ಟೆಲ್ ಹಿಮ್ ವಿ ಆರ್ ಸ್ಟಿಲ್ ಹಿಸ್ ಫ್ಯಾನ್ಸ್ ಅಂತ. ಆಯ್ತಾ? ಸೊ ಈಗ ನಮಗೆ ಒಂದು ಪ್ರೇಮ್ ಅವರು ರಿಟರ್ನ್ ಟು ಫಾರ್ಮ್, ಮತ್ತೆ ವಾಪಸ್ ಫಾರ್ಮ್ ಬರಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. KD ಟ್ರೇಲರ್ ನೋಡಿದೆ, ಟೀಸರ್ ಆಕ್ಚುಲಿ ಟ್ರೇಲರ್ ಮುಂಚೆ ಟೀಸರ್ ಬಗ್ಗೆ ಮಾತಾಡ್ತೀನಿ. ಅದು ಟೀಸರ್ ಟೈಟಲ್ ಟೀಸರ್ ಗೊತ್ತಿಲ್ಲ, ಬೇಸಿಕಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಜೈಲಿಂದ ರಿಲೀಸ್ ಆಗೋದು. ಅದಕ್ಕೆ ಒಂದು ಬೇರೆ ಪ್ರೇಮನ್ನ ನಾವು ನೋಡಿದ್ವಿ. ಅಲ್ಲಿ ಕ್ಯಾಮ್ರಾ ಆಂಗಲ್ಸ್ ಆಗ್ಲಿ, ಕ್ಯಾಮ್ರಾ ಮೂವ್ ಆಗೋದಾಗ್ಲಿ, ಅಂದ್ರೆ ಪೆನ್ ಇಟ್ರೆ ಪೆನ್ನಿಂದ ಕ್ಯಾಮ್ರಾ ಹೋಗೋದಾಗ್ಲಿ, ಇದೆಲ್ಲ ವಾಟ್ ವಾಸ್ ದಿ ಥಾಟ್ ಸರ್ ಅದಕ್ಕೆ? ಆ ಟೀಸರ್ಗೆ ತುಂಬಾ ಚೆನ್ನಾಗಿತ್ತು, ಎನರ್ಜಿ ಇತ್ತು. ನಾನು ಒಂದು ಎಕ್ಸ್ಪ್ಲೇನ್ ಮಾಡಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಏಕಲವ್ಯ ಯಾಕೆ ಅಂದ್ರೆ ಏಕಲವ್ಯ ಚಿಕ್ಕ ಹುಡುಗ, ಆ ಹುಡುಗ ಬಂದ್ಬಿಟ್ಟು ನಮ್ಮ ಮೇಡಮ್ ತಮ್ಮ ಚಿಕ್ಕ ಹುಡುಗ. ಅವನು ಪ್ರೇಮನ್ನು ಡೈರೆಕ್ಟರ್ ಸಿನಿಮಾ ಮಾಡ್ತಾನೆ ಅಂದಾಗ ಅವನನ್ನ ತಗೊಂಡೋಗಿ ನಾನು ಅವನ ಮೇಲೆ ನನ್ನ ಒತ್ತಡನೇ ಇರೋದು ತಪ್ಪು, ನಿಜವಾಗ್ಲೂ ತಪ್ಪದು. ಒಬ್ಬ ಹೊಸ ಹುಡುಗ, ಒಬ್ಬ ಹೊಸ ಕಲಾವಿದ, ಅವನ್ನ ಟ್ರೈನ್ ಮಾಡಿದ್ದೀನಿ, ಅವ್ನಿಗೆ ಇದೇ ತರ ಸಿನಿಮಾ ಮಾಡಬೇಕು. ಒಂದು ನನ್ನ ಮನೆ ಹುಡುಗನ ಅವನ್ನ ತಗೊಂಡೋಗಿ ಪ್ರೊಜೆಕ್ಟ್ ಮಾಡಬೇಕು, ತಗೊಂಡೋಗಿ ಅವ್ನಿಗೆ ಇಷ್ಟೇ ಸರ್ಕಲ್ ಅಂತಿತ್ತು, ಈ ಸರ್ಕಲ್ ಅಲ್ಲೇ ಇವನಿಗೆ ಸಿನಿಮಾ ಮಾಡಬೇಕು. ಅವ್ರಿಗಾಗೆ ಮಾಡಿದ್ದು ನಾಟ್ಲಕ್ಕೆ ಪ್ರೇಮ್. ಪ್ರೇಮ್ ಅಂದ ತಕ್ಷಣ ಹಿಂಗ್ KD ಬರ್ತಾನೆ, ಇಸ್ ಪ್ರೇಮ್. ಯಾಕೆ ಪ್ರೇಮ್ KDಗೆ ಬರ್ತಾನೆ ಅಂತಂದ್ರೆ ಧ್ರುವ ಹೋಲ್ಡ್ ಮಾಡ್ತಾನೆ ಅದನ್ನ. ಇಸಕ್ಕೆ ಕಮರ್ಷಿಯಲ್ ಹೀರೋ ಹೆಂಗೆ ದರ್ಶನ್ ಅವರು, ಶಿವಣ್ಣ ಅವರು, ನನ್ನ ಸುದೀಪ್ ಸಾರ್ ಆಗ್ಲಿ, ಸೊ ಧ್ರುವ ಮಾಡ್ತಾನೆ, ಈಸ್ ಲೆಜೆಂಡ್, ಅವರೆಲ್ಲ ಲೆಜೆಂಡ್ಗಳು. ಓಕೆ, ಸೊ ಇಲ್ಲಿ ಧ್ರುವ ಬಂದ್ಬಿಟ್ಟು ಅವನು 6 ಸಿನಿಮಾ ಮಾಡಿದ್ದಾನೆ, ಬಟ್ ನನ್ನನ್ನು ತಡಿತಾನೆ ಅವನು ಅಂತ ನನಗೊಂದು ಭರವಸೆ. ನನ್ನನ್ನು 100% ತಡಿತಾನೆ, ಬಟ್ ಒಬ್ಬ ಕಾಮನ್ ಪೀಪಲ್ ಆಗಿ ತಡಿಬೇಕು ನಾನು ಅವನನ್ನ. ಒಬ್ಬ ನಾರ್ಮಲ್ ಹುಡುಗನಾಗಿ ಅವನನ್ನ ತೋರಿಸ್ಬೇಕು ಅಂತ ಇದರಲ್ಲಿ ಇದು ಪ್ರೇಮ್ ಸಿನಿಮಾ ಅಂದ್ರೆ ಒಪ್ಕೋತೀನಿ. ಇನ್ಫ್ಯಾಕ್ಟ್ ದಟ್ ಸೆಡ್ ರಾಣಾ ಅವರು ಏಳುಮಲೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ದ. ಈಗ ಅವನ ಮೇಲೆ ಏನ್ ಬೇಕಾದ್ರೆ ಅಡಾಪ್ಟ್ ಮಾಡಬಹುದು, 3ನೇ ಸಿನಿಮಾ ಏನ್ ಬೇಕಾದ್ರೆ ಅಡಾಪ್ಟ್ ಮಾಡಬಹುದು. ಅಲ್ಲ, ಥ್ಯಾಂಕ್ ಯು ಫಾರ್ ದಟ್ ಕ್ಲಾರಿಫಿಕೇಶನ್. ನೀವ್ ಹೇಳಿದ್ರಿ ಅವ್ರಿಗಾಗಿನೇ ಮಾಡಿದ ಕಥೆ, ನಾನು ಬರ್ದಿದ್ದೆ ಅವ್ರಿಗಾಗೇನೆ, ನಾನು ಕಥೆ ಬರ್ದಿದ್ದ ಅವ್ರಿಗಾಗೇನೆ, ಸಾಂಗ್ಸ್ ಬರ್ದಿದ್ದು ಅವ್ನಿಗಾಗೇನೆ. ಗೋಯಿಂಗ್ ಬ್ಯಾಕ್ ಟು ದ ಟೀಸರ್ ಆಗ್ಲಿ, ಈ ಟ್ರೈಲರ್ ಅಲ್ಲೂ ಅಷ್ಟೇ ನನಗೆ ಒಂದು 2-3 ಅಂಶಗಳು ತುಂಬಾ ಹಿಡಿಸ್ತು. ಅದ್ರ ಬಗ್ಗೆ ಹೇಳ್ತೀನಿ ನಾನು. ರವಿಶಂಕರ್ ಅವರು ಸ್ಟಾರ್ಟ್ ಮಾಡ್ತಾರೆ ನರೇಶನ್ ಅಲ್ಲಿ, ಇವನು ಹೇಗ್ ರಿಲೀಸ್ ಆದ ಅಂತ. ಸೊ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಅಂತ ಅಲ್ಲಿ ಗೊತ್ತಾಗತ್ತೆ. ಬಟ್ ಇವನ್ ರಿಲೀಸ್ ಆದ, ಇವನ್ ಹಳ್ಳಿಯಿಂದ ಬಂದಿದ್ದ ಅಮಾಯಕ, ಅದ್ಯಾವುದು ಇಲ್ಲ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಸೂಪರ್, ಫ್ಯಾಂಟಾಸ್ಟಿಕ್, ಬೆಂಗಳೂರು ಲೈವ್ ಸ್ಟೋರಿ. ಬಟ್ ಇಟ್ ಇಸ್ ಓಕೆ ಗ್ರೇಟ್. KR ಮಾರ್ಕೆಟ್ ಅಲ್ಲಿ ಇದ್ದ ಒಬ್ಬ ಹುಡುಗ, ಬೆಂಗಳೂರಲ್ಲಿ 70s 80s ಅಂಡರ್ ಅಲ್ಲಿ ಒಬ್ಬ ಕಾಮನ್ ನಾರ್ಮಲ್ ಹುಡುಗನ. ಅದು ಚೆನ್ನಾಗಿದೆ. ಅಂದ್ರೆ ಅವನು ಕಾಳಿದಾಸ, CID, 007 ಅಂತೆಲ್ಲ ಮಾಡಿದಿರಿ, ಅಂಡ್ ಅವನೇನೋ ಟ್ರಾನ್ಸಿಸ್ಟರ್ ಬೇರೆ ಇಟ್ಕೊಂಡು ಹೋಗ್ತಿರ್ತಾನೆ. ಅಂಡ್ ಈ ಹೀರೋದು ಒಂದು ಈಕ್ವೇಶನ್ ಇದೆ, ಅದ್ರಲ್ಲಿ ಚೆನ್ನಾಗಿದೆ. ಆಮೇಲೆ ರಾಜಾ ಮಿಲ್ ಅಂತ ಬರುತ್ತೆ, ರವಿಚಂದ್ರನ್ ಅವರು, ಸಂಜಯ್ ರಾವ್ ಅವರೆಲ್ಲ ಬರ್ತಾರೆ. ವಾಟ್ ಹ್ಯಾವ್ ಯು ಡನ್ ಇನ್ KD? ಅವಾಗಿನ ಟ್ರೆಂಡ್ಗೆ, ಅವಾಗಿನ ಸ್ಟೈಲ್ಗೆ ನನಗೆ ಒಂದು ಇಷ್ಟ ಇತ್ತು. ಅಂದ್ರೆ ನಾನು ಅದ್ಭುತವಾಗಿ ಮಾಡಿದ್ದೀನಿ, ಅದ್ಭುತವಾಗಿ ಏನೋ ಹೇಳಕ್ ಕೊಟ್ಟಿದ್ದೀನಿ ಅಂತ ಮಾತ್ರ ಹೇಳಲ್ಲ ವಾಸಿ ಅವರೇ. ಓಕೆ, ಒಂದು ನಾರ್ಮಲ್ ಒಂದು ಹುಡುಗನ ಕಥೆನ ಹೇಳ್ತಾ ಇದ್ದೀನಿ. ಒಂದು ಎಮೋಷನ್ಸ್, ಒಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೀವು ಸಿನಿಮಾ ನೋಡ್ಬೋದು, ಬಟ್ ಬ್ಲಡ್ ಶೇಡ್ ಇರುತ್ತೆ. ಬಟ್ ಬ್ಲಡ್ ಶೇಡ್ ಅಂದ ತಕ್ಷಣ ನಾನು ತೊಗೊಂಡೋಗ್ಬಿಟ್ಟು ಬೇರೆ ಪಿಕ್ಚರ್ ಹಿಂದಿ, ತೆಲುಗು, ತಮಿಳು ಬ್ಲಡ್ ಶೇಡ್ ಇದೆ, ಹಂಗೆಲ್ಲ ಬ್ಲಡ್ ಶೇಡ್ ಇರಲ್ಲ. ಸೊ ಬ್ಲಡ್ ಶೇಡ್ ಅಂತ ಇದ್ದೇ ಇರುತ್ತೆ. ಯಾಕೆಂದ್ರೆ ಪಾತ್ರ ಎಲಿವೇಶನ್ ಬೇಕು ನನಗೆ. ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಜಂಜಿ ಸ್ಟೈಲ್ ಅಂಡ್ ದೆನ್ ವಾಟ್ ಇಸ್ ಏನು ಮಾಡ್ಬೋದು ಅನ್ನೋ ಲೆವೆಲ್ಗೆ ಹೇಳಿದ್ದೀನಿ. ಅಂಡ್ ಅದು ಕಥೆನ ಕಟ್ಟಿದ್ದೀನಿ. ಫ್ರೇಮ್ ಟು ಫ್ರೇಮ್ ನೀವು ಯಾವ ಹಾಲಿವುಡ್ ಸಿನಿಮಾಗೂ ಬೇಕಾದ್ರೂ ಹೊಂದಾಣಿಕೆ ಮಾಡ್ಬೋದು. ಫ್ರೇಮ್ ಬ್ಯೂಟಿ ಅಂಡ್ ದೆನ್ ಫೋಟೋಗ್ರಾಫಿ ಅಂಡ್ ದೆನ್ ಮೇಕಿಂಗ್, ಅಂದ್ರೆ ಯಾವ ಹಾಲಿವುಡ್ ಸಿನಿಮಾಗೆ ಬೇಕಾದ್ರೂ ನೀವು ತೊಗೊಂಡು ಮಾಡ್ಬೋದು. ಪ್ರತಿ ಸಾಂಗು ರಜನಿಕಾಂತ್ ಸರ್ ಪಿಕ್ಚರ್ ಆಗಲಿ, ಬೇರೆ ವಿಜಯ್ ಸಿನಿಮಾ ಆಗಲಿ, ಬೇರೆ ಹಿಂದಿ ಸಿನಿಮಾ ಶಾರುಖ್ ಖಾನ್ ಸಿನಿಮಾ ಆಗಲಿ, ಅದಕ್ಕಿಂತ ಮೀರಿ ಮಾಡಿದ್ದೀನಿ. ನಾನು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ, ಅದಕ್ಕಿಂತ ಮೀರಿ. ಅವೆಲ್ಲ ಹಿಟ್ ಆಗಿವೆ, ಬಟ್ ಅದಕ್ಕಿಂತ ಮೀರಿ ಮಾಡಿದ್ದೀನಿ. ಅಂಡ್ ಥ್ಯಾಂಕ್ಸ್ ಟು KVN ಆಲ್ಸೋ. ಯಾಕಂದ್ರೆ ಅಲ್ಲಿ ನೋಡ್ತಾ ಇದ್ದೀನಿ ಹೀರೋ ಜೂನಿಯರ್ಸ್ ಇದು ಎಕ್ಸ್ಟ್ರಾ ಡ್ಯಾನ್ಸರ್ಸ್ ಇದಾರಲ್ಲ. ನಾನು ಅದೇನೇ ಹೇಳೋದು, ನಾನು ಈ ಸಿನಿಮಾಗೆ ನಾನಲ್ಲ ಹೀರೋ, ಧ್ರುವ ಅಲ್ಲ ಹೀರೋ, ಮ್ಯೂಸಿಕ್ ಡೈರೆಕ್ಟರ್ ಹೀರೋ, ಈಸ್ KVN ಹೀರೋ. KVN ಪ್ರೊಡಕ್ಷನ್ ಹೀರೋ. ಬಿಕಾಸ್ ನಮ್ಮನ್ನ ನಂಬಿ ನಮ್ಮ ಮೇಲೆ ಅಷ್ಟು ಬಂಡವಾಳ ಹಾಕಿದ್ರು ಅವರು, ಬಟ್ ಅದನ್ನ ಉಳಿಸ್ಕೋಬೇಕು, ಅದು ನನ್ನ ಜವಾಬ್ದಾರಿ. ಸೊ ಸಿಂಪಲ್. ಸೊ ಇದನ್ನೆಲ್ಲ ಮೀರಿ ಒಂದು ನಾರ್ಮಲ್ ಎಲ್ಲರೂ ಮನೆ ಮಂದಿ ಕೂತ್ಕೊಂಡು ನೋಡ್ಬೋದಂತ ಒಂದು ಸಿನಿಮಾ. ನಾನು ಅದನ್ನ ತುಂಬಾ ವೈಭೀಕರಣ ಮಾಡಿದ್ದೀನಿ. ಪ್ರೇಮ್ ಅಂದ ತಕ್ಷಣ ಫ್ರೇಮ್ ಹೆಂಗಿರುತ್ತೆ ಅನ್ನೋದನ್ನ ಹೇಳ್ಕೊಂಬಂದಿದ್ದೀನಿ. ಪ್ರೇಮ್ ಅಂದ ತಕ್ಷಣ ಆಕ್ಷನ್ ಹೆಂಗಿರುತ್ತೆ ಅಂತ ಹೇಳ್ಕೊಂಬಂದಿದ್ದೀನಿ. ಈಗ ನೆನ್ನೆ ನಾನು ಇದರಲ್ಲೆಲ್ಲ ಹೋಗ್ತಾ ಇದ್ದೆ, ಹೋಗ್ಬೇಕಾದ್ರೆ ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್
ಫೋನ್ ಮಾಡ್ಬಿಟ್ಟು, ಸಾರ್ ಇಲ್ಲಿ ತೆಲುಗಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ, ಆಂಧ್ರದು ತೆಲುಗಲ್ಲಿ, ಏನು ಎಲ್ಲ ಬರೀ ಇದನ್ನೇ ಟ್ರೈಲರ್ ನೋಡ್ತೀರ ಸರ್, ಏನು ಅದ್ಭುತ ಸರ್, ಎಕ್ಸ್ಟ್ರಾಡಿ ಸರ್, ಏನು ಸರ್ ಅದು ಫೈಟ್ ಕಟ್ ಮಾಡಿರೋದು, ಏನು ಸರ್ ಇದು ಅಂತ. ಬಟ್ ಅವರೇ ಮಾಡಿರೋದು ಫೈಟು, ಅವರೇ ಮಾಡಿರೋದು, ಏನು ಕಟ್ ಮಾಡಿದ್ರೆ, ಏನು ಮ್ಯೂಸಿಕ್ ಮಾಡಿದಿರಾ ಸರ್ ಅಂತ. ನಾನು ಅದನ್ನ ಹೇಳಿದೆ, ನಾನು ಅದನ್ನ ಕನೆಕ್ಟ್ ಮಾಡಿದ್ದೀನಿ, ಅಲ್ಲಿ ಶೂಟ್ ಮಾಡುವಾಗ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಏನು ಮಾಡ್ತೀನಿ ಅಂತ. ಆ ಫ್ರೇಮ್ನ ನಾನು ಏನು ಕತೆ ಕಟ್ತೀನಿ, ಆ ಫ್ರೇಮ್ ನಾನು ಏನು ಮಾಡ್ತೀನಿ, ವಾಟ್ ಇಸ್ ವಿಜುವಲ್, ನಾನು ಅದನ್ನೇ ಬ್ಯೂಟಿ ಕೊಡ್ತೀನಿ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಅಷ್ಟೇ ಗೊತ್ತಿರುತ್ತೆ. ಏನು ತೆಗಿತಾ ಅವ್ನು ಗುರು ಇವನು ಅಂತಾನೆ ಬರುತ್ತೆ. ಏನ್ ತೆಗಿತಾ ಗುರು, ಇಲ್ಲಿ ಇಡೀ ಕ್ಯಾಮ್ರಾ ಅಂತಾನೆ. ಓ, ವಿಲಿಯಂ ಡೇವಿಡ್ ಅವ್ರಿಗೂ ಹೇಳ್ಬಿಡ್ತೀರಾ? ಹೌದು, ಇಲ್ಲೇ ಪ್ಲೇಸ್ ಮಾಡಿ ಕ್ಯಾಮ್ರಾನ. ನಾನು ಕ್ಯಾಮ್ರಾ ಮಾತ್ರ, ನಾನು ಇವತ್ತಿನವರೆಗೂ ನನ್ನ ಕರಿಯರ್ ಸಿನಿಮಾಯಿಂದ ಟಿಲ್ ಟುಡೇ ನಾನು ಕ್ಯಾಮ್ರಾ ಯಾರಿಗೂ ಕೊಡಲ್ಲ, ಇನ್ಕ್ಲೂಡಿಂಗ್ ಡ್ಯಾನ್ಸ್ ಮಾಸ್ಟರ್, ಇನ್ಕ್ಲೂಡಿಂಗ್ ಫೈಟ್ ಮಾಸ್ಟರ್, ಇನ್ಕ್ಲೂಡಿಂಗ್ ಎನಿ ಒನ್ಸ್. ನಾನು ಕ್ಯಾಮ್ರಾ ಯಾರಿಗೂ ಕೊಡಲ್ಲ. ನಾನು ಅವ್ರ ಜೊತೆ ನಾನು ಅವ್ರ ಅಸ್ಟೆಂಟು. ಹೆಂಗೆ ಅಂತೀನಿ ಅಂದರೆ, ಡ್ಯಾನ್ಸ್ ಮಾಸ್ಟರ್ ಬರ್ತಾರೆ, ಈಸ್ ಬೆಸ್ಟ್ ಕೊರಿಯೋಗ್ರಾಫರ್ಸ್ ಕೆಲಸ ಮಾಡ್ಯಾರೆಲ್ಲ, ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ಐ ಆಮ್ ಯುವರ್ ಅಸ್ಟೆಂಟ್. ನಾನು ಸಾಂಗ್ನ ಕೊಟ್ಬಿಟ್ಟು ನಾನು ಹೋಗಲ್ಲ, ಸಾಂಗು ನೀನು ತೆಗಿ ಅಂತ ಹೋಗಲ್ಲ. ನನಗೆ ಐ ವಾಂಟ್ ಕಂಟೆಂಟ್. ಪ್ರತಿ ಶಾಟು, ಪ್ರತಿ ಇದನ್ನು ನಿಮಗೆ ಬಿಫೋರ್ ಕಂಪೋಸ್ ಮಾಡಿಸ್ಬಿಟ್ಟಿರ್ತೀನಿ ಎಲ್ಲ. ಸೊ ಇದು ಹಿಂಗೆ ಇರಬೇಕು ಅಂತಾನೆ ಎಕ್ಸ್ಪ್ಲೇನ್ ಮಾಡ್ಕೊ. ಸರ್, ಸಾರಿ ಟು ಇಂಟರಪ್ಟ್, ಇದೊಂದು ಕೇಳ್ಬಿಡ್ತೀನಿ, ಬಿಕಾಸ್ ವಿ ಆರ್ ಆನ್ ದ ರೈಟ್ ಟಾಪಿಕ್. ಅದನ್ನ ನಾನು ಯಾಕೆ ಸಂಪೂರ್ಣವಾಗಿ ಒಪ್ತೀನಿ ನೀವು ಹೇಳಿದ ಮಾತನ್ನ ಅಂದ್ರೆ, ನೀವು ಕ್ಯಾಮ್ರಾ ಜೊತೆ ಇದ್ದೇ ಇರ್ತೀರ ಅಂತ. ರಾಜ್ ದಿ ಶೋಮನ್ ಅಲ್ಲಿ ರಾಕ್ಷಸರೆಲ್ಲರೂ ನಿನ್ನ ಅವ್ರಲ್ಲಿ ಸ್ಟಾರ್ಟಿಂಗ್ ಕ್ಯಾಮ್ರಾ ಹೌದು ಎಷ್ಟು ಲಾಂಗ್ ಬರ್ತದೆ, ಅದು ಹೆಂಗ್ ಮಾಡಿದ್ರಿ ಅದು? ನೀವು ಅದೇನ್ ಹ್ಯಾಂಡ್ ಹೆಲ್ಡ್ ಏನದು? ಇಲ್ಲ, ಅದು ಅವಾಗೆಲ್ಲ ಬಂದ್ಬಿಟ್ಟಿದ್ದು ಬೇರೆ ತರ ಕ್ಯಾಮ್ರಾ ಇತ್ತು. ಅವಾಗ ನನ್ಗೆ ಸ್ಟಡಿ ಕ್ಯಾಮ್ ಇತ್ತು, ಅವಾಗ ಬೇರೆ ಕ್ಯಾಮ್ರಾ ಇತ್ತು. ಈಗ ಬೇರೆ ಕ್ಯಾಮ್ರಾಗಳು ಬಂದಿವೆ. ಬರ್ತಾನೆ ಫಾಲೋ ಮಾಡಿ. ಕೇಡಿಲ್ ನೋಡಿದ್ರೆ ನಿಮ್ಗೆ ಭಯ ಅನ್ಸುತ್ತೆ, ಹಂಗ್ ತೆಗ್ದಿದೀವಿ ಕೇಡಿಲ್. ಕೆಲವು ಶಾರ್ಟ್ಸ್ಗಳು ಒಂದೊಂದು ಧ್ರುವ ಮ್ಯಾಕ್ಸಿಮಮ್ 3-4 ಮಿನಿಟ್ಸ್ ಓನ್ಲಿ ಒನ್ ಶಾರ್ಟ್. ಬಟ್ ಧ್ರುವ ಹೀರೋಯಿನ್ ಆನ್ ಟೈಮಿಗೆ ಬರಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ಕ್ಯಾಮ್ರಾಮನ್ ಲೈಟ್ಗಳು ಆನ್ ಟೈಮ್ ಕರೆಕ್ಟಾಗಿ ಇದಾಗಬೇಕು. ಆನ್ ಟೈಮ್ಗೆ ಬ್ಯಾಕ್ಗ್ರಾಪು ಕರೆಕ್ಟಾಗಿ ಆಗಬೇಕು, ಬ್ಯಾಕ್ಗ್ರೌಂಡ್ ಆನ್ ಟೈಮ್ಗೆ ಜೂನಿಯರ್ಸ್ಗಳು ಕರೆಕ್ಟಾಗಿ ಆ್ಯಕ್ಟ್ ಮಾಡಬೇಕು. ಆ ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಹುಚ್ಚುತನ ನಾನು ಕ್ಯಾಮ್ರಾ ಜೊತೆನೇ ಹೋಗ್ತಾ ಇರ್ತೀನಿ. ಈ ಹುಚ್ಚುತನ ನಂದಲ್ಲ, ಅವನ್ ಕ್ಯಾಮ್ರಾ ಎತ್ಕೊಂಡು ಹೋಗ್ತಾನೆ ನೋಡಿ ಸರ್. 4 ಮಿನಿಟ್ಸು ಅವನು 60 kg ಹ್ಯಾಂಡ್ಲ್ ಮಾಡ್ತಾನೆ 4 ಮಿನಿಟ್ಸು ಅಂತಂದ್ರೆ, ಅದು ಏನು ನಾಟ್ ಲೈಕ್ 1 ಶಾಟ್ 2 ಶಾಟ್ 12 ಶಾಟ್ 13 ಶಾಟ್ ಈ ತರ. ಅವನ್ಗೆ ನಾನು ರೀಟೇಕ್ಸ್ ಹೇಳ್ತಾ ಇದ್ದೀರಾ? ಸ್ಯಾಡಿಸ್ಟ್, ನಾನು ಬೇಸಿಕಲಿ ಸ್ಯಾಡಿಸ್ಟ್ ಅನ್ಕೊಂತೀನಿ. ನಾನು ಅವ್ನಿಗೆ ಅದೇ ಹೇಳ್ದೆ. ಇಲ್ಲ ನೀವು ಹಾಗಿರೋದಕ್ಕೆ ಪರ್ಫಾರ್ಮೆನ್ಸ್ ಅಲ್ಲ, ನಾನು ಅದನ್ನೇ ಹೇಳ್ತೀನಿ. ಅವ್ರು ನನ್ನ ಟೆಕ್ನಿಷಿಯನ್ ಅದೇ ಹೇಳ್ತೀನಿ, ಸ್ಯಾಡಿಸ್ಟ್ ಅಂತ ಬೇಜಾರ್ ಮಕ್ಕಬೇಡ, ದಯವಿಟ್ಟು ಮಗನೇ ಪ್ಲೀಸ್ ಕಂಡ್ರು ಅಂದೆ. ಅವಾಗ ಅವ್ರು ಏನ್ ಹೇಳ್ತಾರೆ, ಸರ್ ದಯವಿಟ್ಟು ಸರ್ ನೀವು ಹಂಗೆಲ್ಲ ಹೇಳಲೇಬೇಡಿ, ವಾಟ್ ಎವರ್ ಯು ಪ್ಲೀಸ್ ಹೇಳಿ ಸರ್, ನಮ್ಗೆ ಪರವಾಗಿಲ್ಲ. ನಾನು ಅವನಿಗೆ ರೆಡ್ ಬುಲ್ ತರಿಸ್ಕೊಡೋದು, ಕುಡ್ಸೋದು, ಮಾಡೋದು, ಹಿಂಗೆ ಈ ತರ ಮಾಡ್ಯಾರೆ ಟೆಕ್ನಿಷಿಯನ್ಸ್ ವಾಸಿಯವ್ರೆ. ಐ ವಾಂಟ್ ನನ್ನ ಟೆಕ್ನಿಷಿಯನ್ಸು ನನಗೆ ಕೆಲಸ ಮಾಡೋ ನನ್ನ ಟೆಕ್ನಿಷಿಯನ್ ಸುತ್ತ ನನಗೆಲ್ಲರೂ ಅಟ್ಯಾಚ್ಮೆಂಟು, ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ಅದರಿಂದನೇ ಈ ತರ ಸಿನಿಮಾ ಮಾಡಿದ್ ನಾನು. ಇಲ್ಲಾಂದ್ರೆ ಚಾನ್ಸೇ ಇಲ್ಲ ಸಿನಿಮಾ ಮಾಡಕ್ಕೆ. ಅವೆಲ್ಲ ನನ್ನಿಂದ ಏನು ಸಾಧ್ಯನೇ ಇಲ್ಲ, ಎಲ್ಲ ಟೆಕ್ನಿಷಿಯನ್ಸ್. ಇಲ್ಲ, ಇದೊಂದು ದೊಡ್ಡ ಮಟ್ಟದ ಚಿತ್ರವೇ. ಅಂದ್ರೆ ಆಕ್ಚುಲಿ ಸರ್, ಇದನ್ನ ತಮಿಳಲ್ಲಿ KS ರವಿಕುಮಾರ್ ಅಂತ ಒಬ್ರು ನಿರ್ದೇಶಕ ಅವ್ರು ಹೇಳಿದ್ರು, ಆರ್ಟ್ ಸಿನಿಮಾ ಮಾಡ್ಬಿಡೋದು ಈಸಿ, ಕಮರ್ಷಿಯಲ್ ಸಿನಿಮಾ ಮಾಡೋದೇ ಕಷ್ಟ. ತುಂಬಾ ಕಷ್ಟ, ಕಂಪ್ಲೀಟ್ಲಿ ಹೋಗ್ತೀನಿ ನಾನು. ತುಂಬಾ ಕಷ್ಟ. ಈ ಸ್ಕೇಲ್ ಅನ್ನ ಹ್ಯಾಂಡಲ್ ಮಾಡಕ್ ಅಯ್ಯೋ ತುಂಬಾ ಕಷ್ಟ. ನನಗೆ KVN ಸರ್ ಅದೇ ಹೇಳ್ತಾರೆ, ಪ್ರೇಮ್ ಅವರೇ ಹೆಂಗ್ ತೆಗೆದ್ರಿ ಇದನ್ನ, ಇಷ್ಟು ಜನ ಇಟ್ಕೊಂಡು ನೀವು ಅಂತಾರೆ KVN ಅವರು. ಅದೇ ನಿಮ್ ದುಡ್ಡು ಸಾರ್ ಅಂತೀನಿ. ಅಲ್ಲ, ನನ್ ದುಡ್ಡು ಆಯ್ತ್ರಿ, ನನ್ ದುಡ್ಡಲ್ಲ ಇಂಪಾರ್ಟೆಂಟು, ಹೆಂಗ್ ತೆಗೆದ್ರಿ, ಹೆಂಗ್ ಮೇಂಟೈನ್ ಮಾಡಿದ್ರಿ ಇದನ್ನೆಲ್ಲ, ಯಪ್ಪ ಹೆಂಗ್ರಿ ನೀವು ಅಂತ. ಅವ್ರು ಇವಾಗ್ಲೂ ನಂಗೆ ಅದೇ ರೇಗಿಸ್ತಾರೆ ಯಾವಾಗ್ಲೂ, ಏನ್ರಿ ಇಷ್ಟು ಜನ ಇಟ್ಕೊಂಡು ಹೆಂಗ್ರಿ ಶೂಟ್ ಮಾಡಿದ್ರಿ ನೀವು ಇದನ್ನ ಅಂತ. ಯಾಕಂದ್ರೆ ಹೋಲ್ ಫ್ರೇಮ್ ಏನಿದೆ, ಎಂಟೈರ್ ಕ್ರಿಯೇಷನ್ ಇದು. ನೀವು ಈ ಸಿನಿಮಾ ಬದಲು ಹಿಸ್ಟಾರಿಕಲ್ ಸಿನಿಮಾ, ಮೈಥಾಲಜಿ ಸಿನಿಮಾ ಮಾಡ್ಬೋದಾಗಿತ್ತು ನೀವು. ಯಾಕಂದ್ರೆ ಫುಲ್ ಫ್ರೇಮ್ ಮೈಥಾಲಜಿ ಕ್ರಿಯೇಟೆಡ್. ಇದು ಹಂಗೇನೆ ಎಂಟೈರ್ ಫುಲ್ ಟೋಟಲ್ ಕ್ರಿಯೇಟೆಡ್. ನೀವು ನೋಡಿದ್ರೆ ಖುಷಿ ಆಗ್ತೀರಾ, ವಾವ್ ಬೆಂಗಳೂರು ವಾಟ್ ಎ ಬ್ಯೂಟಿಫುಲ್ ಮ್ಯಾನ್. ಅದು ಕೇಳ್ಬೇಕು ಅಂತಿದ್ದೆ. ಟೌನ್ ಹಾಲ್ ಆಗ್ಲಿ, ಕೆನರಾ ಬ್ಯಾಂಕ್ ಆಗ್ಲಿ, ಶಿವಾಜಿ ಟಾಕೀಸ್ ತುಂಬಾ, ಯಾಕಂದ್ರೆ ನಾನು ಚಿಕ್ಕ ಹುಡುಗನಿಂದ ಹೋಗ್ತಾ ನೋಡ್ತಾನೆ ಇದ್ದೇನೆ. ಇಲ್ಲಿ ಏನಿರ್ಬೋದು, ಶಿವಾಜಿ ಟಾಕೀಸ್ ಇತ್ತು ಅಂತ ಗೊತ್ತು. ಶಿವಾಜಿ ಅವರ ಇದು ಮೂರ್ತಿ ಅಲ್ಲೇ ಇದೆ. ಹೌದು, ತುಂಬಾ ಖುಷಿ ಆಗೋಯ್ತು. ಅದ್ರಲ್ಲೂ ಡೈಮಂಡ್ಸ್ ಫಾರ್ ಎವರ್ ಯಾಕಿಟ್ರಿ? ಡೈಮಂಡ್ಸ್ ಆರ್ ಫಾರ್ ಎವರ್ ಅಂದ್ರೆ ಅವಾಗಿನ ಸಿನಿಮಾಗಳು ನೀವು ನೋಡಿರ್ತೀರಿ. ಅವಾಗೆಲ್ಲ ಈ ಕೆಲವರು ಇಂಗ್ಲಿಷ್ ಸಿನಿಮಾಗಳು ನೋಡ್ಬೇಕಾದ್ರೆ ಬರೀ ಈ ತರ ಸಿನಿಮಾಗಳು ಹಾಕೋರು. ಜೇಮ್ಸ್ ಬಾಂಡ್ ಅಂದ್ರೆ ಅವಾಗ ಫೇಮಸ್, ಟಿಲ್ ಟುಡೇ ಫೇಮಸ್. ಬಟ್ ಬಾಂಡ್ ಸಿನಿಮಾ ಓದ್ತಾ ಇದೆ ಅಂದ್ರೆ ಏನೋ ಒಂದು ಖುಷಿ ಅವ್ನಿಗೆ. ಟಾಡಾನ್ ಅವಾಗ ಸ್ವಲ್ಪ ಈ ಯಂಗ್ಸ್ಟರ್ಸ್ ಗಳಿಗೆ ಅವಾಗಿನ ಅದಕ್ಕೆ CID ಹೌದು ಅಂದ್ರೆ ಯಾವಾಗ್ಲೂ ಅವನೊಂಥರ ಫನ್ ಕ್ಯಾರೆಕ್ಟರ್. ಸೊ ಆ ದೃಷ್ಟಿಯಿಂದ ಅದನ್ನ ತಗೊಂಡೋಗಿ ಪೇಸ್ಟ್ ಮಾಡಿ. ಅಂಡ್ ಇನ್ನೇನು ಗೊತ್ತಾ, ನಮ್ ಟ್ರೇಲರ್ ಅಲ್ಲಿ ಗೊತ್ತಾಗತ್ತೆ, ಆ ಥಿಯೇಟರ್ ಅಲ್ಲಿ ಒಂದು ಏನೋ ದೊಡ್ಡದು ನಡೆಯೋದಿದೆ, ತುಂಬಾ ದೊಡ್ಡದು ನಡೆಯತ್ತೆ. ಸೆಟ್ ಹಾಕಿದಿರಿ, ತುಂಬಾ ಚೆನ್ನಾಗಿ ಇದ್ ಮಾಡಿದೀವಿ ಸರ್. ಎಷ್ಟು ಸೆಟ್ ಹಾಕಿದ್ರಿ? ಸಟ್ಟು ಸಿಕ್ಕಾಪಟ್ಟೆ ಹಾಕಿದ್ವಿ ಬಸ್ ಇದ್ರಲ್ಲಿ. ನೀವು ಮೋಹನ್ ಬಿ ಕೆರೆ ಅವರು, ಬಟ್ ಅವರು ಟೌನಲ್ಲಿ ಹಾಕಿದ್ದಾರೆ. ಟೌನ್ ಅಲ್ಲ, ಎಷ್ಟು ವಿಡ್ತಿದೆ
ಎಷ್ಟು ಹೈಟ್ ಇದೆ, ಮೆಟ್ಲು ಹೆಂಗಿತ್ತು, ಮೆಟ್ಲು ಎಷ್ಟು ಹೈಟ್ ಇತ್ತು, ಪಕ್ಕಾ ರಿಸರ್ಚ್ ಮಾಡೇನೆ ಮಾಡಿದ್ದನ್ನ. ನೀವು ಅದರಲ್ಲಿ ನೀವು ನೋಡಿರ್ತೀರಿ ಟ್ರೈಲರಲ್ಲಿ ಒಂದು ಶಾರ್ಟ್ ಬರುತ್ತೆ ಹಿಂಗಿಟ್ರೆ ಇಡೀ ಬ್ಯಾಂಗ್ಳೂರ್ ಲೈಟ್ ಹತ್ಕೊಂಡು ನಿಂತಿರ್ತದೆ ಈವ್ನಿಂಗ್ ಟೈಮ್. ನೀವು ಮಾತ್ರ ಸೆಟ್ ಹಾಕಿದ್ದು ಎಂಟೈರ್ ಕ್ರಿಯೇಷನ್. ಅವರು ಪಾಪ ನಮ್ಮ ಮೋಹನ್ ಬೇಕರೆ ನೋಡ್ಬಿಟ್ಟದ್ನ, ಸರ್ ಇದು ನಂದಾ ಅಂದ್ರು ಅವರು. ನಾನ್ ಹಾಕಿದ್ದೆ ಏನ್ ಸರ್ ಹಿಂಗ್ ಮಾಡಾಕ್ಬಿಟ್ಟಿದ್ದೀರಾ ಅಂತಾರ ಅವರು. ಕ್ರಿಯೇಟ್ ಮಾಡಿ ನೀವು ಮ್ಯಾಕ್ಸಿಮಮ್ ಸೆಟ್ಗಳಾಗ್ತೀವಿ, ಅದಕ್ಕೆ ಮಿಕ್ಕಿದೆಲ್ಲ ಕ್ರಿಯೇಟ್ ಮಾಡ್ತೀವಿ, ಫುಲ್ ಕ್ರಿಯೇಟೆಡ್. ಬಟ್ ಅದು ಕ್ರಿಯೇಟ್ ಮಾಡ್ಬೇಕಂದ್ರೆ ಕೆನಾಟ್ ಈಸಿ. ಅದು ಅವನಿಗೆ ಬೆಂಗಳೂರು ಗೊತ್ತಿರಬೇಕು, ವೈಭೀಕರಣ ಮಾಡೋದು ಗುಡ್, ತೀರಾ ಅದೇ ತರ ಬೆಂಗಳೂರು ತೋರ್ಸಕ್ಕಾಗಲ್ಲ. ಬಟ್ ಕಣ್ಣಿಗೆ ವಾವ್ ಅಂತ ಅನ್ಸ್ಬೇಕು, ಕಣ್ಣಿಗೆ ನೋಡೋನ್ಗೆ ಇದಿತ್ತ ಗುರು ಅನ್ಸ್ಬೇಕು. ಒಂದು 70 ವರ್ಷದವರು ಸಿನಿಮಾ ನೋಡಿದ್ರೆ ಇದಿತ್ತ ನಮ್ ಕಾಲದಲ್ಲಿ ಗುರು. ನಾನೇ ಇವಾಗ KR ಮಾರ್ಕೆಟ್ ನೀವು ತೋರಿಸೋದು ನೋಡಿದ್ರೆ ಹಿಂಗಿತ್ತ KR ಮಾರ್ಕೆಟ್. ಎಸ್, ನನಗೆ ಅದು ಬೇಕು, ಆ ತರದೊಂದು ವಿಜುವಾಲಿಟಿ ಬೇಕು ಅಂದ್ಬಿಟ್ಟು ಅದ್ ಮಾಡಿದೆ. ಬಟ್ ಆಡ್ಸ್ ಅಪ್ ಟು ನಮ್ಮ ಕ್ಯಾಮ್ರಾಮನ್ ಆಗ್ಲಿ ಮತ್ತೆ ಮೋಹನ್ ಬಿಕರೆ ಆಗ್ಲಿ ಅಂಡ್ ನನ್ನ ಟೀಮ್ ಇದೆ VFX ಟೀಮ್, ಆ VFX ಟೀಮ್ ಮಾಡಿದ್ವಿ. ಎಲ್ಲಿ ಮಾಡ್ತೀರಿ ಸರ್? ನನ್ನ ಟೀಮೇ, ಹೌದು ಬೆಂಗಳೂರು ಹೋಲ್ಸೇಲ್ ನಮ್ಮ ಟೀಮೇ, ನನ್ನ ಟೀಮ್ಗಳಿದೆ ಅದಕ್ಕೆ ಈ ಸಿನಿಮಾ. ಯಾಕಂದ್ರೆ ಹೆವಿ ಬಜೆಟ್ ಕೇಳಿದ್ರು, ಸೊ ಡೋಂಟ್ ವಾಂಟ್. ನಾನೇನ್ ಮಾಡಿದೆ, ನಿಮ್ AC-ಗೆ ನಿಮ್ ಚೇರ್ಗೆಲ್ಲ ಕಾಸು ಕೊಡಕ್ಕಾಗಲ್ಲ, ನೀವು ಬನ್ನಿ ನನ್ನ ಹತ್ರ ಅಂದ್ಬಿಟ್ಟು ನನ್ನ ಟೀಮ್ ಕಟ್ಟಿ ಹುಡುಗರು ಕಟ್ಟಿ ಮಾಡಿಸಿದ್ದು. ಇಟ್ಸ್ ಅಮೇಸಿಂಗ್, ಅದ್ಭುತ ಮಾಡಿದ್ರು. ಇವತ್ತು ಇಂಡಿಯಾ ಅದೇ ಮಾತಾಡ್ತಾರೆ, ವಾಟ್ ಬ್ಯೂಟಿಫುಲ್ VFX ಏನ್ ಮಾಡಿದ್ದಾರೆ ಅಂತ. ಅದಕ್ಕೊಂದು ಟೈಮ್ ಬೇಕು, ಬಟ್ ಅದಕ್ಕೆ ಡಿಪೆಂಡ್ ನನ್ನ ವರ್ಕರ್, ನನ್ನ ಎಡಿಟ್ರು ಇವನು ಆಚಾರಿ, ಎಡಿಟ್ರು ಸಂಕೇತು ಅಂಡ್ ರೈಟ್ರು ಅಂಡ್ ಕ್ಯಾಮ್ರಾಮ್ಯಾನು ನನ್ನ ವಿಲಿಯಂ ಡೇವಿಡ್, ಆಮೇಲೆ ನಮ್ಮ ಹುಡುಗರುಗಳು ಅದ್ಭುತ, ಎಲ್ಲ ಹುಡುಗರುಗಳು. ರವಿ ಅಂತ ನೀವು ರಕಸಪುರ ಡೈರೆಕ್ಟ್ ಮಾಡ್ದ. ಸೊ ನನ್ನ ಮಗ ನೋಡಿ, ನನ್ನ ಸಿನಿಮಾ ಸ್ಟಾರ್ಟ್ ಮಾಡೋದು ಒಂದು ಮಧ್ಯೆ ಸಿನಿಮಾ ಮಾಡಿ ರಿಲೀಸೇ ಮಾಡ್ಬಿಟ್ಟ. ಅವನೇ ಕೆಲಸ ಮಾಡಿದ ಅವನು. ಮತ್ತೆ ಮಂಜು ನೆಕ್ಸ್ಟ್ ಕಮಿಂಗ್ ಇಡಿಯಟ್ ಡೈರೆಕ್ಟರ್ ಅವನು ನೆಕ್ಸ್ಟ್. ಸೊ ಭರತ, ದೇವ್, ಸುಮಾರು ಜನ ನನ್ನ ಹುಡುಗರು ಸುಮಾರು ಜನ ನನ್ನ ಹಿಂದೆ ನಿಂತ್ಕೊಂಡು ಹಿಂಗಂದ್ರು, ನಾನು ಮುಂದೆ ಬಂದೆ ಅಷ್ಟೇ. ಸರ್ VFX ಬಗ್ಗೆ ಮಾತಾಡಿದ್ವಿ, ಅದ್ರ ಬಗ್ಗೆ ನನ್ನೊಂದು ಪ್ರಶ್ನೆನೇ ಇತ್ತು. ನಿಮಗೆ ಇದು ಎಲ್ಲಿಂದ ಬಂತು ಗೊತ್ತಿಲ್ಲ, ನೀವು VFX ಈಗೆಲ್ಲ ಕರಿಯಿಂದ ಮಾಡ್ತಾ ಬಂದಿದ್ದೀರಾ. ಹೌದು. ಆ ಒಂದು ಥಾಟ್ ನನಗೆ ನೀವು ಯಾಕೆ ಒಂದು ಅಚ್ಚರಿ ಅಂದ್ರೆ ನನಗೆ ಅದಕ್ಕೇನೆ ಏನು ಅಂದ್ರೆ, ನೀವು ಬಂದಿದ್ದು ಮದ್ದೂರ್ ಮಂಡ್ಯ ಕಡೆಯಿಂದ ಅಲ್ವಾ ಸರ್? ಅಂಡ್ ಶೋರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಿರಿ ನೀವು ಸ್ವಲ್ಪ ಇದಕ್ಕೆ. ಬಟ್ ಅಲ್ಲಿವರೆಗೂ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡದೇ ಇದ್ದದನ್ನ ಡ್ರೀಮ್ ಮಾಡಿ ಆಗಿನ VFX ಇಂದಲೂ ಹೌದು ಏನದು ಹುಚ್ಚು ಅಂದ್ರೆ ಏನದು? ನಿಮ್ ತಲೆ ಏನ್ ನೋಡ್ತಾರೆ, ನಾನಿಲ್ಲಿ ಸ್ಪೆಷಲ್ ಆಗಿ ಏನಾದ್ರು ಮಾಡ್ಬೇಕು ಅಂತಲ್ಲ, ಅಥವಾ ನಾನಿಲ್ಲಿ ಹೊಸದಾಗಿ ಏನಾದ್ರು ಮಾಡ್ಬೇಕು ಅಂತ? ವಾಟ್ ವಾಸ್ ಗೋಯಿಂಗ್? ಇಲ್ಲ, ನಾನು ಎಲ್ಲಾರು ಕರ್ನಾಟಕದಲ್ಲಿ ಕನ್ನಡ ಇಂಡಸ್ಟ್ರಿಲಿ ಎಲ್ಲಾರು ಹೇಳ್ತಾರೆ ಅದೇನೆ, ಎಲ್ಲಾರು ಪ್ರತಿಯೊಬ್ರು VFX ಅಂದ್ರೆ ಪ್ರೇಮ್. ಅಂದ್ರೆ ನಾನು ಅಷ್ಟು ಬಜೆಟ್ ಅಲ್ಲಿ ಸಿನಿಮಾ ಮಾಡೋದವನು, ಅಷ್ಟು VFX ನಂದೇ ಸಿನಿಮಾ ಜೋಗೆ ತಗೊಂಡ್ರು ನಂದೇ ಪ್ರೊಡಕ್ಷನ್. ಅದ್ರಲ್ಲೇ ನಿಮ್ಗೆ 3 crores ಖರ್ಚು ಮಾಡಿದ್ವಿ VFX ಅವಾಗ್ಲೇನೆ, 3 crores VFX. ಓಕೆ, ಸೊ ಆ ಥರ ನನ್ನ ದುಡ್ಡು ಅಂದ್ರೆ ನಾನು ಕಾಂಪ್ರಮೈಸ್ ಆಗಲ್ಲ. ಐ ವಾಂಟ್ ಡೂ ಇಟ್ ಅಷ್ಟೇ ನನಗೆ. ಸೊ ನಾನು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ನಾನು ಚಾನ್ಸ್ ಕೇಳ್ಕೊಂಡು ಎಲ್ಲರ ಹತ್ರ ಅಲಿತಾ ಇದೆ. ಅವಾಗ ಚೆನ್ನೈಗೆ ಹೋದೆ, ಮಣಿ ಸರ್ ಮುಂದೆ, ಆಫೀಸ್ ಮುಂದೆ ನಿಂತ್ಕೊಂಡೆ, ಅವ್ರ ಮನೆ ಮುಂದೆ ನಿಂತ್ಕೊಂಡೆ. ಒಂದು ಚಾನ್ಸ್ ಕೊಡ್ತಾರ ಮಣಿ ಸರ್, ದೂರದಿಂದ ನೋಡ್ಕೊಂಡ್ರೆ ಸಾಕು ನನಗೆ, ಅವ್ರು ಕೆಲಸ ಕೊಡೋದು ಬೇಡ ನನಗೆ ಅಂತ. ಬಟ್ ನಮ್ಗೆ ಆ ಯೋಗ್ಯತೆ ಅಂತೂ ಇರಲಿಲ್ಲ ಅವ್ರು ಹೋಗಿ ಮಾತಾಡ್ಸೋದು. ಸೊ ಅಷ್ಟು ಇದು ಇರಲಿಲ್ಲ. ಶಂಕರ್ ಸರ್ ಹತ್ರ ಹೋದೆ. ಅವಾಗ ಶಂಕರ್ ಸರ್ ಅಂದ ತಕ್ಷಣ ಏನು ಗ್ರಾಫಿಕ್ಸು, ಏನು ಪಿಕ್ಚರೈಸ್ ಮಾಡೋರು. ನಾನು ಪ್ರತಿ ಸಾರಿ ಇಲ್ಲಿ ಯೋಚನೆ ಮಾಡೋಕೆ ನನ್ನನ್ನು ಒಂದಷ್ಟು ಜನ ಕಿಂಡಲ್ ಮಾಡೋರು. ತೆಗೆದ್ರೆ ಶಂಕರ್ ಅವ್ರ ಥರ ತೆಗಿಬೇಕು, ತೆಗೆದ್ರೆ ಮಣಿ ಸರ್ ಥರ ತೆಗಿಬೇಕು ಪಿಕ್ಚರ್. ಇಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಅವಾಗನೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರಲ್ಲ, ನನ್ನ ಮಗನೇ ಟೀ ಕುಡಿ, ಹೊಟ್ಟೆ ತುಂಬಿಸ್ಕೋ, ಇವತ್ತು ಕೆಲಸನೇ ಇಲ್ಲ ನಿನಗೆ, ನೀನು ಅದ್ರ ಬದ್ರೆ ಏನು ಮಣಿರತ್ನಮು ಶಂಕರ್ ಬಗ್ಗೆ ಮಾತಾಡ್ತಿ, ಇಲ್ಲ ಮಾಡೇ ಮಾಡ್ತೀನಿ ಒಂದು ದಿವಸ. ಬಟ್ ಆ ಚಾಲೆಂಜ್ ಮೇಲೆ ಬಂದೆ ನಾನು. ಎಲ್ಲಿಂದ ಬಂತ ಆ ಚಾಲೆಂಜ್? ಹಸ್ಕೊಂಡು ಈ ಬಿಲಿವರ್ ನಿಮ್ಮ ಬಾಲ್ಯದ ಯಾವ್ದೋ ಒಂದು ಇಂಪ್ಯಾಕ್ಟ್ ಇಂದ ಆ ಚಾಲೆಂಜ್ ಬಂತ? ಬಿಕಾಸ್ ಯು ಆರ್ ಅದು ಅಂದ್ರೆ ಅಂಡರ್ಸ್ಟಿಮೇಟ್ ಮಾಡ್ತಾ ಇದೀನಿ ಅಂತಲ್ಲ, ನನಗೆ ಅನ್ಸದೇನೆ ಇವ್ರು ಬಂದ ಸ್ಕೂಲ್ ಇಂದ ಆಗಿದ್ದ KFI ಇಂದ ಇವ್ರು ಮಾಡಿದ್ದೇ ಬೇರೆ ಅಲ್ವಾ, ಹೆಂಗೆ ಅಂತ. 100%. ನಾನು ಆಕ್ಚುಲಿ ಬಂದಿದ್ದೆ ಮಂಡ್ಯ MMS ನಿಂತ್ಕೊಂಡು ಎಮ್ಮೆ ಹೊಡ್ಕೊಂಡು ದನಗಿನ ತೊಳ್ಕೊಂಡು ನಿಂತಿದ್ದವ್ ನಾನು. ಅಲ್ಲಿಂದ ಬಂದು ನಾನು ಅಲ್ಲಿಂದನೇ ವಿಜುವಲ್ ಕನ್ಸೆಪ್ಟ್ ಚೆನ್ನಾಗಿ ಕಟ್ಕೊಂಡಿದ್ದೆ ನಾನು. ಒಂದು ಎಮ್ಮೆ ಹಿಡ್ಕೊಂಡು ಹೋದ್ರೆ ನೀವು ಒಂದು ಎಮ್ಮೆ ಹಿಡ್ಕೊಂಡು ಹೋಗಿ ಒಂದು ಹೊಲಕ್ಕೆ ಬಿಟ್ರೆ, ಸೊ ಅದ್ರ ಪಡಗದ್ ಮೇಯ್ತಾ ಇರೋದು, ನನ್ನ ಪಡಗ ನಾನು ಕುತ್ಕೊಂಡು ಯೋಚನೆ ಮಾಡುವೆ, ಇಲ್ಲಿ ಮೇಯ್ತಾ ಇದೆ, ಇಲ್ಲೊಂದು ಮರ ಇದೆ, ಅಲ್ಲೊಂದು ಹಳ್ಳ ಇದೆ, ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತ. ಈ ಥರ ಯೋಚನೆ ಮಾಡೋದು ನಾನು ಅವಾಗಿಂದನೂ ಹುಚ್ಚಿನ ಥರನೇ. ಸೊ ನನಗೆ ಅವಾಗಿಂದ ಇದೇ ಥರ ಬರೋದು. ಚಿಕ್ಕ ವಯಸ್ಸಲ್ಲಿ ನೋಡಿದ ಫಿಲ್ಮ್ಸ್ ಇಂಪ್ಯಾಕ್ಟ್ ಅದು ಬಹಳ ಇಂಪ್ಯಾಕ್ಟ್. ನಾನು ಯಾಕೆಂದ್ರೆ ನಾನು ಒಂದು ತೆಂಗಿನಕಾಯಿ ಮಾರ್ಬಿಟ್ಟು ತೆಂಗಿನಕಾಯಿನ ಕದ್ದು ಮಾರಿ ನಮ್ಮ ಅಜ್ಜಿ ಗೊತ್ತಿಲ್ದಂಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡುವೆ ನಾನು. ಸೊ ಈ ಸಿನಿಮಾ ಹುಚ್ಚು ಜಾಸ್ತಿ ನನಗೆ.
ಸಿನಿಮಾ ಹುಚ್ಚು. ಆಮೇಲೆ ಅಂಬರೀಷ್ ಅಣ್ಣ ವೈಟ್ ಪ್ಯಾಂಟ್ ಹಾಕಬಿಟ್ರೆ ಆ ವೈಟ್ ಪ್ಯಾಂಟ್ ಹೊಲ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಅದೇ ತರ ಒಂದು ವೈಟ್ ಪ್ಯಾಂಟ್ ಹಾಕಬೇಕು ನಾನು ಅಂತ. ಹಿಂಗೆ ಈ ಮಟ್ಟಕ್ಕೆಲ್ಲ ಬೆಳೆದು ಬಂದವರು ನಮ್ಗೆ ಆ ಒಂದು ದೃಷ್ಟಿಯಿಂದ ಬಂದು ಇಲ್ಲಿ ಬಂದು ಒಡ್ಡಾಡಾದ್ಮೇಲೆ ನನಗೆ ಇವರೆಲ್ಲ ಹಿಂಗೆಲ್ಲ ಮಾಡ್ತಾರೆ, ನಾನು ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದ್ದು. ಬಟ್ ಅದನ್ನ ಮಾಡಕ್ಕೆ ವಾಸ್ ಅಂದ್ರೆ ಏನು ಇನ್ಸ್ಪಿರೇಷನ್ ಎಲ್ಲರೂ ಆಗಿರ್ಬೋದು, ಬಟ್ ಅದನ್ನ ಮಾಡಬೇಕು ಅಂದಾಗ ಹಿಂದೆ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಅದು ಇಂಪಾರ್ಟೆಂಟು. ನಮ್ಗೆ ಯಾರು ಅವಾಗ ಸಪೋರ್ಟ್ ಮಾಡಿಲ್ಲ. ಆಮೇಲೆ ಅವತ್ತಿನ ಜೀವನಕ್ಕೆ ಒಂದ್ಸರಿ ಊಟ ಸಿಕ್ಕರೆ ಸಾಕು ಅನ್ನೋದು. ಉದಾಹರಣೆಗೆ ಹೆಂಗೆ ಹೇಳ್ತೀನಿ ನಿಮಗೆ, ಅವತ್ತು ಹೊಟ್ಟೆ ಹಸ್ಕೊಂಡು ನಿಂತಿದ್ವಿ, ಹಸ್ಕೊಂಡು ನಿಂತಿದ್ದಾಗ ಕೆಲಸ ಮಾಡಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ವಿ. ಪರವಾಗಿಲ್ಲ, ಯಾರು ಒಂದು ಅರ್ಧ ಟೀ ಕೊಡಿಸಿದ್ರೆ ಹೊಟ್ಟೆ ತುಂಬಿಡುತ್ತೆ ಅಂತ. ನಮಗೆ ಅರ್ಧ ಟೀ ಕೊಟ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ ನನಗೆ, ಸಾಕು ಅವತ್ತಿನ ಜೀವನ. ಯಾಕಂದ್ರೆ ಟೀ ಕೊಟ್ಟ ತಕ್ಷಣ ಹೊಟ್ಟೆ ತುಂಬುತ್ತೆ, ಯಾಕಂದ್ರೆ ಅದೇ ಮರ್ಸ್ಬಿಡುತ್ತದು ಏನೋ ಬೀಳ್ತು ಹೊಟ್ಟೆಗಿಂತ. ಆ ಥರದ ಜೀವನ ಇದ್ದದ್ದು. ಇವತ್ತು ಅದೇ ಜೀವನ, ದುಡ್ಡಿದೆ ಪ್ರೇಮ ಹತ್ರ, ಹೆಸರಿದೆ ಪ್ರೇಮ ಹತ್ರ, ಯಾರಾದ್ರೂ ಬರ್ತಾರೆ, ಅವ್ನು ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ, ಅವ್ನ ಇದಿರ್ತದೆ. ಆದ್ರೂ 48 ಗಂಟೆ ಕಾಲ ಊಟ ಮಾಡಿರಲಿಲ್ಲ. ಮೊನ್ನೆ ಈ ಸಿನಿಮಾ ನಾನು ಇದಕ್ಕೆ ಹೋದಾಗ, ಮುಂಬೈಗೆ ಹೋದಾಗ, ಸೊ ಅವಾಗ್ಲೂ ನೆನ್ಸ್ಕೊಂಡೆ, ನೀನು ಊಟ ಮಾಡ್ತೀಯಾ, ನೀನು ಅವಾಗ ಮಾಡಿದ್ಯಾ ಇವಾಗ ಮಾಡಿದ್ಯಾ ಅದೆಲ್ಲ ಇಂಪಾರ್ಟೆಂಟು, ನಿನ್ನ ಜಾಬ್ ಇಂಪಾರ್ಟೆಂಟು, ನೀನು ಏನು ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟು. ನಿನ್ನ ಕಷ್ಟ ಹೇಳ್ಕೊಂಡು, ನಿನ್ನ ಇಷ್ಟ ಹೇಳ್ಕೊಂಡು ನೀನು ಯಾರು ಅನ್ನೋದೆಲ್ಲ ಇಂಪಾರ್ಟೆಂಟು. ಸ್ಕ್ರೀನ್ ಮೇಲೆ ಬಂದು ವಿಜಲ್ ಹೊಡಿತಾನಲ್ಲ, ಅವಾಗ ನೀನು ಹೊಟ್ಟೆ ತುಂಬುತ್ತೀಯ. ನೀನು ಅಲ್ಲಿವರೆಗೆ ನೀನು ಹಸ್ಕೊಂಡೇ ಇರೋ ಅಂತ. ಸೋಲು ಅಥವಾ ಫೇಲ್ಯೂರ್ ಅಂದ್ರೆ ನಿಮ್ಗೆ ಭಯನ? ಬಿಕಾಸ್ ನಾನೇನ್ ಹೇಳ್ತೀನಿ ಅಂದ್ರೆ, ಕೆಲವರು ನನ್ನಲ್ಲೂ ಸ್ವಲ್ಪ ಇದೆ ಸರ್, ನಾನು ಸೋತ್ಬಿಡಬಾರ್ದು ಅಂತ ಹುಚ್ಚನಂಗೆ ಕೆಲಸ ಮಾಡ್ತೀನಿ ನಾನು. ಆ ರೀತಿಯಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲ, ನಾನು ಯಾವತ್ತೂ ಸೋಲೋದೇ ಇಲ್ಲ ಬಸ್. ಯಾಕೆಂದ್ರೆ ಗೆದ್ದೇ ಇಲ್ಲ ನಾನು. ನಾನು ಯಾಕೆ ಸೋಲ್ಬೇಕು? ನಾನು ಗೆದ್ದಲ್ಲ. ಐ ಆಮ್ ಟ್ರೈ. ಬೆಳಗ್ಗೆ ಇದ್ರೆ ರಾತ್ರಿ ಮಲಗ್ತೀನಿ, ಬೆಳಗ್ಗೆ ಹೇಳ್ತೀನಿ ಅಂತ ಗೊತ್ತು ನನಗೆ. ಸೊ ಅಸಭಾವನೆ. ಹೇಳಲಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಸರ್, ಅಲ್ವಾ? ಸೊ ಬೆಳಗ್ಗೆ ಹೇಳ್ತೀನಿ, ಗ್ಯಾರಂಟಿ ಅಂತ ಹೇಳ್ತೀನಿ. ಎದ್ದ ತಕ್ಷಣ ವಾಟ್ ಟು ಡು, ಇವತ್ತೇನು ಮಾಡಬೇಕು, ಅದು ಮಾಡ್ಬೇಕು ಆ ಥರ. ಅದಕ್ಕೆ ನಾನು ಯಾವತ್ತೂ ಸೋಲಲ್ಲ. ನಾನು ಯಾವತ್ತೂ ಡ್ರೀಮರ್, ಕನಸನ್ನ ಕಾಣೋರು. ಎಸ್ ಆಬ್ವಿಯಸ್ಲಿ ನಾನು ಸೋತ್ಬಿಟ್ರೆ ಏನ್ ಗೊತ್ತಾ, ನೀವು ಸೋಲು ನೊಪ್ಕೊಬಿಟ್ರೆ ನೀನ್ ಗೆದ್ದಿದ್ಯಾ ಅಂತ, ನೀನ್ ಯಾವತ್ತೋ ಗೆದ್ದಿದ್ಯಾ, ಅದನ್ನ ಬಿಟ್ಕೊಡ್ತಾ ಇಲ್ಲ ಅಂತ. ನಾನು ಅದಕ್ಕೆ ಹೇಳ್ತೀನಿ, ನಂದು ಒಂದೇ ರೂಡು, ನಾನು ಒಂದೇ ಸಮ ಹೋಗ್ತಾ ಇರ್ತೀನಿ. ವಾಟ್ ಎವರ್ ಯುವರ್ ವಿಶ್, ನೀನ್ ಹೆಂಗ್ ಬೇಕಾದ್ರೂ ನೀನ್ ತಗೋ, ನಿನ್ನ ಇಷ್ಟ. ಇಟ್ ಇಸ್ ಮೈ ಜಾಬ್, ನನ್ನ ಜಾಬ್. ನಾನು ಒಬ್ಬ ರೈತನ ಥರ ನನ್ನ ಜಾಬ್ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನ ಇಷ್ಟ, ನೀನು ಹೆಂಗಾರ ತಗೋ. ನೀನು ಸೋಲಿಸ್ಕೋ, ಗೆಲ್ಲಿಸ್ಕೋ. ಪ್ರೇಮ್ ಹಿಂಗೆ, ಒಂದೇ ರೂಟು, ಪ್ರೇಮ್ ಹಿಂಗೇನೆ. ನಿಮ್ಮಷ್ಟು ಈ ಕ್ರಿಟಿಕ್ಸ್ ಆಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋರ ಅದಕ್ಕೆಲ್ಲ ಕಿವಿಗೊಡದೆ ಒಂದು ಫೋಕಸ್ ನಲ್ಲಿ ತಮ್ಮ ಕೆಲಸವನ್ನ ಮಾತ್ರ ಮಾಡ್ತಾ ಹೋಗ್ಬೇಕು ಅನ್ನೋದಕ್ಕೆ ನೀವು ಒಂದು ದೊಡ್ಡ ಮಾದರಿ, ಒಳ್ಳೆ ಮಾದರಿ. ಏನಾದ್ರೂ ತಕೊಂಡ್ರೆ ನೀನ್ ಏನ್ ಸಾಧನೆ ಮಾಡಿದೆ ಅಂತ ನಮ್ಮನ್ನ ನಾವೇ ಕೇಳ್ಕೋಬೇಕಾಗತ್ತೆ. ಏನಾದ್ರು ಈಗ ಇವ್ರೇನೋ ಇವ್ರೇನೋ ಕಿಂಡಲ್ ಮಾಡಿದ್ರು, ಇವ್ರೇನೋ ಅಳಿಸಿದ್ರು, ಅವ್ರೇನೋ ಮಾಡಿದ್ರು, ಇದನ್ನೆಲ್ಲದ್ರದ್ದು ಥಿಂಕ್ ಮಾಡಕ್ ಹೋದ್ರೆ ನೀನ್ ಏನ್ ಮಾಡಿದೆ, ಏನ್ ಮಾಡಿದೆ ನೀನು? ಇವರೆಲ್ಲ ಮಾಡಿದ್ಲ, ಅದಕ್ಕೆ ಆನ್ಸರ್ ಕೊಟ್ಕೊಂಡು ಹೋಗ್ತಾ ಇರೋ ನೀನು. ನಿನ್ ಪಡೆ ನೀನು ಹೋಗ್ತಾ ಇದ್ರೆ ಇವತ್ತು ನೀನ್ ಕೆಟ್ಟದಾಗ ಮಾತಾಡ್ದ, ನಾಳೆ ಒಳ್ಳೆದಾಗ ಮಾತಾಡ್ತಾನೆ. ಅವ್ನ ಬಗ್ಗೆ ಹಂಗೆ ಮಾತಾಡ್ದವಲ್ಲ, ತಪ್ಪಲ್ವಾ ಅಂತ ಅನ್ಸುತ್ತೆ ಅವ್ನಿಗೆ. ಅನ್ಸ್ಲಿಲ್ವಾ? ಪರವಾಗಿಲ್ಲ, ನೀನ್ ಮಾತಾಡ್ದ್ಯಾ, ನೀನ್ ಖುಷಿ ಆದ್ಯಾ, ನನ್ನ ಬಗ್ಗೆ ನೀನ್ ಕೆಟ್ಟದಾಗ ಮಾತಾಡಿ ನೀನ್ ಖುಷಿ ಆದ್ರೆ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ. ಮೋಹನ್ ನಾನು ಯಾಕೆ ಅವ್ನು ಕಿಂಡಲ್ ಮಾಡ್ಬೇಕು? ನೀನ್ ನನ್ನ ಬಗ್ಗೆ ಮಾತಾಡ್ದೆ, ನಾನು ಹೇಳಿಸ್ದೆ, ಮತ್ತೆ ನಾನು ಯಾಕೆ ಅವನಿಗೆ ಹರ್ಟ್ ಮಾಡಬೇಕು? ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಬಾಸ್, ಏನಂತ, ನನ್ನ ಜಾಬ್ನ ನಾನು ಹಾಕ್ತೀನಿ. ನಾನು ಯಾವುದೋ ಒಂದು ಪೋಸ್ಟ್ ಹಾಕ್ತೀನಿ, ಯಾವುದೋ ವಿಡಿಯೋ ಹಾಕ್ತೀನಿ, ಯಾವುದೋ ಇದನ್ನ ಹಾಕ್ತೀನಿ, ಅದನ್ನ ಮಾತ್ರ ಹಾಕ್ತೀನಿ. ನಾನು ಇದನ್ನ ಮಾಡ್ತಾ ಇದ್ದೀನಿ, ಅದನ್ನ ನಾನು ಕಾಮೆಂಟ್ ನೋಡಕ್ ಹೋಗಲ್ಲ, ಅದ್ರ ಬಗ್ಗೆ ನಾನು ವಾದ ಮಾಡಕ್ ಹೋಗಲ್ಲ, ಅದ್ರ ಬಗ್ಗೆ ನಾನು ಯಾವತ್ತೂ ಚರ್ಚೆನೂ ಮಾಡಕ್ ಹೋಗಲ್ಲ. ನನಗೆ ಅದು ಅವಶ್ಯಕತೆನೂ ಇಲ್ಲ. ನನಗೆ ನನ್ನ ಜಾಬ್ ಇದು, ನನ್ನ ಜಾಬ್ ನಾನು ಮಾಡ್ಕೊಂಡು ಹೋಗ್ತೀನಿ. ವಾಟ್ ಎವರ್ ಯುವರ್ ವಿಶ್, ನೀವು ಮಾಡ್ಕೊಳ್ಳಿ. ಸರ್, ನೀವು ಒಂದು ಕಥೆಯ ಐಡಿಯಾನ ಹೇಗೆ ತಗೊಳ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಂದ್ರೆ ಈ ಒನ್ ಲೈನ್ ಐಡಿಯಾ ಅಂತ ಹೇಳ್ತಾರಲ್ಲ, ಹಂಗೆ ನಿಮಗೆ ಒಂದು ಕಥೆಯನ್ನ ಯೋಚನೆ ಮಾಡುವಾಗ ಅದು ಸ್ಟಾರ್ಟ್ ಮಿಡ್ ಎಂಡ್ ಬಂದ್ಬಿಡತ್ತಾ, ಅಥವಾ ಆ ಕಥೆಯ ಜೊತೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀರಿ? ಏನೋ ಒಂದು ಐಡಿಯಾ ಬಂತು, ನೋಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ? ಇಲ್ಲ, ನೀವ್ ಹೇಳೋದು ಕರೆಕ್ಟ್. ಸ್ಟಾರ್ಟು ಮತ್ತು ಎಂಡ್ ಫಸ್ಟ್ ಮಾಡ್ತೀವಿ. ಬರುತ್ತೆ ಹಿಂಗ್ ಹೋದ್ರೆ ಹಿಂಗಾಗತ್ತೆ, ಹಿಂಗಾಗಿ ಹಿಂಗ್ ಎಂಡ್ ಆಗುತ್ತೆ ಅಂದ ಮೇಲೆ ಅದಕ್ಕೆ ಮಸಾಲೆ ಹಾಕೋದು ನಾವು. ಫಸ್ಟ್ ಅವನ್ನ ಕತೆ ರೆಡಿ ಮಾಡ್ಕೋಬೇಕು. ಯಾವಾಗ ಹಿಂಗ್ ಹೋಗಿ ಅವ್ನು ಅಲ್ಲಿ ಇಳಿತಾನೆ, ಇಳಿದೋಗಿ ನೋಡ್ತಾನೆ, ಅಯ್ಯೋ ಹಿಂಗಾಗೋಗಿದೆ ಅಂತಾನೆ, ಇಲ್ಲಿಂದ ಏನ್ ಕೊಡ್ಬೇಕು ಅವನ್ಗೆ ಅದಕ್ಕೆ ಅನ್ನೋದು ಬರಿತೀವಿ ನಾವು. ನೀವ್ ಇದು ಎಲ್ಲಿ ಕಲ್ತ್ರಿ ಅಂತಂದ್ರೆ, ಅಗೇನ್ ನಿಮ್ಮ ಮೇಲಿನ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಸರ್. ಈ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ಸ್ ಅದೆಲ್ಲ ಇರುತ್ತೆ, 3 ಆಕ್ಟ್ ಆಗ್ಲಿ ಅಥವಾ ಇನ್ನೊಂದು ಮಗದೊಂದೆಲ್ಲ ಆಗ್ಲಿ ಇರುತ್ತೆ. ನನಗನ್ಸದ್ದು ಪ್ರೇಮ್ ಅವರು ಇದನ್ನೆಲ್ಲ ಕಲ್ತು ಇಲ್ಲ, ಇದ್ರ ಬಗ್ಗೆ ಸೊ ಅದೇ ರಾಜ್ಕುಮಾರ್ ಅವ್ರು ಹೇಳಿದ ಒಂದು ಮಿಡಿತ, ಜನರ ಮಿಡಿತ ಗೊತ್ತು, ನಿಮ್ ನಾಡಿ ಗೊತ್ತು ಅಂತ. ಪಕ್ಕಾ ಲೋಕಲ್ ಬಸ್, ನಾನು ಪಕ್ಕಾ ಲೋಕಲ್. ನನಗೆ ಇಷ್ಟಪಟ್ಟಿದ್ದು ಮಾಡ್ತೀನಿ, ನಾನು ಯಾರಿಗೂ ಇದನ್ನ ಮಾಡ್ಕೊಂಡು ನಂಗೆ ಇಷ್ಟಪಟ್ಟು ಮಾಡ್ತೀನಿ, ಅದು ಆಟೋಮೆಟಿಕ್ ಆಗಿ ಹೋಗ್ತಾ ಇದೆ.
ನಾವು ಮಾಡಿದ್ದೇನು ಅಲ್ಲ ಬಸ್, ನಾನು ಅನ್ಕೊಂಡು ಏನು ಮಾಡಿದ್ದಿಲ್ಲ. ನಾವು ಮಾಡ್ತಾ ಇದ್ದೀವಿ ಅದನ್ನ, ನನ್ನ ಪ್ರೀತಿ ಮಾಡೋರು, ನನ್ನನ್ನ ಬೆಂತಟ್ಟೋರು ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಬಿಟ್ರೆ ಐ ಡೋಂಟ್ ಎನಿಥಿಂಗ್ಸ್, ನನ್ಗೇನು ಗೊತ್ತಿಲ್ಲ. ನೀವು ಸ್ಟಾರ್ಟ್ ಮಿಡ್ ಎಂಡ್ ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಅಂತ. ಹೌದು. ಆದ್ರೆ ಅದಕ್ಕೆ ನನ್ನದೇ ಒಂದು ಕೌಂಟರ್ ಆರ್ಗ್ಯುಮೆಂಟ್ ಏನು ಅಂದ್ರೆ, ನಿಮ್ ಚಿತ್ರದ್ದೇ ಒಂದು ಆಯ್ತಾ. ನಾನಾಗ್ಲೇ ಮೂರ್ ಟೆಸ್ಟ್ ಅಂತ ಹೇಳಲ್ಲ, 2 ಟೆಸ್ಟ್ ಇದು. ನನ್ಗೆ ನಾನ್ ತುಂಬಾ ಒಂಥರ ನಿಮ್ಮನ್ನ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದ ಒಂದು ಚಿತ್ರ ಅದು. ಚಿತ್ರ ವರ್ಕ್ ವರ್ಕ್ ಆಗಿಲ್ಲ ಅದು ಬೇರೆ ಮಾತು ಆಯ್ತಾ. ಟೆಸ್ಟ್ ಏನು ಅಂದ್ರೆ ಇದು, ನಾನೇ ಇರುವೆ ಭೂಮಿ ಮೇಲೆ, ಪ್ಲೀಸ್ ಕಂಪ್ಲೀಟ್. ಹೌದು, ನೀನು ಎಕ್ಸ್ಟ್ರಾನೇ ಅದು. so ನಾನ್ ಹೇಳೋದು ಏನು ಅಂದ್ರೆ, ಅದು ಅದನ್ನ ನಾನು ಯಾಕೆ ಹಂಗೆ ಮಾಡಿದೆ ಅಂತಂದ್ರೆ, ಈಗ ಅದೇ ಎಕ್ಸ್ಪ್ಲೋರೇಷನ್, ಅದೇ ಲೈನ್ ತಗೊಳ್ಳಿ ವಾಸವ್ರೆ. ಅದೇ ನಾನೇ that is the film. ಭೂಮಿ ಮೇಲೆ ನೀನು ಇಲ್ಲವೇ, ನೀನೇ ಇರುವೆ ಅಂದ ಮೇಲೆ ಪ್ರೀತಿ ಇಲ್ಲವೇ, ಎಂಟೈರ್ ಸ್ಟೋರಿ ಅದು. ಎಕ್ಸಾಕ್ಟ್ಲಿ, ಅದಕ್ಕೆ ನಾನು ಆ line ಅನ್ನ ಪ್ರೀತಿ ಏಕೆ ಭೂಮಿ ಮೇಲಿದೆ, ಹೋಲ್ ಕಥೆನೇ ಅದು ನಿಮ್ಗೆ. ಸೊ ನಾನು ಏನ್ ಹೇಳಕ್ ಕೊಟ್ಟೆ ಅಂತದ್ರಲ್ಲಿ, ಅದರಲ್ಲಿ ನಾನು ಇದೀನಿ ಇನ್ಮೇಲೆ ನೀನಿದ್ಯಾ ಅಂದ್ಮೇಲೆ ಪ್ರೀತಿ ಇರಲ್ವಾ. ಸೊ ಅಂದ್ಮೇಲೆ ಯಾಕೆ ಹೊಡೆದಾಡ್ಕೊಂಡು ಚುಚ್ಚಾಡ್ಕೊಂಡು ಎಡೆ ಫ್ಯಾಮಿಲಿ ಹಾಕೊಂಡು ಹಾಳಾಗಿ ಹೋಗ್ತೀರಾ. ಯು ಬಿ ಕಾಮ್, ಕೂಲ್, ಅಂಡ್ ಪ್ರತಿಯೊಬ್ಬನ ಲೈಫಲ್ಲಿ, ಪ್ರತಿಯೊಬ್ಬನ ಫೇತ್ ಅಲ್ಲಿ ಇವತ್ತಲ್ಲ ನಾಳೆ ಬಂದೇ ಬರ್ತದೆ ಕಂಡ್ರೆ, ಡೋಂಟ್ ವರಿ ಅಂತ ಹೇಳಿದ್ ಕತೆ. ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಅಲ್ಲಿ ಫಾರ್ ಒನ್ಸ್ ಪ್ರೇಮ್ ಏನೋ 3 ಹಿಟ್ ಕೊಟ್ಬಿಟ್ಟಿದ್ರು, ಈಗ ನಾನು ಏನೋ ಎಕ್ಸ್ಪ್ಲೋರ್ ಮಾಡೋಣ, ಏನೋ ಒಂದು ಪ್ರಶ್ನೆ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಪ್ರೇಮ್ ಒಂದಕ್ಕೆ ಸೀಮಿತ ಆಗ್ಬಾರ್ದು ಅಂತ, ಅನ್ನೋ ಲೆವೆಲ್ಗೆ ಎಕ್ಸ್ಪ್ಲೋರ್ ಮಾಡ್ತಾರೆ. ಸರ್, KD ದ ಡೆವಿಲ್ ಅನ್ನೋದಾಗ್ಲಿ, ಅ ವಿಂಟೇಜ್ ಬ್ಯಾಡ್ ಆಸ್ ಎರಾ ಅನ್ನೋದಾಗ್ಲಿ, ಅಥವಾ ಇದು ಏನೋ ರಾಮಾಯಣ ಹಿಂಡಿಗಾಗಿ, ಮಹಾಭಾರತ ಮಣ್ಣಿಗಾಗಿ, ಕಲಿಯುಗದಲ್ಲಿ ರಕ್ತದ ಯುದ್ಧ, ರಕ್ತಕ್ಕಾಗಿ, ಇದು ಕಥೆ ಮಾಡ್ಕೊಂಡ್ಮೇಲೆ ಬರೋ ಸಾಲುಗಳ, ಬರೋ ಟ್ಯಾಗ್ ಲೈನ್ಗಳ, ಅಥವಾ ಇದನ್ನ ಇಟ್ಕೊಂಡು ಕಥೆಯನ್ನ ಮಾಡೋದ? ಇಲ್ಲಪ್ಪ, ನಾನು ಕಥೆ ಮಾಡೋಗ್ಲೇ ಮಾಡ್ಬಿಡ್ತೀನಿ ಸರ್. ಕತೆ ಮಾಡೋಗ್ಲೇ ಮಾಡಿರ್ತೀನಿ ನಾನು ಇಂಥವೆಲ್ಲ. ಈ ತರದ ಸ್ಟೋರಿಗಳೆಲ್ಲ ಫಸ್ಟ್ ಸ್ಟಾರ್ಟಿಂಗ್ನೇ ಹೇಳ್ಬಿಟ್ಟಿರ್ತೀನಿ ಇದನ್ನೆಲ್ಲ. ಯಾಕಂದ್ರೆ ಅದಾದ್ಮೇಲೆ ಮಾಡಾದ್ಮೇಲೆ ಚೆನ್ನಾಗಿರಲ್ಲ. ಸೊ ಆ ಟೈಮಲ್ಲಿ ಹಂಗಾಯ್ತು, ಈ ಟೈಮಲ್ಲಿ ಹಿಂಗಾಯ್ತು, ಈ ಟೈಮಲ್ಲಿ ಹಿಂಗಾಗ್ತಿದೆ ಅಂತ ಫಸ್ಟ್ ಕತೆ ಮಾಡ್ತೀನಿ. ಆಮೇಲೆ ಒಂದು ಟೀಸರ್, ಒಂದು ಟ್ರೈಲರ್ ಬಿಡ್ಬೇಕಾದ್ರೆ ಅದಕ್ಕೊಂದು ಸ್ಟೋರಿ ನರೇಟ್ ಮಾಡೇ ಬಿಡೋದು ನಾನು. ಸುಮ್ನೆ ಮಾತ್ರ ನಾನು ಬಿಡೋದಿಲ್ಲ. ಸುಮ್ನೆ ಬಂದ, ಹೊಡೆದ, ನಗ್ತ, ಆಟ ಆಡ್ದ, ಇದನ್ನೇನು ನಾನು ಇವತ್ತಿನವರೆಗೂ ಒಂದು ಸಾಂಗಲ್ಲೂ ಸುತ್ತ ಮರ ಸುತ್ಸಲ್ಲ. ಈಗ ಒಂದು ಸಾಂಗ್ ಹೋದ್ರುನು ಈ ಸಾಂಗ್ ಏನಕ್ಕೆ ಇಟ್ಟಿದ್ದಾನೆ ಪ್ರೇಮ್ ಅನ್ನೋದು ಒಂದು ವಿಶೇಷತೆ ಇರುತ್ತೆ. ಅದನ್ನ ನೋಡಿದಾಗ ಗೊತ್ತಾಗುತ್ತೆ ವಾಟ್ ಇಸ್ ದ ಮೀನಿಂಗ್. ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಇದಕ್ಕೆ ಏನ್ ಡೆಪ್ತ್ ಇದೆ ಅಂತ. ದಟ್ ಇಸ್ ನಾನು ಮಾಡೋದು ಯಾವಾಗ. ಸೊ ನಿಮ್ಗೆ ಸ್ಟಾರ್ಟ್ ಮಿಡ್ ಎಂಟು ಬಂತು, ಅದನ್ನ ನೀವೇ ಯೋಚನೆ ಮಾಡ್ಬಿಡ್ತೀರ ಅಥವಾ ಟೀಮ್ ಜೊತೆ ಕೂತ್ಕೊಂಡೇ ಡಿಸ್ಕಸ್? ಇಲ್ಲ, ನಾನು ಡಿಸ್ಕಸ್ ಮಾಡ್ತೀನಿ ಬಾಸ್. ನಾನು ಯಾವತ್ತು ನಾನು ಅಂತ ಹೇಳಿ ನಾವು ಅಂದ್ರೆ ನನ್ನ ಫುಲ್ ಸರ್ಕಲ್. ನಾನು ಎಲ್ಲರಿಗೂ ಹೇಳ್ತೀನಿ, ಯಾರು ಲೈ ಮಗ ಹಿಂಗ್ ಮಾಡಿದೀನಿ ಕಣ್ರ ಮಕ್ಳ, ಏನ್ ಮಾಡೋಣ ಬರ್ರ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡ್ಬಿಟ್ಟು ಆರಾಮಾಗಿ ಮಾತಾಡ್ಕೊಂಡು ಅದನ್ನ ಚರ್ಚೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಸರಿ, ನಾನು ಎಲ್ಲರೂ ತಗೋತೀನಿ ಬಾಸ್. ನಾನು ಯಾವ ಮಹಾನ್ ವ್ಯಕ್ತಿನೂ ಅಲ್ಲ, ನಾನು ಏನೂ ಅಲ್ಲ. ನಾನು ಯಾರು ಏನು ಹೇಳಿದ್ರು ತಗೊಂಡು ನನಗೆ ಪೇಸ್ಟ್ ಮಾಡ್ತೀನಿ ತಗೊಂಡು. ನಾನು ಅದು ಆ ಇನ್ಸ್ಪೈರ್ ಬಂದು ಪುಟ್ಟಣ ಕಣಗಲ್ ಅವ್ರು ಎಲ್ಲರನ್ನೂ ಕೇಳೋರಂತೆ ಕೂರಿಸ್ಕೊಂಡು, ಹೇಳ್ರೋ ಏನೇನು, ನೀ ಹೇಳೋ ಎಲ್ಲ ಹೇಳ್ಬಿಟ್ಟು ಅವ್ರು ಏನೋ ಚರ್ಚೆ ಮಾಡ್ತಿರೋ ತಗೊಂಡೋಗಿ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅಲ್ಲ ನಾನು ಹೇಳ್ತಾಕ್ಬಿಟ್ಟವನೇ, ಅಲ್ಲ ಅಂದ್ರೆ ಹಿಂಗೆ ಅಂದ್ರೆ ವಾದ ಮಾಡಬೇಕು. ಬಟ್ ಅದನ್ನ ನೀನು ಎಲ್ಲಿ ಯೂಸ್ ಮಾಡ್ಕತಿ, ಯಾಕೆ ಯೂಸ್ ಮಾಡ್ಕತಿ ಅನ್ನೋದು ಅವ್ರಿಗೂ ಗೊತ್ತಾಗ್ಬಾರ್ದು. ಆ ಥರ. ಸೊ ಚರ್ಚೆ ಮಾಡಿ ಯಾವ್ಯಾವ ಪಾಯಿಂಟ್ನ ನಿನ್ಗೆ ಬೆಸ್ಟ್ ಬೇಕು ಅದನ್ನ ತಗೊಂಡೋಗಿ ಪೇಸ್ಟ್ ಮಾಡ್ತೀನಿ ನಾನು. ನೀವು ಕೂತು ಬರೀತೀರೋ ಅಥವಾ ತಲೆಯಲ್ಲಿ ಇರುತ್ತೋ ಸೀನ್? ನಾನು ಬರೆಯೋದಿಲ್ಲ ಬಾಸ್, ನಮ್ಗೆ ಅಭ್ಯಾಸನೇ ಇಲ್ಲ ಬಾಸ್. ನಾನು ಬರೆಯೋದಿಲ್ಲ, ಬರೀ ಇಲ್ಲೇ ಇರ್ತೇನೆ. ನಾನು ಸೀನ್ ಶೂಟ್ ಮಾಡ್ಬೇಕಾದ್ರೆ ಇವತ್ತಿನವರೆಗೂ ಪೇಪರ್ ಇಟ್ಕೊಂಡು ಶೂಟ್ ಮಾಡಿದ್ದೇ ಇಲ್ಲ ನಾನು ಇವತ್ತಿನವರೆಗೂ. ನಾನು ಕರಿಯಾ ಸಿನಿಮಾಯಿಂದನು ಡೈಲಾಗ್ನ ಹೋಗ್ಬಿಟ್ಟು ಇದು ಡೈಲಾಗ್ ಹೇಳಿ ಅಂತ ನಾನು ಕೊಟ್ಟೋನೇ ಅಲ್ಲ. ನಂದು ಫಿಕ್ಸ್ ಇರ್ತದೆ. ನಾನು ಬೆಳಗ್ಗೆ ಹೋದ ತಕ್ಷಣ 6 ಗಂಟೆ ಹೋಗಿ ಸಟ್ಗೆ ಹೋಗ್ತೀನಿ, ನಿಂತಿರ್ತೀನಿ ನಾನು ಆರಾಮಾಗಿ. ನಾನು ರೈಟರ್ ಕರಿತೀನಿ, ಏನೋ ಮಗ ಸ್ಟಾರ್ಟ್ ರೆಡಿಯಾ ಅಂತ. ಅವನು ಬಾಸ್ ಏನು ಫಸ್ಟ್ ಎಲ್ಲಿಂದ ತೆಗಿತೀರಾ ಬಾಸ್? ನಾನು ಎಲ್ಲಿಂದ ತೆಗಿತೀನಿ, ಇನ್ನು ಎಕ್ಸ್ಪ್ಲೇನ್ ಮಾಡ್ಬಿಡು ನೀಟಾಗೆ. ಧ್ರುವಂಗೆ ಎಕ್ಸ್ಪ್ಲೇನ್ ಮಾಡಿದ್ಯಾ, ನೀಟಾಗಿ ಹೇಳಿದ್ಯಾ, ಸರಿ ಓಕೆ ಬಿಡು, ನಾನು ತಕ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಅವರು ನಿಮ್ ರೈಟರ್ ಸೀನ್ ಹೇಳಿರ್ತಾರ ಅವತ್ತು ಫುಲ್ ಕಂಟೆಂಟ್ ಫುಲ್ ಹೇಳಿರ್ತಾನೆ. ಅವ್ರು ಧ್ರುವ ಏನ್ ಮಾಡ್ತಾನೆ, ಅದಕ್ಕೆ ಮುಂಚೆನೆ ಎಲ್ಲ ಪ್ರಿಪೇರ್ ಆಗಿ ಬಂದಿರ್ತಾನೆ. ಫುಲ್ಲು ನೋಡಿ ಫುಲ್ ಚೆನ್ನಾಗಿ ಪ್ರಿಪೇರ್ ಆಗ್ತಾನೆ ಅವನು. ಒಳ್ಳೆ ಇದವನು. ಏನಕ್ಕೆ ಹಂಗೆ ಅಂತ ಅಂತೀನಿ ಅಂದ್ರೆ, ನಾಳೆ ಶೂಟ್ ಮಾಡಿ ಹಿಂದಿಸ ಕೇಳ್ತಾನೆ, ಅಣ್ಣ ನಾಳೆ ಏನಣ್ಣ ಕೊಟ್ಬಿಡೋಣ ದಯವಿಟ್ಟು ಅಂತ. ಅದು ನನ್ನ ಕೇಳಲ್ಲ, ನಮ್ಮ ಮೈಕ್ಲಿ ತಲೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಬಿಡಲ್ಲ ಎಲ್ಲರನ್ನು ಎಬ್ಬರಿಸ್ತಾನೆ. ಬಿಕಾಸ್ ಕೇಳಿದ್ರು ನೀವ್ ಹೇಳಲ್ವೇನೋ? ಅಲ್ಲ, ನಾನು ಹೇಳ್ಬಿಡ್ತೀನಿ. ಅವ್ನಿಗೆ ಗೊತ್ತು, ಇಲ್ಲೊಂದು ಹೇಳ್ತೀನಿ ಅಲ್ಲೊಂದು ಹೇಳ್ತೀನಿ ಅಂತ ಅವ್ನಿಗೆ ಚೆನ್ನಾಗ್ ಗೊತ್ತು. ಅವ್ನಿಗೆ ಚೆನ್ನಾಗ್ ಗೊತ್ತು. ಇಲ್ಲೊಂದು ಹೇಳ್ಬಿಟ್ಟಿರ್ತೀನಿ ಅವ್ನಿಗೆ. ಅವನೊಂಥರ ಡಿಫ್ರೆಂಟ್ ವೇ ಆಫ್ ಸ್ಟೈಲು. ಈಗ ನಾನು ಹೇಳ್ತೀನಿ ಇನ್ಕಳಿ. ಈಗ ನಮ್ಮ ಗಾಂಧಿ ಹೇಳಿರ್ತಾನೆ, ರೈಟ್ರ್ ಹೋಗಿ ಪೂರಾ ಎಕ್ಸ್ಪ್ಲೇನ್ ಮಾಡಿರ್ತಾನೆ ಡೈಲಾಗು ಬಾಸ್. ಆಮೇಲೆ ಬರ್ತಾನೆ, ಬಾಸ್ ಎಲ್ಲ ಹೇಳಿದೀನಿ ಬಾಸ್ ಅಂತಾನೆ ಗಾಂಧಿ. ಎಲ್ಲ ಹೇಳಿದೀನಿ ಬಾಸ್, ಓಕೆ
ಹೇಳಿದ್ದೇನಾ? ಹಾಂ, ಓಕೆ ಮಗ. ಸೊ ಅವ್ನು ಬರ್ತಾನೆ, ಅವನ್ನ ಕೇಳ್ತಾನೆ ಗಾಂಧಿನ ಫಸ್ಟು, ಅಲ್ಲೆಲ್ಲ ಹಿಂದೆ ನಿಂತ್ಕೊಂಡು, ಈಗ ಫಸ್ಟ್ ಏನು ಗುರು, ಫಸ್ಟ್ ಶಾಟ್ ಹೇಳು ಗುರು, ಡೈಲಾಗ್ ನೀನು ಹೇಳಿದ್ಯಲ್ಲ, ಫಸ್ಟ್ ಶಾಟ್ ಏನು? ಇವ್ನು ಗಾಂಧಿ ಹೇಳ್ತಾನೆ, ಗೊತ್ತಿಲ್ಲ ನನಗೆ ಅಲ್ಲಿ ಏನು ತೆಗಿತಾರೆ ಅಂತ. ಸೊ ನನಗೂ ಗೊತ್ತಿರಲ್ಲ, ನಾನು ಲೊಕೇಶನ್ಸ್ ನೋಡ್ತೀನಿ ಫಸ್ಟು, ಕ್ಯಾಮ್ರಾಮನ್ ಕನೆಕ್ಟ್ ಮಾಡ್ತೀನಿ, ಮಚ ಬಾರೋ ಹಿಂಗೆ ಬಂದು ಹಿಂಗೆ ಹೋಗಿ ಹೇಳ್ತೀನಿ ಕ್ಯಾಮ್ರಾ ನೀನು ಅಂತೀನಿ. ಅಲ್ಲಿ ಇವ್ನು ದೂರದಿಂದ ನೋಡ್ತಾನೆ ಧ್ರುವ, ಓ ಇವ್ರ ಕೈಗೆ ಎಲ್ಲ ಹಿಂಗೆ ತೋರಿಸ್ತಾವ್ರೆ, ಮೋಸ್ಟ್ಲಿ ಇಡ್ತಾರೆ ಗುರು ಫುಲ್ಲು ಅಂದ್ರೆ ಈ ತರ. ಬಟ್ ಪ್ರಿಪೇರ್ ಆಗಿರ್ತಾನೆ ಚೆನ್ನಾಗಿ. ನನ್ನ ಬುದ್ಧಿ ಅವ್ನಿಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ನನ್ನ ಟೀಮೇ ಅಷ್ಟೇ, ನನ್ನ ಟೀಮಲ್ಲಿ ನಾನು ಏನು ಮಾಡ್ತೀನಿ, ನಾನು ಏನು ಹೋಗ್ತೀನಿ, ನಾನು ಏನು ಹೆಜ್ಜೆ ಇಡ್ತೀನಿ ಅನ್ನೋದು, ಇನ್ಕ್ಲೂಡಿಂಗ್ ನಮ್ಮ ರೈಟರು, ಇನ್ಕ್ಲೂಡಿಂಗ್ ನನ್ನ ಎಡಿಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಎಲ್ಲರಿಗೂ ಪ್ರತಿಯೊಬ್ಬರು ಗೊತ್ತು, ಆರ್ಟಿಸ್ಟ್ಗಳು ಗೊತ್ತಾಗುತ್ತೆ ಅವ್ರಿಗೆ. ನಾನು ಹಿಂಗೆ ಹೋಗ್ತಾನೆ, ಈ ನನ್ನ ಮಗ ಹಲ್ಕ, ನನ್ನ ಮಗ ಇವ್ನು ಹಿಂಗೆ ಮಾಡ್ತಾನೆ. ಬಟ್ ಅವರು ರೆಡಿ ಇರ್ಬೇಕಲ್ಲ, ಅಂದ್ರೆ ನೀವ್ ಹೇಳಿದ್ನೆಲ್ಲ ಮಾಡಕ್ಕೆ ಮಾಡ್ತಾರೆ, ಸ್ಕಿಲ್ಸ್ ಇರ್ಬೇಕು. ಮಾಡ್ತಾರೆ, ಎಸ್ ಮಾಡ್ತಾರೆ. ಬಟ್ ಟೈಮ್ ಕೇಳ್ತಾರೆ, ಒಂದು 10 ನಿಮಿಷ ವಾಸ್ ಪ್ಲೀಸ್, ಒಂದು ಅರ್ಧ ಗಂಟೆ ವಾಸ್ ಅಂತ. ನಾನು ಹೇಳ್ತೀನಿ, ಆಯ್ತು ಮಾಡ್ಕೊಳ್ಳಿ ಮಕ್ಕಳ, ನೀವು ಅಷ್ಟು ಲೈಟ್ ಮಾಡ್ತೀನಿ ಅಂದ್ಬಿಟ್ಟು ಬಿಡ್ಬಿಡ್ತೀವಿ. ಅವಾಗ ಕೂರ್ಸ್ಕೊಂಡು ಪ್ರಿಪೇರ್ ಮಾಡ್ತಾರೆ. ಬಟ್ ನೀವು ಕೂರೋದೇ ಇಲ್ಲ ಸೆಟ್ ಅಲ್ಲಿ. ಇಲ್ಲ ಬಾಸ್, ಕೂತ್ರೆ ವೇಸ್ಟ್ ಬಾಸ್. ಬೆಳಿಗ್ಗೆ ಹೋದ್ರೆ ಕೂತ್ಬಿಟ್ರೆ ನಿಮ್ಮ ಲೈಫಲ್ಲಿ ನಿಮ್ದು ಆಯ್ತು ಅಂತ ನೀವು, ಆಯ್ತು ಏನೇ ಆಯ್ತಲ್ಲ ಅಂತ. ನಾನು ಕೂರಲ್ಲ, ಯಾಕಂದ್ರೆ ನಾನು ಕೂತೆ ನಾನು ಅಂತ. ಸೊ ನಾನು ಬೆಳಿಗ್ಗೆಯಿಂದ ಹೋಗ್ತಾನೆ ಇರ್ತೀನಿ, ಸಂಜೆ ಈವ್ನಿಂಗ್ ಮುಗಿದ ತಕ್ಷಣ ಗುಡಿ ಹಾಕೊಂಡು ಕೂತ್ಕೊಂಡು, ಒಂದು ಕಾಫಿ ಇಟ್ಕೊಂಡು ಕೂತ್ಕೊಂಡು, ಹುಡುಗನೆಲ್ಲ ಕೂತ್ಕೊಂಡು, ಇವತ್ತು ಚೆನ್ನಾಗಾಯ್ತಾ, ಏನಾಯ್ತು, ಏನ್ ತಪ್ಪು ಮಾಡಿದ್ವಿ, ವಾಟ್ ನೆಕ್ಸ್ಟ್ ಟುಮಾರೋ. ಲಂಚ್ ಬ್ರೇಕು ಇಲ್ಲ, ಲಂಚ್ ಬ್ರೇಕ್ ಮಾಡಲ್ಲ ಬಸ್, ಇವತ್ತಿನವರೆಗೂ ಮಾಡಿಲ್ಲ ನಾವು ಲಂಚ್ ಬ್ರೇಕು. ಸೊ ಅವನಿಗೋಸ್ಕರ ಧ್ರುವಂಗೋಸ್ಕರ ಕೇಳುವ, ಅವನಿಗೋಸ್ಕರ ನಾನೇನ್ ಮಾಡ್ಬಿಡ್ತೀವಿ, ಬ್ರೇಕ್ ಬಿಡಲ್ಲ. ಸೊ ಯಾರು ಬೇಕಾದ್ರೂ ಊಟ ಮಾಡ್ಬೋದು, ಆನ್ ಟೈಮ್ಗೆ ಹೋಗಿ, ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ ಜಾಬ್ ಇದ್ದಾಗ ನೀವು ಮಾಡಿ, ಅವ್ರ ಜಾಬ್ ಇದ್ದಾಗ ಅವ್ರು ಮಾಡ್ಲಿ, ಯಾರು ಬೇಕಾದ್ರೂ ಅವ್ರವ್ರ ಇಷ್ಟ. ಅಕ್ಟೋಬರ್ 2021 2021 ಅನೌನ್ಸ್ಮೆಂಟ್ ಆಯ್ತು. ಹೌದು. ಬರೆಯೋಕ್ ಶುರು ಮಾಡಿದಾದ್ಮೇಲೆ ಅಥವಾ ಅದಕ್ಕೆ ಇಲ್ಲ ಅವಾಗ್ಲೇನೆ 21 ಬರ್ದಿದ್ದು. ಅದಾದ್ಮೇಲೆ ಒನ್ ಇಯರ್ ಆದ್ಮೇಲೆ ಮುಹೂರ್ತ ಮಾಡಿದ್ವಿ ನಾವು. 1 year ಆದ್ಮೇಲೆ ಮುಹೂರ್ತ ಮಾಡಿದ್ವಿ. ಅದಾದ್ಮೇಲೆ ಆ ಸ್ಪೇಸ್ ಅಲ್ಲಿ ಬರೆದ್ವಿ. ಬರ್ಕೊಂಡ್ವಿ. ಓಕೆ. ನನಗೆ ಇನ್ನೊಂದು, ನನ್ ಕೆಡಿ ಬಗ್ಗೆ ಯಾಕೆ ನಂಬಿಕೆ ಜಾಸ್ತಿ ಇದೆ ಅಂದ್ರೆ, ಶಿಲ್ಪಾ ಶೆಟ್ಟಿ, ಸತ್ಯವತಿ ಅವರ ಪಾತ್ರ, ಸಂಜಯ್ ದತ್ ಅವ್ರಿಗೂ ಒಂದು ಮುಖ್ಯವಾದ ಪಾತ್ರ. ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಎಲ್ಲ ಅಂದ್ರೆ ಅದೇನೋ ಕಬಡ್ಡಿ ಮ್ಯಾಚ್ ಅದೆಲ್ಲ ಇದೆ, ಆಯ್ತಾ. ಸೊ ಇವರೆಲ್ಲರೂ, ಸಂಜಯ್ ದತ್ ಆಗ್ಲಿ, ರವಿಚಂದ್ರನ್ ಅವರಾಗ್ಲಿ, ರಮೇಶ್ ಅರವಿಂದ್ ಅವರಾಗ್ಲಿ, ಆಬ್ವಿಯಸ್ಲಿ ಇವ್ರಿಗೆಲ್ರಿಗೂ ಪಾತ್ರ ಇದೆ, ಸುಮ್ಮನೆ ಬಂದು ಹೋಗುವಂತದ್ದಲ್ಲ, ಏನೋ ಮಾಡ್ತಾರ ಅವರು. ಸ್ವಲ್ಪ ದೊಡ್ಡದೇ ಇರ್ಬೋದು. ಹೇಳಿ, ಎಲ್ಲಾರ್ದು ಒಂದೊಂದು ಪಾತ್ರಕ್ಕೆ ಒಂದು ಜಸ್ಟಿಫಿಕೇಶನ್ ಬರ್ತದೆ. ಅಂಡ್ ಈ ಸಿನಿಮಾ ಇಟ್ಸ್ ನಾಟ್ ಲೈಕ್ ಎ ಸಿನಿಮಾ, ಟ್ರೈಲರ್. ಈ ಪಿಕ್ಚರೇ ಟ್ರೈಲರ್. ಈ ಸಿನಿಮಾ ಏನಿದೆ, ಈಗ ನೀವು ಟ್ರೈಲರ್ ನೋಡಿದಿರಲ್ವಾ, ಇದು ಸ್ವಲ್ಪ ಬಿಗ್ ಟ್ರೈಲರ್, 2.5 ಗಂಟೆ ಟ್ರೈಲರ್. ಅದು 2.5 ನಿಮಿಷ ಟ್ರೈಲರು, ಇದು 2.5 ಗಂಟೆ ಟ್ರೈಲರು. ಬಟ್ ಪ್ರತಿ ಪಾತ್ರಕ್ಕೂ, ಪ್ರತಿ ಇದಕ್ಕೂ ಜಸ್ಟಿಫಿಕೇಶನ್ ಹೋಗುತ್ತೆ. ಬಟ್ ಸಿನಿಮಾ ನೋಡಿ ನೀವು ಥಿಯೇಟ್ರಿಂದ ಎದ್ದು ಹೊರಗಡೆ ಬರ್ಬೇಕಾರೆ ಸ್ಟೋರಿ ನೀವೇ ಮಾಡ್ಕೋಬೇಕು. ಐ ಆಮ್ ನಾಟ್ ಸ್ಟೋರಿ ಟೆಲ್ಲರ್. ನಾನು ಸ್ಟೋರಿ ಟೆಲ್ಲರ್, ನೀವೇ ಮಾಡ್ಕೋಬೇಕು. ನೀವು ಸ್ಟೋರಿ ನೀವೇ ಮಾಡ್ಕೊಳ್ಳಿ, ವಾಟ್ ಎವರ್ ಯುವರ್ ವಿಶ್. ಸರ್, ಆರ್ ಯು ಸೀರಿಯಸ್? ಎಸ್. 2.5 ಗಂಟೆ ಟ್ರೈಲರ್ ತರಾನೇ ಮಾಡ್ಬಿಟ್ಟಿದ್ದೀರಾ. ಸಿನಿಮಾ ಟ್ರೈಲರ್, ಓಕೆ. ನೀವು ಹೊರಗಡೆ ಬರ್ಬೇಕಾದ್ರೆ ವಾಟ್ ಎವರ್ ಯುವರ್ ವಿಶ್, ನೀವು ಸ್ಟೋರಿ ನೀವೇ ಮಾಡ್ಕೋಬೇಕು. ಪಾತ್ರಗಳು ಮಾತ್ರ ಕನೆಕ್ಟ್ ಆಗ್ತಾನೆ ಇರ್ತಾವೆ ನಿಮ್ಗೆ, ಲೈಕ್ ದಿಸ್. ಓಕೆ. ಸತ್ಯವತಿ ಅನ್ನೋ ಪಾತ್ರ ಪ್ಲಸ್ ಸ್ವಲ್ಪ ಅಪ್ಡೇಟ್ ಅಂತಿಲ್ಲ, ಪ್ಲೇಲಿ ಸ್ವಲ್ಪ ಚೇಂಜ್ ಆಗೋಣ ಅಂತ ಅಷ್ಟೇ. ಸಿಂಪಲ್, ಲವ್ಲಿ ಸಿಂಪಲ್. ಇಬ್ರು ವಿಮೆನ್ ಕ್ಯಾರೆಕ್ಟರ್ಸ್, ಸತ್ಯವತಿ ಆಗ್ಲಿ, ಹೀರೋಯಿನ್ ಅವ್ರದ್ದಾಗ್ಲಿ, ಅಂದ್ರೆ ಹೀರೋಯಿನ್ ಅವ್ರನ್ನ ಹೇರ್ ಕಟ್ ಮಾಡುವ ಒಂದು ದೃಶ್ಯ ಕೂಡ ಇದೆ. ಬಟ್ ವಿಚ್ ಮೀನ್ಸ್ ಖಂಡಿತವಾಗ್ಲೂ ಏನೋ ಒಂದು ಪಾತ್ರ ಅಂತ ಖಂಡಿತ ಇದೆ, ರೈಟ್, ಅವರಿಬ್ರಿಗೂ. ಬಟ್ ಟೆಲ್ ಮಿ ಅಬೌಟ್ ವಾಟ್ ಎವರ್ ಯು ಕ್ಯಾನ್ ಟೆಲ್ ಮಿ ಅಬೌಟ್ ಸತ್ಯವತಿ, ಬಿಕಾಸ್ ನನಗನ್ಸತ್ತೆ ಕೆಡಿ ಅನ್ನೋದೇ ಸತ್ಯವತಿಯ ಒಂದು ಹಠ, ಒಂದು ಛಲವ ಅಂತ ಕೂಡ ನನಗನ್ಸತ್ತೆ ಸ್ವಲ್ಪ. ಕೆಡಿ ಸತ್ಯವತಿ ಹೆಸರೇ ಸತ್ಯವತಿ ಅಲ್ವಾ, ಸತ್ಯಕ್ಕೆ ದೂರವಾದ ಮಾತದು. ಸೊ ಇಟ್ಸ್ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ಸ್ಗಳು. ಕಾಳಿದಾಸ ಎಷ್ಟು ಪವರ್ಫುಲ್ ಕ್ಯಾರೆಕ್ಟರ್, ಅದರಲ್ಲಿ ಡಾಕ್ ದೇವ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್. ಅಂಡ್ ದೆನ್ ಸತ್ಯವತಿ ಇಸ್ ಮೋಸ್ಟ್ ಪವರ್ಫುಲ್. ಡಾಕು ಅಂತ ನಿಮ್ಗೆ ಗೊತ್ತಿರ್ಬೇಕು. ಡಾಕ್, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮ್ಗೆ. ಡಾಕ್ ಅಂದ್ರೆ ಎಲ್ಲ ತಿಳ್ಕೊಂಡ್ರೆ ದಾಕ್ ಅಂತಾರೆ, ನಾಟ್ ಎ ಡಾಕ್ ಅಂದ್ರೆ ನಿಮ್ಗೆ ಗರಡಿಲಿ ಪಟ್ಗಳಾಗ್ತಾರೆ, ಗೊತ್ತಾ ನಿಮ್ಗೆ? ಗರಡಿ ಗೊತ್ತಾಯ್ತು, ಅದ್ರ ನೇಮು. ಡಾಕ್ ನಿಮ್ಗೆ ಏನಾಗುತ್ತೆ, ಹಿಂದೆಗಡೆ ಒಬ್ಬ ತಪ್ಕೊಂಡು ಲೆಗ್ ಸೆಂಟರ್ ಒಳಗಡೆ 2 ಲೆಗ್ ಒಳಗಡೆ ಹಾಕ್ಬಿಟ್ಟು ಹಿಂದೆ ಬೆನ್ನು ತೆಗೆದು ಬಿಸಾಕಿದ್ರೆ ಅದು ಒಂದು ಪಟ್ಟು ಡಾಕ್. ಅವನು ಸೋತ ಅಂದ, ಅದು ಈ ಬೆನ್ನು ಹೋಗಿ ಕೆಳಗಡೆ ಬಿದ್ದ ಮಣ್ಣಿಗೆ ಡಾಕ್, ಅದಕ್ಕೆ ಫೇಮಸ್ ಅವನು. ಅದಕ್ಕೆ ಆ ಮ್ಯಾಚ್ ಇದೆ. ಎಸ್, ಅದು ಫೇಮಸ್. ದಟ್ಸ್ ಅ ಡಾಕ್ ದೇವ, ದಟ್ಸ್ ಅ ಗರಡಿ ಪೈಲ್ವಾನ್ಗಳು ಇದ್ ಮಾಡೋ ಇದದು. ಸೊ ದಿಸ್ ಇಸ್ ಡಾಕ್ ದೇವ ಕ್ಯಾರೆಕ್ಟರ್, ಪಾತ್ರ. ಅದಕ್ಕೊಂದು ಜಸ್ಟಿಫಿಕೇಶನ್ ಇದೆ. ಅಂಡ್ ಸತ್ಯವತಿಗೆ ಒಂದು ಜಸ್ಟಿಫಿಕೇಶನ್ ಇದೆ. ಅಂಡ್ ಮಚ್ ಲಕ್ಷ್ಮಿ, ಯಾವುದೇ ಹೀರೋಯಿನ್ಸ್ಗಳಾಗ್ಲಿ, ಈಗ ರೇಷ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸೆಕೆಂಡ್ ಸಿನಿಮಾ ಒಳಗೆ, ಯಾವುದೇ ಹೀರೋ ಹಿಂದೆ ಓಸು ಹಿಡ್ಕೊಂಡು ಸುತ್ತೋದು, ಮತ್ತೆ ಯಾವುದೊಂದು ಐ ಲವ್ ಯು ಅಂತ ಹೇಳೋದು, ಇವ್ಯಾವೂ ಇಲ್ಲ. ನಾನು ಬಾಯಲ್ಲಿ ಐ ಲವ್ ಯು ಅಂತ ಹೇಳ್ಸೇ ಇಲ್ಲ. ಬಟ್ ಲವ್ ಸ್ಟೋರಿ ಇರುತ್ತೆ, ಬಾಯಲ್ಲಿ ಐ ಲವ್ ಯು ಅಂತ ಹೇಳ್ಸಲ್ಲ. ಯಾಕೆಂದ್ರೆ ಎಷ್ಟು ಸರಿ ಐ ಲವ್ ಯು ಅಂತ ಹೇಳಿಸ್ತೀರಿ?
ನಾನು ನಿನ್ ಪ್ರೀತಿ ಮಾಡ್ತೇನೆ ಅಂತ ಸರಿ ಹೇಳಿಸ್ತೀರಿ. ವಾಟ್ ಇಸ್ ಎಕ್ಸ್ಪ್ರೆಷನ್ ಇದೆ, ಮ್ಯೂಸಿಕ್ ಇದೆ, ಎಕ್ಸ್ಪ್ರೆಷನ್, ಅದ್ರಲ್ಲಿ ಕತೆ ಕಟ್ಬೋದು ನೀವು. ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಇವನ್ ಅದೇ ಹೇಳ್ತಾನೆ ಗುರು ಅಂತಾರೆ. ಅದನ್ನ ಹೇಳೋದೇ ಬೇಡ, ಬೇರೆ ತರ ಹೇಳ್ಬೇಕು. ಪಾತ್ರ ಅದು ಗಟ್ಟಿತನ ಇದೆ. ಇನ್ಫ್ಯಾಕ್ಟ್ ಹಾಡಲ್ಲಿ ನೀವು ಸೆಟ್ ಆಗಲ್ಲ ಅಂತ ಹೇಳಿ. ಎಸ್ ಅದಕ್ಕೆ ತುಂಬಾ ಒಳ್ಳೆ ಪಾತ್ರ ಅದು. ಮಚ್ಚಲಕ್ಷ್ಮಿ ವೆರಿ ಪಾತ್ರ. ಮಂಜುಳಾ ಅವರು, ನಮ್ಮ ಮಾಲಾಶ್ರೀ ಅಮ್ಮ, ಮತ್ತೆ ನಮ್ಮ ಮೇಡಮ್ ಅವರು, ರಕ್ಷಿತ್ ಅವರು, ಇವ್ರನ್ನೆಲ್ಲ ನೆನ್ಪು ಮಾಡುತ್ತದು ಆ ಥರದ್ದು ಒಂದು ಪಾತ್ರ. ಆಮೇಲೆ ಅವರಿಬ್ರು ಜುಗಲ್ ಬಂದಿರೇ ಮಜಾ ನನಗೆ, ಧ್ರುವ ಅವರು ಮತ್ತೆ ವಿಷ್ಣು. ಸೊ ಇಬ್ರು ಮಜವಾಗಿ ಮಾಡ್ಯಾರೆ. ದೆನ್ ಅಲ್ಲಿಂದ ಬಂದ್ರೆ ರವಿ ಸರ್, ಅಣ್ಣಯ್ಯಪ್ಪ ತುಂಬಾ ಪ್ರೀತಿಯಿಂದ ಬಂದು ನಾನು ಕೇಳಿದ ತಕ್ಷಣ ಬಂದ್ ಮಾಡಿದ್ರು. ಈ ನನ್ನ ಮಗ ಬರೋ ಅಷ್ಟು ಇದಕ್ಕೆ ಎಳ್ಕೊಂಬಂದು 8 ದಿವಸ 10 ದಿನ ಶೂಟಿಂಗ್ ಮಾಡ್ತೇನೆ ಅಂದ್ರು. ಬಟ್ ಅದನ್ನ ಮೇಕಿಂಗ್ ಮಾಡ್ಬೇಕನ್ನ. ಪ್ಲಸ್ ಐ ಥಿಂಕ್ ಹಿ ಕ್ಯಾನ್ ರಿಲೇಟ್ ಟು ಯು. ಅಂದ್ರೆ ನಿಮ್ಮಲ್ಲಿ ಯಾವ ಒಂದು ಒಳ್ಳೆ ರೀತಿಯ ಹುಚ್ಚತನ ಇದೆಯೋ ಅದನ್ನ ಅವರು ಮಾಡಿದವ್ರೆ. ಅವ್ರು ಭಯಂಗೆ ಇಲ್ಲ ನನ್ನ, ಯಾಕಂದ್ರೆ ಅವ್ರು ಮಾಡಿರೋದೇ ನಾವು ಮಾಡ್ತಾ ಇರೋದು. ನಮ್ಗೆ ಮಾತಾಡಂಗೆ ಇಲ್ಲ ಅವರು. ಅದು ಇಸ್ ಎ ಬಿಗ್ ಸೋ ಮ್ಯಾನ್ ಇಡೀ ಇದಕ್ಕೆ. ಅವ್ರು ಮಾಡಿರೋದು ನಾವು ಮಾಡ್ತಾ ಇದೀವಿ ಅಷ್ಟೇ. ಬಿಟ್ರೆ ಅವ್ರು ಇನ್ಸ್ಪೈರ್ ನನಗೆ ಪ್ರತಿ ಮೇಕಿಂಗ್ ವೇಸ್ ಅಲ್ಲಿ ಬಂದಾಗ. ನಾವ್ ಈಗೇನ್ VFX ಗ್ರಾಫಿಕ್ಸ್ ಒಂದು ಮಾತಾಡ್ತೀವಿ ಹೊಸವ್ರೆ, ಅವ್ರು ಅವಾಗ ಏನು ಇಲ್ದೆ ಮಾಡಿದವ್ರು ಅವರು, ಅಂತ ಲೆಜೆಂಡ್ರಿ ಅವರು. ಸೊ ಹೋಗಿ ಕೇಳಿದ ತಕ್ಷಣ ಯಾವಾಗ ಶೂಟಿಂಗು ಅಂದ್ರು, ಬಿಟ್ರೆ ಕತೆ ಕೇಳಲಿಲ್ಲ ಅವರು. ಕತೆ ಕೇಳಲಿಲ್ಲ, ನನ್ನ ಪಾತ್ರ ಏನು ಅಂತ ಕೇಳಲಿಲ್ಲ. ಸೊ ಬಂದ ತಕ್ಷಣ ನಾನೊಂದು 10 ದಿವಸ ಅವ್ರ ಕಾಸ್ಟ್ಯೂಮ್ ಚೇಂಜ್ ಮಾಡಿ, ಹೇರ್ ಸ್ಟೈಲ್ ಚೇಂಜ್ ಮಾಡಿ ಮತ್ತೆ ಒಂದ್ಸರಿ ಬೈದ್ರು. ನನ್ನ ಮಗನೇ ಹೀರೋಯಿನ್ಗೆ ನಾನು ಇಷ್ಟು ಸರಿ ಮಾಡ್ತೀನಿ ಕಾಸ್ಟ್ಯೂಮ್ ಚೇಂಜ್ ಮಾಡಿಸ್ಕೊಂಡು, ನೀನು ನನಗೆ ಮಾಡ್ತಾ ಇದೆಯಲ್ಲೋ, ಉಲ್ಟಾ ತಿರುಗಿಸಿದ್ಯಾ ನನ್ನ ಮಗ ನೀನು ನನಗೆ ಅಂತ. ಈ ಮಟ್ಟಕ್ಕೆ ಅವರು ನನಗೆ ಬಂದು ಪಾಪ ಕೇಳಿದ ತಕ್ಷಣ ಬಂದು, ಅಣ್ಣಯ್ಯಪ್ಪ ಆ ಪಾತ್ರನೂ ಅಷ್ಟೇ ಕತೆ ಅವರೇ ಮಾಡ್ಕೋಬೇಕು ಪಿಕ್ಚರ್ ರಿಲೀಸ್ ಆದ್ಮೇಲೆ. ಜನಗಳು ಕೆಲವು ಪಾತ್ರಗಳೆಲ್ಲ ಹಂಗೆ ಇವೆ. ಧರ್ಮ ಅಂದ್ರೆ ಅರ್ಧಕ್ಕೆ ನಿಲ್ಸ್ತೀರಾ ಅಂತಲ್ಲ ಗೊತ್ತಿಲ್ಲ ನನಗೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆ ಪಾತ್ರನೂ ಅಷ್ಟೇ. ಅಂಡ್ ದೆನ್ ವಾಟ್ ನೆಕ್ಸ್ಟ್ ಧರ್ಮ, ರಮೇಶ್ ಸಾರು ಈಸ್ ಅಮೇಜಿಂಗ್. ಅವ್ರು ನೋ ವರ್ಡ್ಸ್, ನನಗೆ ಪದನೇ ಗೊತ್ತಿಲ್ಲ. ಅವ್ರ ಮೊನ್ನೆ ಕೂಡ KDಗೆ ಬೇರೆ ಬೇರೆ ಎಕ್ಸ್ಪ್ಯಾನ್ಷನ್ ಈಸ್ ಅಮೇಜಿಂಗ್ ಆಕ್ಟರ್. ಕ್ಯಾನಾಟ್ ನಾನು ಅವರೊಟ್ಟಿಗೆ ಕೆಲಸ ಮಾಡಿ ತುಂಬಾ ಅದ್ಭುತ ನನಗೆ. ಅವ್ರದ್ದು ಅಷ್ಟೇ, ಆ ಪಾತ್ರಗಳು ಅಷ್ಟೇ ಗೊತ್ತಿಲ್ಲ. ಅವರು ಆಡಿಯನ್ಸೇ ಕತೆ ಮಾಡ್ಕೋಬೇಕು. ಓಕೆ, ಐ ಡೋಂಟ್ ನೋ. ಬಟ್ ನನ್ನ ಡಾರ್ಲಿಂಗ್ ಬರ್ತಾರೆ ಸುದೀಪ್ ಅವರು, ಕಿಚ್ಚ ಸುದೀಪ್, ಕಾಲಭೈರವ ಇಟ್ಸ್ ಅ ಮೋಸ್ಟ್ ಪವರ್ಫುಲ್ ಲೀಡು. ಸೊ ಅದಕ್ಕೂ ಅಷ್ಟೇ, ಯಾರು ಜನ ಸಿನಿಮಾ ನೋಡ್ತಾರೆ ಎದ್ದು ಬರ್ತಾ ಇರ್ಬೇಕಾರೆ ಅವ್ರವರೇ ಸ್ಟೋರಿಗಳನ್ನ ಅವ್ರವರೇ ಮಾಡ್ಕೋಬಹುದು. ದಿಸ್ ಅ ಟ್ರೈಲರ್. ಸೊ ಡ್ರಾಪೇ ಇಲ್ಲ, ಎಲ್ಲೋ 2.5 ಗಂಟೆ ಡ್ರಾಪ್ ಆಗದೇ ಇಲ್ಲ, ಓಡ್ತಾ ಇರುತ್ತೆ. ಶುರು ಆದ್ರೆ ಟೇಕಪ್ ಆದ್ರೆ ಹೋಗ್ತಾ ಇರ್ತದೆ. ಸರಿ ಸರ್, ನೀವು ಕೂತ್ ಬರೆಯಲ್ಲ ಅಂತ ಹೇಳಿದ್ರಿ, ಬಟ್ ಹೌ ಡು ಯು ವರ್ಕ್ ವಿತ್ ಯೋರ್ ಡೈಲಾಗ್ ರೈಟರ್? ನಮ್ಮ ಹುಡುಗರು ಬರೀತಾರೆ. ಅದೇ ಈಗ ನಾನು ಹೇಳ್ತೀನಿ, ಈಗ ನಾನೇನ್ ಬರ್ಬೇಕು ಅಂತ ಹೇಳ್ಬಿಡ್ತೀನಿ. ನಾನು ಫುಲ್ಲು ಸ್ಟಾರ್ಟ್ ಟು ಎಂಡ್ ಹೇಳ್ಬಿಡ್ತೀನಿ ನಾನು ಅವ್ರಿಗೆ, ನಮ್ಮ ಮೈಕ್ಳಿಗೆ. ಅವು ಬರೀತಾವೆ ಕುಂತ್ಕೊಂಡು. ಅದ್ರಲ್ಲಿ ಎಕ್ಸ್ಪೆಷಲಿ ನನಗೆ ಸ್ಟಾರ್ಟಿಂಗ್ ಇಂದನೂ ಅಷ್ಟೇನೆ ಎಲ್ಲ ಹೊಸ ಹುಡುಗರನ್ನ ಇಂಟ್ರೊಡ್ಯೂಸ್ ಮಾಡಿದ್ ನಾನು, ಎಲ್ಲ ಕರಿಯಿಂದ ಅಷ್ಟೇನೆ. ಆಮೇಲೆ ಜೋಗಿ ಇದ್ರಲ್ಲಿ ಮಳವಳ್ಳಿ ಸಾಯಿ ಕೃಷ್ಣ ಅವ್ರನ್ನ ಇದನ್ನ ಮಾಡಿ ತಗೊಬಂದ್ಬಿಟ್ವಿ ಸರ್. ಅದ್ರಲ್ಲಿ ಒಂದ್ ಹೇಳ್ಬಿಡ್ತೀನಿ, ಅದೇ ಸುದೀಪ್ ಅವ್ರ ಮನೇಲಿ ಒಂದ್ಸಲ ಯಾವಾಗಲೂ ಸಿಕ್ಕಾಗ ಅದರಲ್ಲಿ ಒಂದು ಮೊನೋಲಾಗ್ ಸರ್. ಇವರು ಬಂಗಾರ ಬಳೆ ಕತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅರುಣದತ್ತಿ ನಾಗ್ ಅವರು ಇವ್ರಿಗೆ ಶಿವರಾಜ್ ಕುಮಾರ್ ಅವ್ರು ಹೇಳೋದು ಅದೇ, ನನ್ಗೆ ಅದು ನೀವ್ ಹೆಂಗ್ ಬರ್ಸದ್ರಿ ಅಂತ. ಈಗ ಅನ್ನ ತಿಂದ ಐಕಳೆ ಬದುಕ್ತಾ ಇಲ್ಲ, ಇನ್ನು ವಿಷ ತಿಂದು. ಹೌದು ಅದು ಪಕ್ಕ ನಮ್ಮ ಲೋಕಲ್ ವರ್ಡ್ಸ್ಗಳು ಭಾಷೆ, ಪಕ್ಕ ನಮ್ಮ ಲ್ಯಾಂಗ್ವೇಜ್ಗಳು ಅವೆಲ್ಲ, ಕೊಳೆಗಾಲ ಆಗ್ಲಿ ಇದಾಗ್ಲಿ. ಸೊ ಪಕ್ಕ ನಾವು ಆಡೋ ಭಾಷೆ ಅಂತೀವಲ್ಲ, ಜನಪದ ಅಂತೀವಲ್ಲ, ಆ ಥರದ್ದು ಭಾಷೆಗಳವು ರೆಗ್ಯುಲರ್ ರುಟೀನು. ನೀವು ಬೆಳಿಗ್ಗೆ ಎದ್ರೆ ಬಾಸ್, ನೀವು ಕೆಲವು ಕಡೆ ಹೋದ್ರೆ ಕೊಳ್ಳೇಗಾಲ ಸೈಡ್ ಹೋಗ್ಲಿ, ನಮ್ಮ ಮಂಡ್ಯ ಹಳ್ಳಿಗಳ ಸೈಡ್ ಹೋಗಿ, ಮೈಸೂರು ಹಳ್ಳಿಗಳ ಸೈಡ್ ಹೋಗಿ ಬಾಸ್, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ರೆ ಆ ಕೋಳಿ ಸೌಂಡ್ಗಳು, ಆ ಮಾತಾಡೋ ಜನ, ಹೊರಗಡೆ ಬಂದಾಗ ಅವನು ಇನ್ನ ಮಲ್ಗವನೇ ಮಗನ ಎಬ್ಬರ್ಸು ಅದು, ಆ ಪದಗಳು, ಆ ಜನಪದಗಳು, ಆಮೇಲೆ ಆ ಸಾಂಗ್ಗಳು, ಸೊಗಡುಗಳು ಬಾಸ್, ಅವೆಲ್ಲ ನೋಡ್ಬೇಕು ನೀವು. ಅದನ್ನ ನಾನು ಮಾಡಬೇಕು ಪಿಕ್ಚರ್ ದೇವರನ್ನ ನಾನು ಮಾಡ್ತೀನಿ, ಬಿಡಲ್ಲ, 100% ಮಾಡ್ತೀನಿ. ಬಟ್ ಕೆಲವು ಆಕ್ಷನ್ ಹೀರೋಗಳು ಅಂದಾಗ ಈ ತರ ವೈಭೀಕರಣ ಮಾಡ್ಕೊಳ್ಬೇಕು. ಬಟ್ ಅದು ಇದ್ರಲ್ಲೂ ಮಾಡಿದ್ದೀನಿ. ಸೊ ಇಲ್ಲ ಅಂತಿಲ್ಲ. ಸೊ ನನ್ನ ತಾಳ್ಮೆ ಆಗ್ಲಿ, ನನ್ನ ಇದಾಗ್ಲಿ, ಅದರಲ್ಲಿ ಸಾಯಿ ಕೃಷ್ಣ ಅವ್ರು ಬಂದು ಚೆನ್ನಾಗೆ ಇದನ್ನ ಮಾಡಿದ್ರು. ಅದಾದ್ಮೇಲೆ ವಿಜಯ್ ಈಶ್ವರ್ ಅಂತ ಕೆಲಸ ಮಾಡಿದ್ರು. ಕರೆಕ್ಟ್, ವಿಜಯ್ ಈಶ್ವರ್ ಮಾಡಿದ್ರು ಪಾಪ, ವೆಲ್ ನೈಸ್. ಅವ್ರು ವರ್ಷಾನುಗಟ್ಲೆ ಒಟ್ಟಿಗೆ ಕೆಲಸ ಮಾಡಿದ್ರು. ಅಂಡ್ ಏಕ್ಲವ್ಯ ಮತ್ತೆ ಇದಕ್ಕೂ ಡಿಸ್ಕಷನ್ಗೆಲ್ಲ ಕೂತಿದ್ರು ಚೆನ್ನಾಗೆ. ಅಂಡ್ ಅದಾದ್ಮೇಲೆ ಗಾಂಧಿ ಬಂದ. ಗಾಂಧಿ ನನಗೆ ತುಂಬಾ ಕಮರ್ಷಿಯಲ್ ಇದು ಬಂದ ತಕ್ಷಣ ಇವನ್ನ ನೋಡೋಣ, ಟೆಸ್ಟ್ ಮಾಡೋಣ, ಬಡಿ ಮಗ ಏನ್ ಮಾಡ್ತೇನೆ ಅಂದ್ಬಿಟ್ಟು ಒಂದಷ್ಟು ಏನೋ ಬರೀಲ್ಲ ಅಂದ. ಏನೋ ಒಂದು ಓಪನಿಂಗ್ ಡೈಲಾಗ್ ಸರಿಯಾಗಿ ಕೊಟ್ಟ. ನನ್ನ ಮಗನ ಹತ್ರ ವಿಷಯ ಇದೆ, ನಮ್ಮ ರವಿ ಅಂತಿದ್ದ, ನಮ್ಮ ರವಿ ಕೋಡೇಟ್ರ್ ರಕ್ಕಸಪುರದಲ್ಲೂ ಡೈರೆಕ್ಟರ್. ನನ್ನ ಮಗನ ಹತ್ರ ಏನೋ ವಿಷಯ ಇದೆ, ನನ್ನ ಮಗ ನಾಕ ಹೇಳ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬರೋದು. ಅವನು ನನ್ನ ವೇವ್ ಲೆಂತ್ ಸೆಟ್ ಆದ. ಬಾಸ್ ನಿಮ್ಗೆ ಹಿಂಗೆ ಬೇಕು ಗೊತ್ತು ಬಿಡಿ ಬಾಸ್. ಯಾಕಂದ್ರೆ ಅವು ಹುಡುಗರೆಲ್ಲ ಹೆಂಗ್ ಬೆಳೆದಿದ್ದಾರೆ ಅಂದ್ರೆ, ಒಂದು ಲೆಕ್ಕ ನನ್ನ ಫ್ಯಾನ್ಸ್ಗಳಿರ್ಬೋದು, ಒಂದು ಲೆಕ್ಕ ನನ್ನ ಸಿನಿಮಾಗಳು ನೋಡಿ ಅವರು ಇನ್ಸ್ಪೈರ್ ಆಗಿ ಇವನ್ಗೆ ಹಿಂಗೆ ಬೇಕಣೆ ಅಂತ ಅನ್ಕೊಂಡ್ ಬಂದಿರ್ಬೋದು. ಬಟ್ ನಾನು ಅವಾಗ ನ್ಯೂಸೆನ್ಸ್ ಮಾಡ್ತಾನೆ ಇರ್ತೀನಿ. ಇದು ಸರಿ ಇಲ್ಲ ಅಂತ ಒಂದ್ಸರಿ ಇದೆ ಕಿತ್ತು ಬಿಸಾಕ್ಬಿಟ್ಟು ಬೇರೆ ಬರ್ಕ ಬಂತೀನಿ, ಹಿಂಗ್ ಮಾಡ್ತೀನಿ. ಬಟ್ ಅದ್ಭುತ ಬರದ ಇದ್ರಲ್ಲಿ ಗಾಂಧಿ.
ನಾನು ಏನ್ ಹೇಳ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಏ ಮಗ ಇವ್ನು ಬರ್ತಾನೆ ಹಿಂಗ್ ಹೋಗ್ತಾನೆ ಹಿಂಗ್ ಮಾತಾಡ್ತಾನೆ ಇದ್ರ ಮೇಲೆ ಏನೋ ಬರೀಲ್ಲ ಅಂತೀನಿ. ಬರ್ಕೊಬರ್ತಾರೆ. ಎಷ್ಟು ಸಲ ಬೇಕಿದ್ರು ಬರ್ಕೊಂಡ್ಬರ್ತಾರೆ. 100 ಸರಿ ಬರೀತಾರೆ ಸರ್. 100 ಸರಿ ಬೇಕಾದ್ರೆ ಬರೀತಾರೆ. ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಸರಿ. ರೈಟ್ರು ಬೇಜಾರು ಮಾಡ್ಕೊಳ್ಳಲ್ಲ, ಕ್ಯಾಮ್ರಾಮನ್ ಬೇಜಾರು ಮಾಡ್ಕೊಳ್ಳಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಬೇಜಾರು ಮಾಡ್ಕೊಳ್ಳಲ್ಲ, ಕಿತ್ತಾಕಿ ಕೂಗಾಡಿ ಕಿರ್ಚಾಡಿ ಏನೇ ಮಾಡೋರು ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ಲ ಮಾಡ್ತಾರೆ ಪಾಪ. ಅನುಭವಿಸಿದಾರೆ, ಅನುಭವಿಸ್ಕೊತಾ ಕರ್ಕೊಂಡು ಹೋಗ್ತಾವ್ರು ನನ್ನ. ನಾನು ಅವಾಗ್ಲೇ ಹೇಳ್ದೆ, ನಾನು ಏನು ಅಲ್ಲ, ನಾನು ಐ ಆಮ್ ದ ಝೀರೋ. ಇವರೆಲ್ಲ ಇರೋದ್ರಿಂದನೇ ಪ್ರೇಮ್. ಅಲ್ಲ, ಒಂದ್ ತಮಾಷೆಯಾಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಹೆಸರಲ್ಲಿ ಮಾತ್ರ ಪ್ರೇಮ ಇದೆ, ಆದ್ರೆ ನಿಮ್ ದುಶ್ಮನ್ ಎಲ್ರಿಗೂ, ನಿಮ್ ತಂಡದವ್ರಿಗೆ. ಫಸ್ಟ್ ಈ ನನ್ನ ಮಗ ನಮ್ ಕೇಡಿಗೆ ದುಶ್ಮನ್ ನಾನು. ನನ್ನ ಸಿಕ್ಕಾಪಟ್ಟೆ ಎಳಿತಾವ್, ಕಾಲ ಎಳಿತಾವನೆ, ಸಿಗ್ತಾನೆ ನೆಕ್ಸ್ಟ್. ಸರಿ ಸರ್, ಈಗ ಒಂದು ಫೈಟ್, ಹೌ ಡಿಡ್ ಯು ಇಮ್ಯಾಜಿನ್ ಹೌ ಡಿಡ್ ಯು ಕ್ರಿಯೇಟ್ ದಟ್ ಫೈಟ್ ಅಂತ? ಫೈಟ್ ನಡೀತಾ ಇರುತ್ತೆ, ಅದ್ರ ಒಂದು ಡ್ಯಾನ್ಸ್ ಸ್ಟೆಪ್ಪು ಬರುತ್ತೆ, ಡೈಲಾಗು ಬರುತ್ತೆ, ಆಕ್ಷನ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಎಮೋಷನ್. ಕ್ಯಾರೆಕ್ಟರ್ ಬಸ್ ಅದು ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ದು ಅದನ್ನ ಚೆನ್ನಾಗಿ ನಿಭಾಯಿಸ್ತಾ ಧ್ರುವ, ಒಳ್ಳೆ ನಿಭಾಯಿಸ್ತಾ. ಯಾಕಂದ್ರೆ ಕಥೆ ಹೇಳ್ಬೇಕು. ಸಿನಿಮಾ ಬಂದ್ಬಿಟ್ಟು KD ಅಂದ್ರೆ ಯಾರು ಅಂತಂದ್ರೆ ಕಾಳಿದಾಸ ಯಾರು ಅಂದ್ರೆ ಧ್ರುವನ್ ಕ್ಯಾರೆಕ್ಟರ್. ಕಾಳಿದಾಸ ಅವನು ಎಲ್ಲಾನು ಎತ್ಕೊಂಡು ಹೋಗ್ಬೇಕು, ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು. ಅವನು ಆ ಕಥೆನ ಅವನು ಹೆಗಲ ಮೇಲೆ ಸಾರ್ತಿ ಅವನು ಎತ್ಕೊಂಡು ಹೋಗ್ಬೇಕು. ಸೊ ಅದನ್ನ ಚೆನ್ನಾಗಿ ನಿಭಾಯಿಸ್ತಾ. ವೆಲ್, ಗುಡ್, ನೈಸ್. ನಾನು ಯಾವಾಗಲೂ ಅವನ್ನ ಹೇಳ್ತಿರ್ತೀನಿ, ಈ ಸಿನಿಮಾದಲ್ಲಿ ಮಗ ಅದ್ಭುತವಾಗಿ ಮಾಡಿದ್ಯಾ ಕಣ. ಓಪನಿಂಗ್ ಸಿನಿಮಾದಲ್ಲೇ ನೀನು ಎಲ್ಲರನ್ನೂ ಕೂರ್ಸ್ಕೊತಿ, ಆಡಿಯನ್ಸ್ನ ತಪ್ಕೋತಾನೆ, ಎಲ್ರು ನಾನು ಇದೀನಿ ಅಂತ ಪಾತ್ರದ ಒಳಗಡೆ ಹೋಗ್ತಾನೆ. ಸೊ ಇಷ್ಟೆಲ್ಲ ಮಾಡಿ ನಾನು ಅವ್ನಿಗೆ ಯಾವಾಗಲೂ ಹೇಳ್ತೀನಿ, ಉತ್ಪ್ರೇಕ್ಷೆ ಅಂತಲ್ಲ, ಅವನ ಬಗ್ಗೆ ಹೊಗಳ್ತೀನಿ ಅಂತಲ್ಲ. ಈ ಸರಿ ಎಲ್ಲಾ ಬೇಡ ನಿನ್ಗೆ ಬರ್ತದಲ್ಲ ಮಗನೇ, ಬಡಿ ಮಗನೇ ಹೋಗ್ಲಾ ಅಂತೀನಿ ನಾನು. ಇಲ್ಲ, ಒಂದು ಶಾಟ್ ಆ ಫೈಟ್ ಅಲ್ಲಿ ಐ ಥಿಂಕ್ ಇವ್ರು ಚಪ್ಪಲಿ ಸರಿ ಮಾಡ್ಕೊಂಡು ನಡ್ಕೊಂಡು ಹೋಗೋದು ಒಂದು ಸೈಡ್ ಪ್ರೊಫೈಲ್ ಶಾಟ್ ತುಂಬಾ ಚೆನ್ನಾಗಿ, ಅಂದ್ರೆ ವೆರಿ ಇಂಟೆನ್ಸ್ ಶಾಟ್. ಎಮೋಷನ್ಸ್ ಚೆನ್ನಾಗಿ ಮಾಡಿ. ಎಮೋಷನ್ಸ್ ಚಪ್ಪಲಿ ಕಿತ್ತೋಗೋದಕ್ಕೊಂದು ಕಾರಣ ಇರ್ತವೆ, ಎಮೋಷನ್ಸ್ ಇರ್ತವೆ. ಯಾಕೆ ಗೊತ್ತಾ? ಹೌದು, ಯಾಕಂದ್ರೆ ಡ್ಯಾನ್ಸ್ ಅಲ್ಲೂ ಕೂಡ ಚಪ್ಪಲಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಸೊ ನಾನೇ ಅನ್ಕೊಂಡೆ ಓಪನಿಂಗ್ ಟ್ರೂ ಓಪನಿಂಗ್ ಇದ್ರಲ್ಲಿ ಕೆಲವ್ರು ಅನ್ಕೋಬಹುದು ಕಾಲಿಟ್ಟ ತಕ್ಷಣ ಬ್ಲಡ್ ಚಚಕ್ ಅಂತ ಆರುತ್ತೆ ಅಂತ. ಅದು ಅನ್ಸ್ಕೋಬಹುದು, ಏನೇ ಆ ಬ್ಲಡ್ ಪ್ರೇಮ್ ಇಷ್ಟ ಹಾಕಿದಾನೆ ಅಂತ. ಬಟ್ ಕಾಲ್ ಏಟಾದಾಗ ಬ್ಲಡ್ ಬಂದಾಗ ಚಪ್ಪಲಿ ಬಂದೇ ಬರ್ತದೆ. ಬಟ್ ಎಲ್ಲದಕ್ಕಿಂತ ಆ ಚಪ್ಪಲಿ ಕಿತ್ತೋಗಿದೆ, ಅದಕ್ಕೊಂದು ಕಾರಣ ಇರ್ತದೆ, ಅದಕ್ಕೊಂದು ಕಥೆ ಇರ್ತದೆ, ಅದಕ್ಕೊಂದು ಎಮೋಷನ್ಸ್ ಇರ್ತದೆ. ಇಷ್ಟಿಲ್ಲದೆ ಯಾವತ್ತೂ ಬ್ಲಡ್ ಬರಲ್ಲ. ಏನಕ್ಕೆ ಅಂದರೆ ಈ ಬ್ಲಡ್ಗೆ ಒಂದು ಕಥೆ ಇದ್ದು, ಆ ಬ್ಲಡ್ಡೇ ಎಮೋಷನ್ಸ್. ಪ್ರತಿಯೊಬ್ಬ ಮನುಷ್ಯನ ಜೀವನ ಬ್ಲಡ್ ಇಲ್ಲ ಅಂದ್ರೆ ಇಲ್ಲ, ನಾವು ಮನುಷ್ಯನೇ ಇಲ್ಲ. ಬಟ್ ಆ ಬ್ಲಡ್ಡೇ ಎಮೋಷನ್ ಸಿನಿಮಾ. ಸರ್, ಕೊನೆ ಒಂದು ಭಾಗ ಮ್ಯೂಸಿಕ್ ಅಂಡ್ ಲಿರಿಕ್ಸ್ ಅಂತ. ನಿಮ್ಮ ಜರ್ನಿ ಇದ್ರಲ್ಲೂ ಒಂದು ವಿಭಿನ್ನವಾಗಿದೆ. ಅಂದ್ರೆ ಗುರುಕಿರಣ್, R.P. ಪಟ್ನಾಯಕ್ ನೀವು ಎಲ್ಲಿಂದ ತಂದ್ರೆ ನಂಗೆ ಗೊತ್ತಿಲ್ಲ. ಅಂದ್ರೆ ತೆಲುಗಿನವರು ಒಂದು ಬಟ್ ಅವ್ರಿಗೂ ನಿಮ್ಗೂ ಎಲ್ಲಿ ಕರೆಕ್ಟ್ ಆಯ್ತು ಗೊತ್ತಿಲ್ಲ. ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಗುರುಕಿರಣ್ ಅವರು, R.P. ಪಟ್ನಾಯಕ್ ಅವರು, ಹರಿಕೃಷ್ಣ ಅವರು, ಅರ್ಜುನ್ ಜನ್ಯ ಅವರು. ಐ ಥಿಂಕ್ ದಿಸ್ ಥರ್ಡ್ ಫಿಲ್ಮ್ ವಿತ್ ಅರ್ಜುನ್. ನನಗೆ ಯಾರೋ ಒಬ್ರು ತಮಾಷೆಯಾಗಿ ಹೇಳಿದ್ರು ಸರ್, ನೀವೇನ್ ಅದನ್ನ ಆರಾಮಾಗಿ ತಗೊಳ್ತೀರಿ. ಏನ್ ಹೇಳಿದ್ರು ಅಂದ್ರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಪ್ರೇಮ್ ಅವ್ರಿಗೆ ಸುಲಭ ಅಲ್ವೇ ಅಲ್ಲ. ಅವ್ರು ಬಿಡೋದೇ ಇಲ್ಲ. ಅವ್ರು ಬೇಕಾದ್ರೆ ಬಟ್ಟೆ ಬರೆ ತಗೊಂಡೋಗಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ ಬೇಕಿದ್ರೆ ಅಂತ. ಹೌ ವಾಸ್ ಯುವರ್ ಜರ್ನಿ ಬೀನ್ ವಿತ್ ಆಲ್ ದೀಸ್ ಮ್ಯೂಸಿಕ್ ಡೈರೆಕ್ಟರ್ಸ್? ನನ್ನ ಅದೃಷ್ಟ ಅನ್ಕಂತೀನಿ ಇವರೆಲ್ಲ ಸಿಕ್ಕಿರೋದು ನನಗೆ. R.P. ಪಟ್ನಾಯಕ್ ಹೆಂಗ್ ಸಿಕ್ತು ಸರ್? R.P. ಅಂದ್ರೆ ಫಸ್ಟ್ ಗುರುಜಿ ಮಾಡಿದಾಗ್ಲಿ, R.P. ಅವರು ಮಾಡಿದಾಗ್ಲಿ, R.P. ಅವ್ರು ಬಂದ್ಬಿಟ್ಟು ನಿಮ್ಗೆ ಅವಾಗ ಸಿಕ್ಕಾಪಟ್ಟೆ ಫೇಮಸ್ ಆಂಧ್ರ. ನನಗೂ ಅವ್ರಿಗೂ ಲ್ಯಾಂಗ್ವೇಜೇ ಪ್ರಾಬ್ಲಮ್. ಓಕೆ, ಬಟ್ ನನ್ನ ಹತ್ರ ಯಾರೇ ಆರ್ಟಿಸ್ಟ್ ಆಗಲಿ, ಯಾರೇ ಮ್ಯೂಸಿಕ್ ಆಗಲಿ, ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ನನಗೆ ಅಡ್ಜಸ್ಟ್ ಆಗ್ತಾರೆ. ಯಾಕಂದ್ರೆ ನನ್ನ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಈ ಮುಂಡೆ ಮಗನಿಗೆ ಹಿಂಗೆ ಬೇಕು ಕಣಯ್ಯ ಅಂತ. ಸೊ ಈ ಥರದೊಂದು ಇದದು. R.P. ಅವರು ಅಷ್ಟೇ, ನಾವು ಕಂಪೋಸ್ ಮಾಡಿದ್ದೆಲ್ಲ ಇವತ್ತಿನವರೆಗೂ. ಗುರುಜಿ ಮನೇಲಾಗ್ಲಿ ಕುಂತ್ಕೊಂಡು ಕಂಪೋಸ್ ಮಾಡಿದ್ದ, ಓಡಾಡ್ಕೊಂಡು. ಗುರುಜಿ ಬಿಸಿಯೆಸ್ಟ್ ಪರ್ಸನ್ ಆ ಟೈಮಲ್ಲಿ. ನಾವು ಹೊಸಬರು. ಬೆಳಿಗ್ಗೆ ಎದ್ದೋದ ತಕ್ಷಣ ಎಲ್ಲಾರ್ದು ಆದ್ಮೇಲೆ ಸೊ ನನ್ನನ್ನು ಕೂರಿಸ್ಕೊಳ್ಳೋರು, ಮಾಡ್ಬಿಡೋರು, ಈಸಿ. R.P. ಪಟ್ನಾಯಕ್ ರಸ್ತೆಲಿ ಹೋಗ್ಬೇಕಾದ್ರೆ ಕಂಪೋಸ್ ಮಾಡಿದ್ದು. ರಸ್ತೆ ಪಾನಿಪುರಿ ತಿನ್ಕೊಂಡು ನಿಮ್ಗೆ ಹಿಂಗೆ. ಓಕೆ, ನಮ್ಮ ಹರಿಕೃಷ್ಣ ಅವರು ಅಷ್ಟೇನೆ, ಹರಿನೂ ಅಷ್ಟೇ. ಬೆಳಿಗ್ಗೆ ಎದ್ದೋದ್ರೆ ಕೀಬೋರ್ಡ್ ಮೇಲೆ ಪ್ರೇಮ್ಜಿ ಬನ್ನಿ, ಇವಾಗ ಏನ್ ಪ್ರೇಮ್ಜಿ ಅನ್ನೋದು, ಗುರುಜಿ ಈ ಥರದೊಂದು ಸಾಂಗು ಏನ್ ಮಾಡೋಣ, ಹೌದಾ ಚಲೋ ಅಂದ್ಬಿಟ್ಟು ಕೀಬೋರ್ಡ್ ಮೇಲೆ ಕುತ್ಕೊಂಡ್ರೆ ಸಾಂಗ್ ಬಂದ್ಬಿಡ್ತಾ. ಪ್ರೇಮ್ಜಿ ತಲೆಕಾಲು, ಬೋಟಿ, ಇಡ್ಲಿ, ಸೂಪರ್ ಸಾಂಗ್ ಇದು ಬಿಡಿ, ಹಿಂಗೆ. ಈ ಏನೋ ನಮ್ದು ಹೆಂಗೆ ಅಂದ್ರೆ ಸಾಂಗ್ ಹಿಟ್ ಆದ್ಮೇಲೆ ಸಂಭ್ರಮ ಮಾಡ್ತೀವಲ್ಲ, ನಮ್ದು ಹಂಗಲ್ಲಕ್ಕೆ ಅಲ್ಲ ಬಸ್. ಅಲ್ಲೇ ಕ್ರಿಯೇಟ್ ಅಲ್ಲೇ ಸಂಭ್ರಮ ನಮ್ದು. ಗೊತ್ತು ಹೊಡಿತು ಇಟ್ಟು ಸೂಪರ್ ಹಿಟ್ ಇದು ಅಂತ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರಿಗೆ ನನ್ನ ಪಲ್ಸ್ ಚೆನ್ನಾಗಿ ಗೊತ್ತಿತ್ತು, ಅವ್ರಿಗೆ ನನ್ನ ಪಲ್ಸ್ ಚೆನ್ನಾಗಿ ಗೊತ್ತು. ಆಮೇಲೆ ನಾನು ಕಾಪಿ ಮಾಡ್ತಿದ್ದೆ ಹಂಸಲೇಖ. ಜನಪದ ಅನ್ನೋದೇನಿತ್ತು, ಹಾಡು ಭಾಷೆ ಅನ್ನೋದೇನಿತ್ತು, ಅದನ್ನ ಅವ್ರು ಕ್ಯಾರಿ ಮಾಡ್ಕೊಂಡು ಹೋದ್ರು. ನಾನು ಈ ಒಂಥರ ಏಕ್ಲವೇ ಇದ್ದಂಗೆ. ಅವ್ರ ಹತ್ರ ಕೆಲಸ ಮಾಡದೇ ಇದ್ರು, ಅವ್ರ ಹತ್ರ ಜೊತೆ ಇಲ್ಲದೆ ಇದ್ರು, ಅವ್ರ ಕಾಲು ಮುಟ್ಕೊಂಡಾದ್ರೂ ಬಂದು ಬರ್ಕೊಂಬಂದೆ ನಾನು. ಹಿಂಗೆ ಸಾಂಗ್ಸ್ಗಳು ಮಾಡ್ಕೊಂಬಂದೆ ನಾನು. ಟಿಲ್ ಟುಡೇ ಈ KD ಏನು ಸೂಪರ್ ಹಿಟ್ ಸಾಂಗ್ಗಳು, ಇದು ಅಷ್ಟೇ. ಬಿರಿಯಾನಿ ಮಾಡ್ಕೊಂಡು
ರಸ್ಸಲ್ಲಿ ಓಡಾಡ್ಕೊಂಡು ಚೆನ್ನೈರಲ್ಲಿ ಓಡಾಡ್ಕೊಂಡು ಕಂಪೋಸ್ ಮಾಡಿ ಸರ್. ಇದೆಲ್ಲದರಲ್ಲೂ ನನಗೆ ಅನ್ಸೋದು ಇನ್ನೂ ತುಂಬಾ ಹೆಗ್ಗಳಿಕೆ ಸಿಗ್ಬೇಕಾದ ಒಂದು ಆಲ್ಬಮ್ ಅಂದ್ರೆ ಪ್ರೀತಿಯಕ್ಕೆ ಭೂಮಿ ಮೇಲೆ ಆಲ್ಬಮ್. ಎಂಥ ಹಾಡುಗಳು ಅದರಲ್ಲಿ, ಈ ಸುಳ್ಳೆ ಸುಳ್ಳು ಇರ್ಲಿ, ಆ ಚಂದಮಾಮ ಹಾಡಿರ್ಲಿ, ಅಥವಾ ಇದು ಸರ್ದಾರ ಬಾರಯ್ಯ ಬಾರ, ಬಾರಯ್ಯ ಬಾರ, What a ಜನಪದ fantastic ಜನಪದ album. ಜನಪದ ಅದೆಲ್ಲ ವಾಸ್ ಕಂಪೋಸಿಂಗ್ ಆರ್ ಪಿ ಜಿ ಪಟ್ನಾಯಕ್ ಅವರು. ಬಟ್ ಅದಕ್ಕೆ ಕತೆ ಕಟ್ಟಿದ್ದು ಬ್ಯಾಕ್ ಗ್ರೌಂಡ್ ಕಟ್ಟಿದ್ದೆಲ್ಲ ಹರಿಕೃಷ್ಣ ಅವರು, ಹರಿ ಸರ್. ಯಾಕಂದ್ರೆ ಅದನ್ನ ಟೋಟಲ್ ರೆಡಿ ಮಾಡಿದ್ದು. ಯಾಕಂದ್ರೆ ನಾನು ಅದು ಹೇಳ್ತಾ ಇದ್ರೆ ಸಂಬಂಧ ಚೆನ್ನಾಗಿರಲ್ಲ, ಯಾರು ಇದಿರ್ತದೆ. ಬಟ್ ಕಂಪೋಸಿಂಗ್ ಈಸ್ ಅಮೇಸಿಂಗ್. ಆರ್ ಪಿ ಪಟ್ನಾಯಕ್ ಸರ್ ಕಂಪೋಸಿಂಗ್ ಒಳ್ಳೆ ಕಂಪೋಸರ್ ಅವರು. ಅವ್ರು ಕೀಬೋರ್ಡಲ್ಲಿ ಯಾವತ್ತೂ ಕಂಪೋಸ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಮೈಕ್ ಇಟ್ಕೊಂಡು ಇದನ್ನ ಇಟ್ಕೊಂಡು ಆಡ್ಬಿಡ್ತಾರೆ ಅವರು. ಒಂಥರ ನಮ್ಗಳ ತರ. ಸಾರಿ, ಅವ್ರಿಗೆ ನಾನು ಹೋಲಿಕೆ ಮಾಡ್ಕೊತಾ ಬೇಜಾರು ಮಾಡ್ಕೊಬೇಡಿ. ಸೊ ಈಸ್ ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟರ್. ಸೊ ನಾವೆಲ್ಲ ರಸ್ತೆಲ್ಲ ಹೋಗಿ ಆಡ್ತೀವಲ್ಲ, ಆ ತರ ಅವರು ಹಂಗೆ ಕಂಪೋಸಿಂಗ್ ಮಾಡಿದವರು. ಬಟ್ ಹರಿ ಅವರು ಅದನ್ನ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕತೆ ಕಟ್ಕೊಟ್ರು ನನಗೆ, ಹರಿಕೃಷ್ಣ ಅವರು. ಈ ಬಿಟ್ ಸಾಂಗ್ಸ್ ನ ಹಾಕೋದು ಅಂದ್ರೆ, ನಾನು ಜೋಗಿ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇನ್ನೊಂದು ಇಂಟರ್ವ್ಯೂ ಅಂತ ಹೇಳಿದ್ದೀನಿ. ಜೋಗಿಯ ಬಗ್ಗೆ ಹೇಳ್ಬಿಡ್ತೀನಿ. ಹೋಗ್ತಾ ಇರುತ್ತೆ ಫಿಲಮ್, ಅದರಲ್ಲಿ ಒಂದು ಬರುತ್ತೆ, ಎಷ್ಟು ಚೆನ್ನಾಗಿ ಬರ್ದಿದ್ದೀರಿ, ಅದ್ ಬರೋ ಪೊಸಿಷನ್ ಆಗ್ಲಿ ಅಥವಾ ಅದ್ರ ಟ್ಯೂನ್ ಆಗ್ಲಿ, ಹೆತ್ತವಳಲ್ಲ ಅವಳು ಹೊತ್ತವಳಲ್ಲ ಅವಳು. ಈ ಬಿಟ್ ಸಾಂಗ್ಸ್ ನ ಬಳಸಿದ್ರೆ ಇದಕ್ಕೆ ಪವರ್ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಗೆ ಪ್ರತಿ ಸಾರಿ ಒಂದು ಕೆಲವು ಪಾತ್ರಗಳ ಎಲಿವೇಶನ್ ಬೇಕಾಗುತ್ತೆ. ಪ್ರತಿ ಪಾತ್ರಗಳಿಗೆ ಹೇಳ್ಕೊಳಕಾದ್ರೂ ಬೇಕು ನಮ್ಗೆ. ಈ ಪಾತ್ರ ಏನ್ ಹೇಳಕ್ ಹೋಗ್ತಾ ಇದೆ ಆ ಟೈಮ್ ಸಿಚುವೇಶನ್ ಅಲ್ಲಿ ಇಂದಾಗ ನಾವ್ ಈ ಮುಖಾಂತರ ಹೇಳ್ಬೇಕು ಬಾಸ್. ಮೋಸ್ಟ್ ಎಫೆಕ್ಟಿವ್ ಅದು ಅರ್ಥ ಆಗ್ಬೇಕು. ಯಾಕಂದ್ರೆ ಹಂಸಲೇಖ ಸರ್ ಅದೇ ಮಾಡ್ತಿದ್ರು. ಹಂಸಲೇಖ ಅವರು ರವಿ ಸರ್ ಕಾಂಬಿನೇಷನ್ ಸಾಂಗ್ಗಳ ಪಿಕ್ಚರ್ ನೋಡಿದಿರ ನೀವು, ಕೆಲವು ಸಿನಿಮಾಗಳು ನೋಡಿದಿರ ಬಾಸ್, ಅದ್ರಲ್ಲಿ ಹಂಗೆ ಹೇಳ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಹಂಗೆ ಇದ್ರು ಅಷ್ಟೇ, ಕೆಡಿಲು ಅಷ್ಟೇನೆ ತುಂಬಾ ಚೆನ್ನಾಗಿ ಹೇಳಿದೀವಿ. ತುಂಬಾ ಚೆನ್ನಾಗಿ ಕೆಲವು ಬಿಟ್ಸ್ ಗಳನ್ನ ಹೇಳಿದೀವಿ, ತುಂಬಾ ಚೆನ್ನಾಗಿ ಹೇಳಿದ್ವಿ ಕೆಡಿಲಿ. ಈಗ ಸೆಟ್ ಆಗಲ್ಲ ಹೋಗೆ, ಅದಕ್ಕೆ ಇವರು ಅವರೇ ಸಿಂಗರ್ ಬರ್ಬೇಕು ಅಂತ ನಿಮ್ ಡಿಸಿಷನ್ ಇರತ್ತಾ? ಅದು ಅರ್ಜುನ್ ಜನ್ಯ ಅವರು? ಇಲ್ಲ, ನಾನು ಕೇಳ್ತೀನಿ, ನಾನು ಇವ್ರ ಕೈಲಿ ಆಡ್ಸರ ಮಗ ಚೆನ್ನಾಗಿರ್ತದೇನೋ ಅಂತ. ಅವನು ಗೈಡೆನ್ಸ್ ಮಾಡ್ತಾನೆ, ಸರ್ ಇವ್ರು ಬೇಡ ಸರ್ ಇವ್ರ ಕೈಲಿ ಆಡ್ಸೋಣ, ಇಲ್ಲ ಅವನೇ ಹೇಳ್ತಾನೆ ಸೊ ಯಾರ ಕೈಲಿ ಆಡ್ಸ್ಬೋದು ಅಂತ. ಈ ತರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತೀವಿ ನಾವು. ಆಮೇಲೆ ಚೆನ್ನಾಗಿತ್ತ ಇಟ್ಕೋತೀನಿ, ಇಲ್ವಾ ಅವ್ರಿಗೆ ದುಡ್ಡು ಕೊಟ್ಬಿಡ್ತೀನಿ, ಕಿತ್ತಾಕ್ಬಿಡ್ತೀನಿ. ಅದಂತೂ ನಾನು ಯಾರಿಗೂ ಹರ್ಟ್ ಮಾಡಲ್ಲ, ಕಿತ್ತಾಕ್ಬಿಡ್ತೀವಿ. ನಾನು ಅವಾಗ ಯಾರ ಮಾತು ಕೇಳಲ್ಲ, ನಂಗೆ ಚೆನ್ನಾಗಿಲ್ಲ ಅಂತ ಕಿತ್ತಾಕ್ಬಿಡ್ತೀನಿ ನಾನು. ಇದೆಲ್ಲದೆ ನಿಮ್ಮ ಕಿವಿಗೆ ಹೇಗ್ ಬೀಳ್ತಾ ಇದೆ? ನಂದು ಅದೊಂದು ಕೆಟ್ಟ ಬುದ್ಧಿ, ಅದೊಂದು. ಓಕೆ ಸರ್, ಇನ್ನೊಂದು ಹಾಡು ಬಗ್ಗೆ ಸ್ವಲ್ಪ ಹೇಳ್ಬಿಡಿ ನನ್ಗೆ. ಜೊಗೆಯಾಗೆ ಹೋಗ್ತೀನಿ, ಯಾರು ಕಾಣದೂರು. ಅದು ನನ್ನ ಪ್ರಕಾರ ಆ ಇಮ್ಯಾಜಿನೇಷನ್ ಇರ್ಲಿ, ಫಸ್ಟ್ ಆ ಇಮ್ಯಾಜಿನೇಷನ್ ಹೆಂಗ್ ಬಂತು ನಿಮ್ಗೆ? ಚೆನ್ನಾಗಿದೆ, ಅದು ಹಂಗೆ ಇರ್ಬೇಕು. ಯಾಕಂದ್ರೆ ಒಂದು ಪಾಳು ಬಿದ್ದ ಬೆಂಗಳೂರು, ಜಗತ್ತು ಇಷ್ಟೆಲ್ಲ ವರ್ಷ ಜನಗಳ ನಡುವೆ ನಾನು ನೀನು ಇಬ್ಬರೇ ಇದ್ರೆ ಹೆಂಗೋ ಅನ್ನೋದು ಒಂದು ಕತೆ ಕಟ್ಟಬೇಕು. ಯಾರು ಬೇಡ, ನಾವಿಬ್ಬರೇ ಇದ್ರೆ ಬೇರೆ ಲೋಕ ಹೆಂಗಿರುತ್ತೆ ಅನ್ನೋದು, ಅದನ್ನ ನಾನು ಕಲ್ಪನೆ ಮಾಡ್ಕೊಂಡು ಬರ್ದ್ಬಿಟ್ಟು ಪಿಕ್ಚರೈಸ್ ಮಾಡಿದೆ. ನೀವು ನಂಬಲ್ಲ, ಅದನ್ನ ನಾನು ಅವಾಗಲೇ ನಿಮ್ಗೆ ಹೇಳಿದೆ, 1.5 crores ಕೊಟ್ಟಿದ್ದೀನಿ ಅದು ಬ್ಯಾಕ್ ಗ್ರೌಂಡ್ ಅದನ್ನ ಕ್ರಿಯೇಟ್ ಮಾಡಕ್ಕೆ. ಎಲ್ಲಿಂದ ಕರ್ಸಿದ್ ಗೊತ್ತಾ ನಿಮ್ಗೆ? ಅದು ಐ ಆಮ್ ದ ಲೆಜೆಂಡ್ ಬಿಲ್ ಸ್ಮಿತ್ ಆ ಟೀಮ್ ನ ಕರೆದು ಮಾಡಿಸಿದ್ VFX US ಇಂದ. ಆ ಟೀಮ್ ಕರೆದು ಮಾಡಿಸ್ದೆ ಅವಾಗ. ಎಂಥ ಪ್ಯಾಷನ್ ಇರ್ಬೇಕು ನಿಮ್ಗೆ. ಮಾಡ್ಬೇಕು ಬಸ್, ಮಾಡ್ಬೇಕು. ನೀವು ಒಪ್ಕೋತಿರೋ ಬಿಡ್ತಿರೋ, ಬಟ್ ನಿನ್ನಲ್ಲಿರೋ ಏನೆಲ್ಲ ಮಾಡಕ್ ಸಾಧ್ಯ ಅದನ್ನ ಮಾಡ್ಬಿಡು ಅಂತ. ಲವ್ಲಿ. ನಿಮ್ಮ ಹಾಡುಗಳಲ್ಲೇ ಐ ಥಿಂಕ್ ಇವರು ಕನ್ನಡದಲ್ಲಿ ರಾರಾಜಿಸಿದ್ದಾರೆ. ಕೈಲಾಶ್ ಖೇರ್ ಅವರು, ಶಂಕರ್ ಮಹಾದೇವ್ರವರು. ನಾನು ಕೇಳೋದಿದ್ದೆ, ನಿಮಗೆ ಅವರಿಬ್ರಲ್ಲಿ ಯಾರು ತುಂಬಾ ಇಷ್ಟ? ಸರ್ ಅಮೇಸಿಂಗ್ ಇಬ್ರು. ಸರ್ ನೀವು ಮೊನ್ನೆ ನೋಡ್ಬೇಕಾಯ್ತು, ನುಗ್ಗಿ ವಾಡಿ ನಾ ಹಾಡ್ಸ್ಬೇಕಾದ್ರೆ ಹೋಗ್ಬೇಕಾದ್ರೆ ಕೇಳದಂತೆ ಅರ್ಜುನ್ಗೆ, ಶಂಕರ್ ಮಹಾದೇವ್ನು ಯಾರ್ದು ಸಾಂಗು? ಸರ್ ಪ್ರೇಮ್ ಅವ್ರದ್ದು ಸರ್. ಅವ್ನು ಬಂದ್ರೆ ಪೀಕಲ್ಲೇ ಬರ್ತಾನೆ ಗುರು, ಸಾಹಿತ್ಯ ಹಂಗೆ ಬರ್ಕ ಬರ್ತಾನೆ ಅವನು. ಸಾಂಗ್ ಅಂದ್ರೆ ಇಟ್ಟು ಬಿಡೋದು ಅಂದ್ರಂತೆ ಶಂಕರ್ ಮಹಾದೇವ್ನು. ಆಮೇಲೆ ನಾನು ಹೋದೆ ಸ್ಟುಡಿಯೋಗೆ, ಹೋಗಿ ಕುತ್ಕೊಂಡೆ ಅವ್ರ ಜೊತೆ ಕುತ್ಕೊಂಡೆ, ವಾಟ್ ಪ್ಯಾನ್ ಮರ ಅಂದ್ಬಿಟ್ಟು ಕುತ್ಕೊಂಡ್ರು. ಅವರೇ ಊಟ ತರಿಸಿದ್ರು, ಅವರೇ ಬಡಿಸಿದ್ರು ನಮ್ಗೆ ಕುತ್ಕೊಂಡು. ಬಾಂಬೆಲಿ ಅದು ವಿಡಿಯೋ ಇದೆ, ಕೊಡ್ತೀನಿ. ಅವರೇ ಬಡಿಸಿದ್ರು ವಿಡಿಯೋ ನಮ್ಗೆ. ಊಟ ಮಾಡಿ ಫಸ್ಟ್, ಆಮೇಲೆ ಆಡ್ತೀನಿ ನಾನು ಅಂತ. ಸಾಂಗ್ ಕೇಳ್ಬಿಟ್ಟು ದಿಸ್ ಬಿಗ್ ಇಟ್ ಅಂದ್ರು. ಏನ್ ಆಡಿದ್ರು ಸರ್ ಆ ಏಜ್ ಅವರು, ಅದ್ಭುತ. ಏನವ್ರದ್ದು ಕಮ್ಮಿ ಆಗೇ ಇಲ್ಲ, ಚಾನ್ಸೇ ಇಲ್ಲ ನಿಮ್ಗೆ. ರಾಮನಿಂದೆ ನಾನು ಹೇಳ್ದೆ ಅವ್ರಿಗೆ, ರಾಮನಿಂದೆ ಹನುಮ ಇದ್ದ ಸರ್, ಹನುಮನಿಂದೆ ಅದಕ್ಕೆ ಅವ್ನು ಯುದ್ಧ ಮಾಡ್ದಾನಂತ ಹೇಳ್ಬೇಕು ನನಗೆ. ಅದನ್ನ ಮ್ಯೂಸಿಕಲ್ ಅಲ್ಲಿ ಹೇಳ್ಬೇಡಿ ಸರ್. ನಾನು ಯಾವತ್ತೂ ಅಷ್ಟೇ ಸಿಂಗರ್ಗಳಿಗೆ ಆಡ್ಬೇಕಾದ್ರೆ ನಾನು ಹೇಳ್ಬಿಡ್ತೀನಿ, ಮ್ಯೂಸಿಕಲ್ ಅಲ್ಲಿ ಮಾತ್ರ ಹೇಳ್ಬೇಡಿ ಸರ್, ಸಾಹಿತ್ಯಕ್ಕೆ ಆಡಿ ಅಂತ. ಸಾಹಿತ್ಯಕ್ಕೆ ಆಡಿ. SP ಸರ್ ಆಡೋರು, SP ಬಾಲಸುಬ್ರಹ್ಮಣ್ಯವರು ಸಾಹಿತ್ಯಕ್ಕೆ ಆಡೋರು, ಹಂಗೆ ಸಾಹಿತ್ಯಕ್ಕೆ ಆಡಿ ಅಂತ. ಅವ್ರ ಹಂಗೇನೆ ಅಹಮ್ಮಲ್ ಆಡಿದ್ರು ಅದನ್ನ. ರಿಯಲಿ ಗ್ರೇಟ್ ಸಿಂಗರ್ಸ್. ನಿಮಗೆ ತುಂಬಾ ಇಷ್ಟವಾದ ಸಾಹಿತಿ ಯಾರು? ಹಂಸಲೇಖ ಅವ್ರ ಬಾಸ್. ಒಂಥರ ದೇವ್ರಿದ್ದಂಗೆ ಅವರು. ನಮಗೆ ಅಂತಲ್ಲ, ಎಲ್ಲ ರೈಟರ್ಗಳಿಗೂ ಹಂಸಲೇಖ. ಆಮೇಲೆ ಅವರು ಬರೀದವರು ಪದಗಳಿಲ್ಲ, ಅವ್ರು ಮಾಡಿದವರು ಸಾಂಗ್ಗಳಿಲ್ಲ, ಅವ್ರು ಹೇಳ್ದರೋ ಪದಗಳೇ ಇಲ್ಲ, ಅಷ್ಟು ಬರೆದ್ಬಿಟ್ಟವ್ರು ಅವರು. ಇವತ್ತು ನಾನು ಯಾವಾಗ ಓದಾಗಲ್ಲ ಅವ್ರು ಕಾಲ ಬಿಡ್ತೀನಲ್ಲ, ಗೌಡ
ಅಲ್ಲಿಲ್ಲ ಕಣ ಪೆನ್ನು ಮಗನೇ ಇಲ್ಲಿದೆ ಅಂತಾರೆ. ನಾನು ಹಂಗನು ಏನಾರ ಒಂಚೂರು ಬರ್ತದೇನೋ ಅಂತ ಗುರುಗಳ. ಬಟ್ ಯಾವುದೇ ಸಾಂಗ್ ನಂದು ರಿಲೀಸ್ ಆದಾಗ ಫೋನ್ ಮಾಡಿ ಹೇಳ್ತಾರೆ, ಏನೋ ಗೌಡ ಹಿಂಗ್ ಬರ್ದಿದ್ಯಾ ಅಂತೀನಿ. ಏನಿಲ್ಲ ಗುರುಗಳ, ನಿಮ್ದೇ ಚೋಚ ಬಾತು ಕದ್ದು ಮುಚ್ಚಿ ಬರ್ಕೊಂಡಿದೀನಿ ಅಷ್ಟೇ ಅಂತೀನಿ ನಾನು. ನಿಮ್ಮ ಹಾಡುಗಳಲ್ಲೇನೆ ನನಗಿದು ಒಂದು ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಡ್ಬೇಡಿ, ನನಗೊಂದು ಖಡಾಖಂಡಿತವಾದ ಆನ್ಸರ್ ಕೊಡಿ. ಅಯ್ಯಯ್ಯೋ. ನಿಮ್ಮ ಫೇವ್ರೇಟ್ ಹಾಡು ಅಂದ್ರೆ ಅಫ್ಕೋರ್ಸ್ ಈ ಕ್ಷಣಕ್ಕೆ ನಿಮ್ಮ ಹಾಡುಗಳಲ್ಲೇ ನಿಮ್ಮ ಫೇವ್ರೇಟ್ ಹಾಡು ಯಾವ್ದೊಂದು ನಿಮ್ಗೆ ಅನ್ಸುತ್ತೆ? ನಂದು ಫೇವ್ರೇಟ್ ಹಾಡು ಅಂತಂದ್ರೆ ಬಾಸ್, ನಾನು ಇದರಲ್ಲಿ ಬರ್ದಿದ್ದೀನಿ ಸುಮಾರು ಸಾಂಗ್ಗಳನ್ನ, ಎಲ್ಲ ಪಿಕ್ಚರ್ಲು. ಇದರಲ್ಲೂ ಕೆಲವು ಸಾಂಗ್ಸ್ಗಳ ಬರ್ದಿದ್ದೀನಿ. ನಾನು ಕಮರ್ಷಿಯಲ್ಲಾಗೆ ಎಲ್ಲ ಬರ್ತೀನಿ. ಬಟ್ ನನ್ನ ತುಂಬ ಅದ್ಭುತವಾದ ಸಾಂಗ್ ಅಂದರೆ ನನ್ನ ಜೋಗಿ ಸಾಂಗ್. ಯಾಕೆಂದರೆ ಓಪನಿಂಗ್ ಟೈಟ್ಲಲ್ಲಿ ಬರ್ದಿದ್ದೀನಿ ನಾನು, ನೀವು ಕೇಳಿರ್ಬೇಕು. ಪ್ರತಿಯೊಬ್ಬ ಮನ್ಸ ಹುಟ್ಟು ಸಾವು ಇದರ ನಡುವೆ ಬರ್ದಿದ್ದೀನಿ ಅದನ್ನ. ಮಾನವನ ಜೀವಿತ ಯು ಪ್ಲೀಸ್ ಹೆಡ್ನ ಡೌನ್ ಮಾಡೇ ಹೋಗಿ ಜೀವನ ಅಂತಲೇ ಹೇಳಿದ್ದೀನಿ. ಇವತ್ತು ಅದನ್ನೇ ಹೇಳ್ತೀನಿ ನಾನು. ಈ ಪಿಕ್ಚರ್ ಸಾಂಗ್ಗಳನ್ನು ಅದೇ ಹೇಳಿದ್ದೀನಿ. ಶಿವ ಸಾಂಗ್ಗಳಲ್ಲೂ ನಮ್ಮ ಹುಡುಗನ ಕೈಲಿ ಬರ್ಸಿದ್ದೀನಿ. ಮಂಜುನಾಥ್ ಬರ್ದೆ ನಮ್ಮ ಮಂಜು, ಸೊ ಅದರಲ್ಲೂ ಹೇಳಿದ್ದೀನಿ. ಕಾಲಿ ಎಳೆಯವರು ಅದು ನೀವು ಹೇಳ್ತಾನೆ ಬಂದಿದ್ದೀರಾ ಎಷ್ಟೋ ಹಾಡುಗಳಲ್ಲಿ. ನಾನು ವೇದಾಂತನೂ ಹೇಳ್ತೀನಿ, ಮಚ್ಚು ತೋರಿಸ್ತೀನಿ. ಆ ಸುಮ್ಮನೆ ಮಚ್ಚು ತೋರಿಸಿ ಬ್ಲಡ್ ತೋರಿಸಲ್ಲ, ಅದಕ್ಕೊಂದು ವೇದಾಂತ ಹೇಳ್ಕೊಬತ್ತೀನಿ. ನೀವು ಹಿಂಗೂ ಆಗ್ಬೋದು ಹಿಂಗೂ ಆಗ್ಬೋದು, ಯುವರ್ ವಿಶ್. ಸರ್, ಕೊನೆಯ ಪ್ರಶ್ನೆ. ಈಗ ಸುದೀಪ್ ಅವರು ಇದರಲ್ಲಿ ಕಾಲಭೈರವನ ಪಾತ್ರ ಮಾಡಿದ್ದಾರೆ. ಸುದೀಪ್ ಅವರಾಗ್ಲಿ, ಶಿವರಾಜ್ ಕುಮಾರ್ ಅವರಾಗ್ಲಿ, ಇವರೆಲ್ಲರಿಗೂ ನಿಮ್ಮ ಮೇಲೆ ಒಂದು ನಂಬಿಕೆ ಇದೆಯಲ್ಲ, ಹೇಗೆ ಗಳಿಸ್ಕೊಂಡ್ರಿ ಆ ನಂಬಿಕೆಯನ್ನ? ಗೊತ್ತಿಲ್ಲ. ನನ್ನ ಮೇಲೆ ಇಟ್ಟಿರೋ ಪ್ರೀತಿನೋ ವಿಶ್ವಾಸನೋ ಅಂಡ್ ದೆನ್ ನನ್ನ ನಂಬಿಕೆನೋ ಗೊತ್ತಿಲ್ಲ. ಐ ಡೋಂಟ್ ನೋ ರಿಯಲಿ. ಕರೆದ ತಕ್ಷಣ ಹೇಳಿದ ತಕ್ಷಣ ಪ್ರೀತಿಯಿಂದ ಬಂದು ಮಾಡಿದ್ದಾರೆ. ನಿಜವಲ್ಲ, ಅವ್ರಿಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ವಾಟ್ ಡು ದೇ ಸೀ ಇನ್ ಯು? ನಿಮ್ಮಲ್ಲಿ ಏನು ನೋಡ್ತಾರೆ ಅವರು? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನನಗೆ ನನ್ನ ಸುದೀಪ್ ಅವರು ಅದೇ ಹೇಳ್ತಾರೆ, ನಿನಗಿರೋ ಫ್ಯಾಷನೇಟಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಕರೆಕ್ಟ್. ಗೊತ್ತಿಲ್ಲ ನನ್ನ ಹತ್ರ ಏನಿದೆ ಅಂತ, ನನಗೂ ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ. ಬಟ್ ನಾನು ಶ್ರದ್ಧೆಯಿಂದ ನಾನು ಕೆಲಸ ಮಾಡ್ತೀನಿ. ನನ್ನಲ್ಲಿ ಅವ್ರು ಏನ್ ನೋಡಿದ್ರು, ನನ್ನ ಇದರಲ್ಲಿ ಅವ್ರೇನು ಕಂಡಿಡಿದ್ರೋ ಗೊತ್ತಿಲ್ಲ. ಸೊ ಕರ್ಕೊಂಡು ಹೋಗ್ತಿದ್ದಾರೆ, ಜೊತೆಲಿ ಹೋಗ್ತಾ ಇದೀನಿ. ನನ್ನ ಊಹೆ ಏನು ಅಂದ್ರೆ, ಇವರೆಲ್ಲರೂ ಪ್ಯಾಷನೇಟ್ ಆದ ವ್ಯಕ್ತಿಗಳೇ. ಸೊ ಅವರಲ್ಲಿರೋ ಪ್ಯಾಷನ್ ನಿಮ್ಮ ಪ್ಯಾಷನ್ ಅನ್ನು ನೋಡಿದಾಗ ಅದು ಕನೆಕ್ಟ್ ಆಗ್ಲೇಬೇಕು ಅಂತ ನನ್ನ ಪ್ರಕಾರ. ಅದೇ ಫಲಿತಾಂಶ ಹೇಗಾದ್ರೂ ಇರ್ಬೋದು, ಆ ಪ್ಯಾಷನ್ ತಾನೇ ಮುಖ್ಯ. ಸೊ ಅದನ್ನ ಅವ್ರು ರಿಲೇಟ್ ಮಾಡಿ ಬರ್ತಾರೆ. ನಾನು ಕೆಲಸದ ವಿಷಯದಲ್ಲಿ ಸೋಲಲ್ಲ ಬಾಸ್. ಬೇರೆ ನೀವೆಲ್ಲಾರು ಸೋಲ್ತೀನಿ, ಕಾಲಿಡ್ಕೊಬಿಡ್ತೀನಿ. ಕೆಲಸದ ವಿಷಯದಲ್ಲಿ ಐ ಆಮ್ ನಾಟ್, ನಾನು ಡೌನ್ ಫಾಲ್ ಆಗೋದೇ ಇಲ್ಲ. ಯಾರು ಹೇಳಿ, ಇನ್ಕ್ಲೂಡಿಂಗ್ ಬಂದು ನಾನು ನನ್ನ ತಾಯಿ ಇದ್ದಾಗ ಅಷ್ಟೇ, ನಮ್ಮ ಅಮ್ಮ ಇದ್ದಾಗ ನಮ್ಮ ಅಮ್ಮಂಗೆ ತೋರಿಸಿರಲಿಲ್ಲ ನಾನು. ಅದು ನನ್ನ ತಾಯಿ ಗೊತ್ತಿತ್ತು ಯಾವಾಗ್ಲೂ. ಓಕೆ, ಕೆಲಸದ ವಿಷಯದಲ್ಲಿ ನಾನು ಯಾರಿಗೂ ಕಾಂಪ್ರಮೈಸ್ ಆಗಲ್ಲ, ಯಾರಿಗೂ ಸೋಲಲ್ಲ. ಅಲ್ಲಿ ಬಂದ್ಬಿಟ್ಟು ನಾನು ಕೆಲಸದಲ್ಲಿ ನಾನು ಪದನ ಯೂಸ್ ಮಾಡ್ತೀನಿ, ನಾನು. ಇನ್ನು ಮಿಕ್ಕಿದ ಎಲ್ಲಾ ವಿಷಯಕ್ಕೆ ಬನ್ನಿ, ನಾವು ಕೆಲಸದಲ್ಲಿ ನಾನು ಅನ್ನೋ ಪದ ಇಲ್ಲ ಅಂದ್ರೆ ನೀನಲ್ಲ, ನೀನ್ ಕ್ರಿಯೇಟರ್ ಅಲ್ಲ, ನೀನ್ ಫ್ಯೂಚರ್ಲಿ ಏನು ಸಾಧನೆ ಮಾಡಲ್ಲ ಅಂತ ಅಲ್ಗ ಅರ್ಥ. ಅದಕ್ಕೆ ಆ ವರ್ಡ್ನ ಮಾತ್ರ ನಾನು ಭುಜದ ಮೇಲೆ ಇಟ್ಕೊಂಡು ಓಡಾಡ್ತೀನಿ. ಕೆಲಸ ಅಂತ ಬಂದಾಗ ಪ್ರೇಮ್, ನೀನು ನಾನು ಅಂತಾನೆ ಬಾ ಬಡಿ ಮಗನೆ, ಅವಾಗ ನೀನೇನಾದ್ರು ಸಾಧನೆ ಮಾಡಕ್ ಸಾಧ್ಯ. ಇನ್ನು ಎಲ್ಲಾನು ಸೇರಿಸ್ಕೊ ನಾವು ಜೊತೆಲಿ. ಸೊ ದಟ್ ಇಸ್ ಮೈ ಪಾಲಿಸಿ. ನನಗೆ ಒಂದು ಒಳ್ಳೆ ಕ್ಲೋಸರ್ ಸಿಕ್ತು ಈ ಸಂದರ್ಶನಕ್ಕೆ. ನಿಮ್ಮ ಸಾಹಿತ್ಯನೇ ಅನ್ಸುತ್ತೆ, ಅದ್ರದ್ದೆಲ್ಲ ಹೇಳ್ಬಿಡ್ತೀನಿ. ನಾನು ಹೇಳ್ದೆ ಇವರಲ್ಲಿ ಒಂದು ಪ್ಯಾಷನ್ ಇದೆ, ನಿಮ್ಮಲ್ಲಿ ಒಂದೇ, ಅದನ್ನ ಕರೆಕ್ಟ್ ಆಗ್ತಾರೆ ಅಂತ. ಸೊ ಅದೇ ನೀನೇನೆ ಹಾಗೆ ಕರೆಕ್ಟ್ ಆಗ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಟೈಮ್. ಆಲ್ ದಿ ವೆರಿ ಬೆಸ್ಟ್. ನಮಗೆ ಐ ಆಮ್ ಕಾನ್ಫಿಡೆಂಟ್ ದಟ್ ಪ್ರೇಮ್ ವಿಲ್ ಬಿ ಬ್ಯಾಕ್ ಇನ್. ಆಲ್ವೇಸ್. ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಒಬ್ಬೊಬ್ಬರಿಗೆ ಧ್ರುವ ಆಗಿರೋದಕ್ಕೆ ಆ ಥರದೊಂದು ಸಿನಿಮಾ ಮಾಡಿದ್ದೀನಿ, ರಾಣಾ ಆಗಿರೋದಕ್ಕೆ ಆ ಥರ ಸಿನಿಮಾ ಮಾಡಿದ್ದೀನಿ, ಶಿವಣ್ಣ ಆದ್ರೆ ಬೇರೆ ಥರ ಸಿನಿಮಾ ಮಾಡ್ತೀನಿ, ಸುದೀಪ್ ಸರ್ ಆದ್ರೆ ಬೇರೆ ಸಿನಿಮಾ ಮಾಡ್ತೀನಿ. ಬಟ್ ಇದು ಸಿನಿಮಾ ಬಂದು ಓವರ್ ಆಲ್ ಎಲ್ಲಾರ್ಗು ಕನೆಕ್ಟ್ ಮಾಡಿ ಸಿನಿಮಾ ಮಾಡಿದ್ದೀನಿ. ಸೊ 30 ತಾರೀಕು ಬಂದು ನೋಡಿ. ಖಂಡಿತ. ಯಾರನ್ನು ಹರ್ಟ್ ಮಾಡಬೇಡಿ. ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅದು ಅವ್ರಿಗೆ ಬಿಟ್ಟಿದ ವಿಷಯ, ನಮಗೂ ಅದಕ್ಕೂ ಸಂಬಂಧ ಇರಲ್ಲ. ಕಷ್ಟಪಟ್ಟು ಮಾಡಿದ್ದೀವಿ, ತುಂಬ ಇಷ್ಟಪಟ್ಟು ಬಂದು ನೋಡ್ತೀರಾ, ಯಾರು ವಿಷಯ. ಬಟ್ ಯಾರನ್ನು ಕಿಂಡಲ್ ಮಾಡೋದು, ಇನ್ನೊಬ್ಬರನ್ನ ಕಾಲು ಎಳೆಯೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಇನ್ನೊಬ್ಬರನ್ನ ಹರ್ಟ್ ಮಾಡೋದು ಮಾತ್ರ ಯಾರು ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ. ಸೊ 30 ತಾರೀಕು ರಿಲೀಸ್ ಆಗ್ತಿದೆ. ಪ್ಲೀಸ್ ವೆಲ್ಕಮ್ ಆಲ್. KD ವರ್ಲ್ಡ್ಗೆ ಬನ್ನಿ, ನೋಡಿ, ಆಶಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.